ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದಾಗ ನಮ್ಮ 10th ಸ್ಟ್ಯಾಂಡರ್ಡ್ 5th ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲಿಂದು 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗ ದಟ್ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ 4 ಮಾರ್ಕ್ಸ್ ಕ್ವಶನ್ಸ್ 69th ಅಂತ ಹಿಡಿದು 81st ತನಕ ಅದಾವ್ರಿ. ದಟ್ ಇಷ್ಟು ಕ್ವಶನ್ ನ ಈ ಒಂದು ವಿಡಿಯೋದೊಳಗ ಡಿಸ್ಕಸ್ ಮಾಡೋಣ ಅಂತ. ಮತ್ತೆ ಆಗ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯವನ್ನ ನಾನು ಚಿಕ್ಕದಾಗಿ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್. ಸೊ ಬನ್ನಿ ದಟ್ 4 ಮಾರ್ಕ್ಸ್ ಕ್ವಶನ್ಸ್ ಒಳಗೆ ಫಸ್ಟ್ ಕ್ವಶನ್ ನೋಡೋಣ. ದಟ್ ಇಸ್ ದ 69th ಕ್ವಶನ್. ಏನಂತ ನೋಡ್ರಿ, that in an arithmetic progression the first term is 22, nth term is -11 and the sum of first n terms is 66. Find the number of terms of the progression and common difference. Okay right. So that first na ಏನಪ್ಪಾ ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಏನಪ್ಪಾ ಅಂತಂದ್ರೆ ದಟ್ ಬರ್ಕೊಂಡ್ಬಿಡೋಣ. ಸೊ ನಮ್ಗೆ ಇದೊಂದು ರೂಟೀನ್ ಅನ್ನ ನಾವೇನಪ್ಪಾ ಅಂದ್ರೆ ಯಾವಾಗ್ಲೂ ಇದನ್ನ ಫಾಲೋ ಮಾಡ್ತೀವಿ. ಫಸ್ಟ್ ಕ್ವಶನ್ ನಾವು ಓದ್ತೀವಿ. ಅದಾದ ನಂತರ ಯೂಶುವಲಿ ಕ್ವಶನ್ಸ್ ಅನ್ನ ಓದ್ಬೇಕಾದ್ರೆ ಒಂದೇ ಸಾರಿ ಓದ್ಕೊಂಡು ಎರಡನೇ ಸಾರಿ ದಟ್ ಅದನ್ನ ಓದ್ಕೊಂಡು ಅದರದ್ದು ಒಂದೊಂದ ಏನಪ್ಪಾ ಅಂತಂದ್ರೆ ಡಾಟಾನ ಬರ್ಕೋತ ಹೋಗ್ತೀವಿ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಫಸ್ಟ್ ಟರ್ಮ್ ಈಸ್ 22. ಸೊ ಫಸ್ಟ್ ಟರ್ಮ್ 22 ಯಾವ ರೀತಿ ಬರ್ಕೋತೀವಿ? ಫಸ್ಟ್ ಟರ್ಮ್ ಅನ್ನ ಎ ಅಂತ ಮೆನ್ಷನ್ ಮಾಡ್ತೀವಿ. ಎ ಈಸ್ 22 and nth term is -11. ಸೊ nth term ಅಂತ ಹೇಳಕತ್ತೀವಿ. nth term ಅಂತಂದ್ರೆ ಏನ್ ಬರ್ಕೋತೀವಿ? a ಅನ್ನು ಬರ್ಕೋತೀವಿ. ಅದು -11 ಅದ. and the sum of first n terms is 66. Sn is equal to 66 ಅದ. ಅದಾದ ನಂತರ find the number of terms of the progression. number of terms of the progression ಅಂದ್ರೆ ಏನ್ ಫೈಂಡ್ ಮಾಡ್ಬೇಕ್ರಿ? ನಾವಿಲ್ಲಿ n ಅನ್ನ ಫೈಂಡ್ ಮಾಡ್ಬೇಕು. ಸೊ nth term ಗೊತ್ತು. ಸೊ ನಾವೇನಪ್ಪಾ ಅಂದ್ರೆ ದಟ್ ನಂಬರ್ ಆಫ್ ಟರ್ಮ್ಸ್ ಅನ್ನ ನಾವು ಫೈಂಡ್ ಮಾಡಬೇಕು. ದಟ್ ಇಸ್ n ಅನ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಅದಾದ ನಂತರ ಮತ್ತೆ ಏನ್ ಹೇಳಕತ್ತಾರ್ರಿ, ಅಂಡ್ ಕಾಮನ್ ಡಿಫರೆನ್ಸ್, ಮತ್ತೆ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ. ಸೊ ನಮ್ಗೆ ಏನ್ ಗೊತ್ತದ್ರಿ? ಫಸ್ಟ್ ಟರ್ಮ್ ಗೊತ್ತೈತಿ, nth ಟರ್ಮ್ ಗೊತ್ತೈತಿ. ಸೊ Sn ಅನ್ನ ಅವ್ರು ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಫೈಂಡ್ ಮಾಡೋಣಾಕತ್ತಾರ. ಸಾರಿ, Sn ಗೊತ್ತೈತಿ. ಏನ್ ಫೈಂಡ್ ಮಾಡೋಣಾಕತ್ತಾರ್ರಿ? ದಟ್ n ಅನ್ನ ಫೈಂಡ್ ಮಾಡಂತ ಹೇಳಕತ್ತಾರ. ಸೊ Sn ಇರುವಂತಹ ಫಾರ್ಮುಲಾ ಯಾವ್ದೈತ್ರಿ? ನಮಗ ಗೊತ್ತಿರುವಂತಹ ಫಾರ್ಮುಲಾ ಯಾವ್ದು ಅಂತಂದ್ರ ಅದಕ್ಕೆ ಸಂಬಂಧಪಟ್ಟಿದ್ದು ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು a ಪ್ಲಸ್ an ಅಥವಾ a ಪ್ಲಸ್ n. ಓಕೆ. ಸೊ ಈ ಫಾರ್ಮುಲಾ ನಾವು ಇಲ್ಲಿ ಯೂಸ್ ಮಾಡ್ಕೋತೀವಿ. ಸೊ ಇದರಿಂದ ನಮ್ಗೆಲ್ಲಾ ವ್ಯಾಲ್ಯೂಸ್ ಗೊತ್ತದವು, ಅದನ್ನ ಹಾಕೊಂಡ್ಬಿಡೋಣ. Sn ಅಂದ್ರೆ ಎಷ್ಟದರಿ? 66 ಐತಿ. ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2. n ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ನಾ ಹಂಗ ಬರ್ಕೋತೇನ್ರಿ. a ಅಂದ್ರೆ ಏನದ್ರಿ? 22 ಅದ. ಪ್ಲಸ್ an ಅಂದ್ರೆ ಏನದ್ರಿ? -11 ಅದ. -11 ಬರಿಬೇಕಾದಾಗ ಇದನ್ನ ಬ್ರಾಕೆಟ್ ಒಳಗೆ ಬರ್ಕೊಳ್ರಿ. ಓಕೆ. ಸೊ ಯಾಕಂತಂದ್ರೆ ಇಲ್ಲಿ ನಮ್ಗ ಎರಡು ಸೈನ್ ಒಮ್ಮೆಲೆ ಬರಕತ್ತಾವು, ಪ್ಲಸ್ ಮತ್ತೆ -2 ಒಮ್ಮೆಲೆ ಸೈನ್ ಬರಾಕತ್ತಾವು. ಅದ್ರ ಸಂಬಂಧ ಈ ನಂಬರ್ ಅನ್ನ ಬ್ರಾಕೆಟ್ ಒಳಗೆ ಬರ್ಕೊಳ್ರಿ. ಓಕೆ. ಇದನ್ನ ಸಾಲ್ವ್ ಮಾಡಿದ್ರೆ ನಮಗ n ಸಿಗ್ತತಿ. ಓಕೆ. ಇಲ್ಲಿ ಡಿವೈಡೆಡ್ ಬೈ 2 ಐತ್ರಿ, ಇಲ್ಲಿ 2 ಬಗ್ಗೆ ಇಂಟು ಐತಿ. 2 ಎಡಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಇಂಟು 2 ಆಗತ್ರಿ. ಈಸ್ ಈಕ್ವಲ್ ಟು n ಇಂಟು ಬ್ರಾಕೆಟ್ 22 ಪ್ಲಸ್ ಈ ಬ್ರಾಕೆಟ್ ಗೆ ಮುಂಚೆ ಯಾವಾಗ್ಲೂ ಇಂಟು ಇರ್ತೈತಿ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನ್ ಬರ್ತ್ರಿ? -11 ಆಗ್ತೈತಿ. ಓಕೆನಾ? ರೈಟ್. 66 ಇಂಟು 2 ಇದನ್ನ ನಾನು ಮಲ್ಟಿಪ್ಲೈ ಮಾಡಲ್ಲ ರೀ, ಇಷ್ಟ ಬರ್ಕೋತೀನಿ. n ಇಂಟು 22 11 ಅಂದ್ರೆ ಎಷ್ಟು ಉಳಿತೈತ್ರಿ? 11 ಉಳಿತೈತಿ. ಇವ್ 2 ಬರ್ಕ್ ಇಂಟು ಐತಿ. ಇದು ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ 11 ಆಗ್ತೈತಿ. ಓಕೆ. ಈಸ್ ಈಕ್ವಲ್ ಟು n 11 1 11 11 6 66 6 2 12. ಸೊ 12 ಈಕ್ವಲ್ ಟು n, ಅಥವಾ ನಾ ಏನ್ ಬರ್ಕೋತೀನಿ ಅಂದ್ರೆ n ಈಸ್ ಈಕ್ವಲ್ ಟು 12 ಅಂತ ಬರೀತೀನಿ. ಸೊ ಕೊಟ್ಟಿರುವಂತಹ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಎಷ್ಟು ಟರ್ಮ್ಸ್ ಅದಾವು ಅಂತಂದ್ರೆ 12 ಟರ್ಮ್ಸ್ ಅದಾವ್ರಿ. ಓಕೆ. ನಂತರ ಡಿ ಕಂಡಿಡಿ ಅಂತಾರೆ. ಸೊ ನಮಗೆ nth ಟರ್ಮ್ ಗೊತ್ತು, a ಗೊತ್ತು, n ಗೊತ್ತು. ಸೊ ನಮಗ ಡಿ ಬೇಕು ಅಂತಂದ್ರೆ ದಟ್ ಇದಕ್ಕೆ ಸಂಬಂಧಪಟ್ಟಂಗ ನಮಗ an ಫಾರ್ಮುಲಾ ಗೊತ್ತದ, nth ಟರ್ಮ್ ಫಾರ್ಮುಲಾ ಗೊತ್ತದ. ಅದೇನಪ್ಪಾ ಅಂದ್ರೆ an is equal to a plus n minus 1 into d. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವ್ಯಾಲ್ಯೂಸ್ ಅನ್ನ ಇಲ್ಲಿ ಪುಟ್ ಮಾಡ್ರಿ. ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಡಿ ಸಿಗ್ತೈತಿ. n ಅಂದ್ರೆ ಏನದ್ರಿ? -11 ಅದ. a ಅಂದ್ರೆ ಫಸ್ಟ್ ಟರ್ಮ್ 22 ಪ್ಲಸ್ n minus 1. n minus 1 ಅಂದ್ರೆ n ಅಂದ್ರೆ ಎಷ್ಟದ್ರಿ? 12 ಅದ. 12 minus 1 into d. ಓಕೆ. ಸೊ ಈ 12 ನ ಸಪರೇಟ್ ಆಗಿ ಸ್ವಲ್ಪ ಈ ರೀತಿ ಬರೆಯೋಣ ಅಂತ. ಇಂಟು ಡಿ. ಡಿ ಅಂದ್ರೆ ಏನದ್ರಿ? ಡಿ ನ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಫೈಂಡ್ ಮಾಡ್ಬೇಕಾಗೈತಿ. ಓಕೆ. ಸೊ ದಟ್ ಇದು ಇಕ್ವೇಶನ್ ನ ಸರಿಯಾಗಿ ಸಾಲ್ವ್ ಮಾಡ್ಕೊಡ್ರಿ. -11 22 ಎಡಗಡೆ ತಗೊಂಡ್ಬರ್ರಿ, -22 ಆಗ್ತೈತಿ. 12 ಒಳಗೆ 1 ಹೋದ್ರೆ ಏನು ಉಳಿತೈತಿ ಅಂದ್ರೆ 11 ಉಳಿತೈತಿ. 11 ಇಂಟು ಡಿ 11 ಡಿ ಆಗ್ತೈತಿ. ಓಕೆ. -11 -22 ಎರಡು ಮೈನಸ್ ಅದಾವ ಅಂದ್ರೆ ಏನ್ ಮಾಡ್ತೀವಿ? ಇವು ಎರಡೂನು ಆಡ್ ಮಾಡ್ತೀವಿ. ಹಿಂದಗಡೆ ಏನ್ ಮಾಡ್ತೀವಿ ಅಂತಂದ್ರೆ ಮೈನಸ್ ಏನ್ ಆಗ್ತವಿ? ಈಸ್ ಈಕ್ವಲ್ ಟು 11
ಡಿ. ಓಕೆ, ಇವೆರಡು ನಂಬರ್ ಇಂಟು ಹೋದ್ರಿ 11 ಈ ಕಡೆ ಹೋದ್ರೆ ಏನಾಗುತ್ತಪ್ಪ ಅಂತಂದ್ರೆ ಡಿವೈಡೆಡ್ ಬೈ 11 ಆಗ್ತತಿ ಈಸ್ ಈಕ್ವಲ್ ಟು ಡಿ. 11 1 11 11 3 33. ಸೊ ಡಿ ವ್ಯಾಲ್ಯೂ ಏನ್ ಬರ್ತತಿ ಅಂತಂದ್ರೆ -3 ಬರ್ತತಿ. ಸೊ ಅವ್ರು ಕೇಳಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ದಟ್ ಟೋಟಲ್ ಎಷ್ಟು ಟರ್ಮ್ಸ್ ಅದಾವ ಅಂದ್ರೆ 12 ಟರ್ಮ್ಸ್ ಅದಾವ್ರಿ. ದಟ್ ಆನ್ಸರ್ ಕಾಮನ್ ಡಿಫರೆನ್ಸ್ ಏನಾಗೈತಿ ಅಂತಂದ್ರೆ -3 ಆಗೈತಿ. ಓಕೆನಾ, ರೈಟ್. ಇದು ನಮ್ಮ 69th ಕ್ವಶನ್ ಆಗಿತ್ತು. ನಂತರ 70th ಕ್ವಶನ್ ಏನದ ನೋಡ್ರಿ, 5 integers are in arithmetic progression. ಎಷ್ಟು ಇಂಟಿಜರ್ ಅದಾವ್ರಿ? 5 integers ಅದಾವ, 5 integers ಅದಾವ. The difference obtained on subtracting the square of the first term from the square of the fifth term is 192 and the sum of second and fourth term is 16. Find the 5 terms of the progression. Okay, so ಇಲ್ಲಿ ಒಂದು arithmetic progression ಅದರಿ, ಅದರೊಳಗ 5 terms ಅದಾವ ಅಂತ ಹೇಳಕತ್ತಾರ. ಆ ನಂಬರ್ಸ್ ಹೆಂಗದಾವ ಅಂತ ಏನಾದ್ರು ಹೇಳಕತ್ತಾರನ್ರಿ, ಈವನ್ ನಂಬರ್ ಅದಾವ, ಆಡ್ ನಂಬರ್ ಅದಾವ ಅಂತ ಹೇಳಿ. ಇಲ್ಲ, ಅವ್ರು ಏನ್ ಹೇಳಕತ್ತಾರಿ, ದೇ ಆರ್ ಇಂಟಿಜರ್ಸ್, ಅವು ಏನದಾವ ಅಂತ ನಮಗ್ ಗೊತ್ತಿಲ್ಲ. ಓಕೆ, ಸೊ ಹಿಂಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರೆ ದಟ್ ಜನರಲ್ ಆಗಿ ನಾವು ಏನ್ ಬರ್ಕೊಳ್ಳೋಣ ಅಂತಂದ್ರೆ ದಟ್ ಅವು 5 ಟರ್ಮ್ಸ್ ಅನ್ನ ಬರ್ಕೊಳ್ಳೋಣ ಅಂತ. ಸೊ 5 ಟರ್ಮ್ಸ್ ಬರ್ಕೋಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ್ರಿ? ಮಿಡಲ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದನ್ನ ಯಾಕೆ ಹಿಂಗ್ ಬರೆಯಾಕತ್ತೀವಿ ಅನ್ನೋದನ್ನ ಸಹಿತ ನಿಮ್ಗೆ ಮೆನ್ಷನ್ ಮಾಡ್ತೀನಿ. ನಾವು 3 ಮಾರ್ಕ್ಸ್ ಕ್ವಶನ್ಸ್ ಇದನ್ನ ಮಾಡ್ಬೇಕಾದ್ರೆ ಹೇಳಿದ್ವಿ ಏನಂತ, 3 ಟರ್ಮ್ಸ್ 4 ಟರ್ಮ್ಸ್ 5 ಟರ್ಮ್ಸ್ ಅಂತ ಕೊಟ್ಟಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಿಡಲ್ ಟರ್ಮ್ ಇಂದ ಸ್ಟಾರ್ಟ್ ಮಾಡ್ಕೋತೀವಿ ಅಂತ. ಓಕೆನಾ, ಮುಂದದ್ದು ಏನಾಗಿರ್ಲಿ a ಪ್ಲಸ್ ಡಿ ಆಗಿರ್ಲಿ, ನೆಕ್ಸ್ಟ್ ಏನಾಗಿರ್ಲಿ ಅಂತಂದ್ರೆ a ಪ್ಲಸ್ 2d ಆಗಿರ್ಲಿ. ಓಕೆ, ಮುಂದಲ್ದಾಯ್ತು. ಹಿಂದಲ್ ಬರ್ಬೇಕು ಅಂದ್ರೆ ಇದ್ರ ಹಿಂದಲ್ ಟರ್ಮ್ ಬರ್ಬೇಕಂದ್ರೆ ಏನ್ ಮಾಡ್ಕೋತೀವಿ, a ಮೈನಸ್ ಡಿ. ಇದ್ರ ನೆಕ್ಸ್ಟ್ ಏನ್ ಬರ್ಲಿ ಅಂತಂದ್ರೆ a ಮೈನಸ್ 2d ಅಂತ ಬರ್ಕೊಳ್ಳೋಣ. ಆಕ್ಚುಲಿ ನಮಗೆ ಏನಪ್ಪಾ ಅಂದ್ರೆ ರೂಢ ಏನಿರ್ತೈತಿ ಅಂದ್ರೆ ಫಸ್ಟ್ ಟರ್ಮ್ a, ನೆಕ್ಸ್ಟ್ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಜನರಲ್ ಫಾರ್ಮ್ ಬರ್ ನಮ್ಗೆ ರೂಢ ಇರ್ತೈತಿ. ಆದ್ರೆ ಈ ಲೆಕ್ಕಕ್ಕೆ ಈ ರೀತಿ ತಗೊಂಡ್ರಿ. ಕಾರಣ ಏನಂತಂದ್ರೆ ನಮ್ಗೆ ನೆಕ್ಸ್ಟ್ ಇನ್ನೊಂದೆರಡು ಸ್ಟೆಪ್ ಒಳಗ ಗೊತ್ತಾಗ್ತೈತಿ. ನೆಕ್ಸ್ಟ್ ಇದಾದ ಕಂಡೀಷನ್ ಏನ್ ಕೊಡಾಕತ್ತೀರಿ, ಅವರು ಏನ್ ಕೊಡಾಕತ್ತಾರ ಅಂತಂದ್ರೆ ದ ಡಿಫರೆನ್ಸ್ ಆಬ್ಟೈನ್ಡ್ ಆನ್ ಸಬ್ಸ್ಟ್ರಾಕ್ಟಿಂಗ್ ದ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ಫ್ರಮ್ ದ ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್. ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್, ಇದು ಫಿಫ್ತ್ ಟರ್ಮ್ ಅದ ರೀ, ಇದು ಫಸ್ಟ್ ಟರ್ಮ್ ಅದ. ಇದ್ರ ಸ್ಕ್ವೇರ್ ಒಳಗ ಇದ್ರ ಸ್ಕ್ವೇರ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ 192 ಬರುತ್ತೆ, 192 ಬರುತ್ತೆ ಅಂತ ಹೇಳಾಕತ್ತಾರೆ. ಓಕೆ, ಅದನ್ನ ಬರ್ಕೊಂಡ್ಬಿಡೋಣ ಅಂತ. ದಟ್ ಈಸ್ a ಪ್ಲಸ್ 2d ಸ್ಕ್ವೇರ್ ಮೈನಸ್ a ಮೈನಸ್ 2d ಹೋಲ್ ಸ್ಕ್ವೇರ್. ಇದನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನಕತ್ತಾರಿ, 192 ಬರುತ್ತೆ ಅನ್ನಕತ್ತಾರ. ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್ ಮುಂದುವರೆದವ್ರು ಏನ್ ಹೇಳಕತ್ತಾರಿ, ಏನ್ ಹೇಳಕತ್ತಾರ ಅಂತಂದ್ರೆ and the sum of second and fourth term is 16. second and fourth term, second and fourth term ಇದರ ಸಮ್ ಎಷ್ಟೈತಿ ಅಂತಂದ್ರೆ 16 ಐತಿ ಅಂತ ಹೇಳಕತ್ತಾರೆ. ಸೆಕೆಂಡ್ ಟರ್ಮ್ ಮತ್ತು ಫೋರ್ತ್ ಟರ್ಮ್ ಸಮ್ 16 ಐತಿ ಅಂತ ಹೇಳಕತ್ತಾರೆ. ಅದು ಎರಡನೇ ಕಂಡೀಷನ್. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಏನಂದ್ರೆ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತಿ. ಹಂಗಂದ್ರೆ ಇದನ್ನ ಏನ್ ಬರಿಬಹುದ್ರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2d ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತ್ರಿ, 4d ಸ್ಕ್ವೇರ್ ಬರ್ತದ. ಅದ್ರ ಸ್ಕ್ವೇರ್ ತಗೊಳಕತ್ತೀವಿ. ಪ್ಲಸ್ 2ab 2 ಇಂಟು a ಇಂಟು 2d 2 2s 4 ಮುಂದೆ ad ಮೈನಸ್ ಇಂಟು ಬ್ರಾಕೆಟ್ ಇದೇನಾಗತ್ರಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗೈತಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದ್ರೆ 2d ಹೋಲ್ ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ 4 ಬರ್ತೈತಿ, 4d ಸ್ಕ್ವೇರ್ ಆಗುತ್ತೆ. ಮೈನಸ್ 2ab 2 ಇಂಟು a ಇಂಟು 2d 2 2s 4 ಮುಂದೆ ad ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು 192. ಓಕೆ, ರೈಟ್. ಮುಂದ ಇದು ಬ್ರಾಕೆಟ್ ಅನ್ನ ತೆಗೆಯನರಿ. ತೆಗೆದ್ರೆ ಏನಾಗತ್ತಪ್ಪ ಅಂತಂದ್ರೆ ಏನಾಗತ್ರಿ, ಇಲ್ಲಿ a ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್ ಪ್ಲಸ್ 4ad. ಈ ಬ್ರಾಕೆಟ್ ಅನ್ನ ತೆಗೆದ್ವಿ ಅಂತಂದ್ರ ಹಿಂದ್ಗಡೆ ಮೈನಸ್ ಐತ್ರಿ, ಅಂದ್ರ ಒಳಗಡೆ ಇರುವಂತಹ ಟರ್ಮ್ಸ್ ಸೈನ್ ಚೇಂಜ್ ಆಗ್ತಾವ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಯಾಕ್ರಿ, ಇಲ್ಲಿ ಎರಡರ ನಂಬರ್ ಇಂಟು ಐತಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ a ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ರಿ, ಮೈನಸ್ 4d ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 4ad ಇಸ್ ಈಕ್ವಲ್ ಟು 192. ಓಕೆ, ರೈಟ್. ಇಲ್ಲಿ ಪ್ಲಸ್ a ಸ್ಕ್ವೇರ್ ಅದ, ಇಲ್ಲಿ ಮೈನಸ್ a ಸ್ಕ್ವೇರ್ ಅದಾವ್ರಿ. a ಸ್ಕ್ವೇರ್ ಒಳಗೆ a ಸ್ಕ್ವೇರ್ ಅದ್ರ 0 ಬರ್ತೈತಿ. ಪ್ಲಸ್ 4d ಸ್ಕ್ವೇರ್ ಮೈನಸ್ 4d ಸ್ಕ್ವೇರ್ 4d ಸ್ಕ್ವೇರ್ ಒಳಗೆ 4d ಸ್ಕ್ವೇರ್ ಅದ್ರ 0 ಬರ್ತೈತಿ. 4ad ಪ್ಲಸ್ 4ad ಪ್ಲಸ್ 4ad ಎರಡು ಕೂಡಿಸಿದ್ರೆ ಏನ್ ಬರ್ತೈತಿ ಅಂದ್ರೆ 8ad is equal to 192. 8 ಬಲ್ಗಡೆ ಹೋಗ್ರಿ, ಇದ್ರ ಎರಡರ ನಂಬರ್ ಇಂಟು ಅದ. ರೈಟ್ ಸೈಡ್ ಹೋದ್ರೆ ಇದೇನಾಗುತ್ತೆ, ಡಿವೈಡೆಡ್ ಬೈ 8 ಆಗ್ತದೆ. 8 1 8 8 2 16 3 ಉಳಿದ್ರಿ 32 ಆಯ್ತು. 8 4 32.
ಸೊ ಎ ಇಂಟು ಡಿ ಮಾಡಿದ್ರೆ ಏನ್ ಬರುತ್ತೆ ಅಂತಂದ್ರೆ 24 ಬರುತ್ತೆ. ಇಲ್ಲಿ ಎಷ್ಟದವ್ರಿ ವೇರಿಯಬಲ್? 2 ವೇರಿಯಬಲ್ ಅದಾವ. ಮುಂದ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಹಂಗಂದ್ರೆ ಏನ್ ಮಾಡೋಣ ಅಂತಂದ್ರೆ ಇದನ್ನ ಇಕ್ವೇಶನ್ 1 ಅಂತ ಕರೆಯೋಣ. ಓಕೆ, ನಂತರ ಇದನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ದಟ್ 1ನೇ ಕಂಡೀಷನ್ ಅಷ್ಟೇ ಯೂಸ್ ಮಾಡಿದೀವಿ. ಈಗ 2ನೇ ಕಂಡೀಷನ್ ಅನ್ನ ಯೂಸ್ ಮಾಡೋಣ. ಏನಂದ್ರೆ 2ನೇ ಕಂಡೀಷನ್, ದ ಸಮ್ ಆಫ್ ಸೆಕೆಂಡ್ ಟರ್ಮ್ ಅಂಡ್ ಫೋರ್ತ್ ಟರ್ಮ್ ಈಸ್ 16 ಅದ. ಓಕೆ, ಇಲ್ಲಿ ಏನದ್ರಿ ಮೈನಸ್ ಡಿ ಅದ ಪ್ಲಸ್ ಡಿ ಅದ. ಮೈನಸ್ ಡಿ ಪ್ಲಸ್ ಡಿ ಏನಾಗ್ತಾವ್ರಿ ಕ್ಯಾನ್ಸಲ್ ಆದ್ರೆ 0 ಬರ್ತೈತಿ. ಎ ಪ್ಲಸ್ ಎ ಅಂದ್ರೆ ಏನ್ ಬರ್ತೈತಿ? 2a ಬರ್ತೈತಿ ಈಸ್ ಈಕ್ವಲ್ ಟು 16. ಇವೇ ನೋಡ್ಬೇಕ ಇಂಟು ಐತಿ. ರೈಟ್ ಸೈಡಿಗೆ ಹೋದ್ರೆ ಏನಾಗುತ್ತೆ? ಇದು ಡಿವೈಡೆಡ್ ಬೈ 16 ಆಗ್ತೈತಿ. ಓಕೆ, ಸೊ 2 1s are 2, 2 8s are 16. a is equal to ಏನ್ ಬರ್ತ್ರಿ? 8 ಬರ್ತದ. ಓಕೆ, ಇಲ್ಲಿ a ಸಿಕ್ತು. ಹಂಗಂದ್ರೆ ಇಲ್ಲಿ a ವ್ಯಾಲ್ಯೂ ಹಾಕಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತತ್ರಿ? d ಸಿಗ್ತತಿ. ಓಕೆ, ರೈಟ್. ಸೊ ಪುಟ್ ದ ವ್ಯಾಲ್ಯೂ ಆಫ್ a ಇನ್ ಇಕ್ವೇಶನ್ 1. ಇದನ್ನಾದ್ರೂ ಬರ್ರಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಏನ್ ಬರ್ಕೊಳ್ಳೋಣ ಅಂತಂದ್ರೆ ಫ್ರಮ್ ಇಕ್ವೇಶನ್ 1. ಇಕ್ವೇಶನ್ 1 ಲಿಂದ ನಾವೇನ್ ಬರೀಬಹುದು ಅಂತಂದ್ರೆ AD ಈಕ್ವಲ್ ಟು 8 ಅಥವಾ 8D is equal to ಏನಾದ್ರೆ ಇಲ್ಲಿ 24. ಓಕೆ, AD ಈಕ್ವಲ್ ಟು 24. ಓಕೆ, ಸೊ ಎ ಇದ್ದಲ್ಲಿ ಏನ್ ಮಾಡೋಣ ಅಂತಂದ್ರೆ 8 ಹಾಕೋಣ. 8 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ 8 ಆಗುತ್ತೆ. ಓಕೆ, ಸೊ 24 ಡಿವೈಡೆಡ್ ಬೈ 8. 8 1s are 8, 8 3s are 24. D is equal to ಏನ್ ಬರ್ತ್ರಿ? 3 ಬರ್ತದೆ. ಎ ಮತ್ತೆ ಡಿ ಸಿಕ್ತು. ಇನ್ನೊಂದ್ಸರಿ ಪ್ರಶ್ನೆ ಓದೋಣ. ಪ್ರಶ್ನೆ ಪೂರ್ತಿ ಓದಬೇಡ, ಲಾಸ್ಟ್ ಸೆಂಟೆನ್ಸ್ ಅಷ್ಟೇ ಓದನ್ರಿ. ಫೈಂಡ್ ದ 5 ಟರ್ಮ್ಸ್ ಆಫ್ ಪ್ರೋಗ್ರೆಷನ್. ಆ ಒಂದು ಇದ್ರದ್ದು ಏನಪ್ಪಾ ಅಂದ್ರೆ ಪ್ರೋಗ್ರೆಷನ್ ಅಂತ 5 ಟರ್ಮ್ಸ್ ಅನ್ನ ಫೈಂಡ್ ಮಾಡಿದ್ರಿ. ಆ 5 ಟರ್ಮ್ಸ್ ಅನ್ನ ನಾವು ಈ ರೀತಿಯಾಗಿ ತಗೊಂಡಿವಿ. ಏನ್ರಿ? a minus 2d. a ಅಂದ್ರೆ ಏನಂದ್ರಿ? 8 ಅದ. 8 minus 2d, 2 into d. ನಂತರ a minus d, ಕರೆಕ್ಟಾ? a minus d. ನಂತರ a ಅಂದ್ರೆ ಏನಂದ್ರಿ? 8 ಅದ. ನಂತರ a plus d. ನಂತರ a plus 2d. ರೈಟ್. 3 2 ಮೊದಲೇ ಇಂಟು ಮಾಡಿ ನಂತರ ಮೈನಸ್ ಮಾಡ್ತೀರಿ. 3 2 6, 8 over 6 ಹೋದ್ರೆ ಏನ್ ಬರ್ತೀರಿ? 2 ಬರ್ತದ. 8 over 3 ಹೋದ್ರೆ ಏನ್ ಬರ್ತೀರಿ? 5 ಬರ್ತದ. ನೆಕ್ಸ್ಟ್ 8 ಬರ್ತದ್ರಿ. 8 plus 3 11. 3 2 6, 8 plus 6 ಅಂತಂದ್ರೆ ಏನ್ ಬರ್ತೀರಿ? 14 ಬರ್ತದ. ಸೊ ಆ ಒಂದು 5 ಟರ್ಮ್ಸ್ ಏನಾಗಿರ್ತಾವ ಅಂತಂದ್ರೆ ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 ಟರ್ಮ್ಸ್ ಇವು ಆಗಿರ್ತಾವ. ಓಕೆ, ಈಗ ಕಂಡೀಷನ್ ಅನ್ನ ಚೆಕ್ ಮಾಡ್ಕೊಳ್ರಿ. ಏನ್ರಿ? 5th ಟರ್ಮ್ ಸ್ಕ್ವೇರ್ ಅಂತ ಫಸ್ಟ್ ಟರ್ಮ್ ಸ್ಕ್ವೇರ್ ಮಾಡಿದ್ರೆ 192 ಅಂದ್ರೆ 5th ಟರ್ಮ್ 14 ಅದ, ಅದರ ಸ್ಕ್ವೇರ್ 186 ಬರ್ತೈತಿ. ಫಸ್ಟ್ ಟರ್ಮ್ 2 ಅದ, ಅದರ ಸ್ಕ್ವೇರ್ 4 ಬರ್ತೈತಿ. 196 ಒಳಗೆ 4 ಹೋದ್ರೆ ಏನ್ ಬರ್ತೀರಿ? 192 ಬರ್ತದ. ಆ ನಂತರ ಸೆಕೆಂಡ್ ಟರ್ಮ್ ಮತ್ತೆ 4th ಟರ್ಮ್ ಆಡ್ ಮಾಡಿದ್ರೆ 16 ಅಂದ್ರಿ. ಇಲ್ಲಿ 5 ಅದ, ಇಲ್ಲಿ 11 ಅದ. 5 plus 11 ಮಾಡಿದ್ರೆ ಏನ್ ಬರ್ತೀರಿ? 16 ಬರ್ತದ. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿ ಇನ್ನೊಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಂಡ್ರೆ ಅಂದ್ರೆ ನಮ್ಮ ಆನ್ಸರ್ ತಪ್ಪದನ ಸರಿ ಅದನ್ನ ನಮ್ಗೊಂದು ಕ್ಲಾರಿಟಿ ಸಿಗ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 71st ಕ್ವಶನ್ ಏನದ ನೋಡ್ರಿ. ಇನ್ an arithmetic progression the sum of first n terms is 210 and the sum of first n minus 1 term is 171. If the first term of the progression is 3 and then find the progression, also find the 20th term of the progression. Okay, so that ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋತ ಹೋಗ್ಬಿಡೋಣಂತ್ರಿ. the sum of first n terms. Okay, sum of first n terms ಮೆನ್ಷನ್ ಮಾಡ್ಲಿಕ್ಕತ್ತಾರ. ಅದೇನಪ್ಪಾ ಅಂತಂದ್ರೆ 210 ಅದರಿ. ಓಕೆ, ಸೊ sum of first n terms ಅಂದ್ರೆ ಏನಂತ ಬರ್ಕೋತೀವಿ? Sn is equal to 210. ಆ ನಂತರ ಮುಂದೆ ಏನ್ ಮೆನ್ಷನ್ ಮಾಡಕತ್ತಾರ ಅಂತಂದ್ರೆ sum of n minus 1 terms. sum of first n minus 1 terms ಅಂದ್ರೆ ಎಷ್ಟದರಿ? 171 ಅದ. ಓಕೆ, ನಂತರ ಏನ್ ಹೇಳಕತ್ತಾರ್ರಿ? if the first term of the progression is 3. ಫಸ್ಟ್ ಟರ್ಮ್ ಏನದರಿ? 3 ಅದ. that is a equal to 3 and ನಂತರ ಏನ್ ಹೇಳಕತ್ತಾರೆ ಇವರು? then find the progression. ಹಂಗಂದ್ರೆ that progression ಅನ್ನ ಫೈಂಡ್ ಮಾಡ್ರಿ. ಮತ್ತೆ ಇನ್ನೊಂದು ಏನ್ ಹೇಳಕತ್ತಾರ್ರಿ? 20th ಟರ್ಮ್ ಅನ್ನು ಸಹಿತ ಏನಪ್ಪಾ ಅಂತಂದ್ರೆ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಎರಡು ಕೆಲಸ ಕೊಟ್ಟಾರ ನಮಗೆ, ಪ್ರೋಗ್ರೆಷನ್ ಫೈಂಡ್ ಮಾಡ್ಲಿಕ್ಕೆ ಮತ್ತೆ 20th ಟರ್ಮ್ ಫೈಂಡ್ ಮಾಡ್ಲಿಕ್ಕೆ ಹೇಳಕತ್ತಾರ್ರಿ. ಓಕೆ, ಸೊ ಇದನ್ನ ಸಾಲ್ವ್ ಮಾಡ್ಬೇಕು ಅಂತಂತಂದ್ರೆ ದಟ್ ನಮಗ ಸಣ್ಣ ಫಾರ್ಮುಲಾ ಹಾಕ್ಬೇಕಾ ದೊಡ್ಡ ಫಾರ್ಮುಲಾ ಹಾಕ್ಬೇಕ್ರಿ? ದೊಡ್ಡ ಫಾರ್ಮುಲಾ ಹಾಕಿದ್ವಿ ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಏನೇನ ಗೊತ್ತಿಲ್ಲ ಅಂತಂದ್ರೆ ಎನ್ ಗೊತ್ತಿಲ್ಲ, ಡಿ ಗೊತ್ತಿಲ್ಲ. ಎರಡು ವೇರಿಯೇಬಲ್ ಇರುವಂತ ಇಕ್ವೇಶನ್ಸ್ ಬರ್ತಾವ. ಇಲ್ಲೊಂದು ಇಕ್ವೇಶನ್ ಬರ್ತದ, ಇಲ್ಲೊಂದು ಇಕ್ವೇಶನ್ ಬರ್ತದ. ಅದ್ರೊಳಗೆ ವೇರಿಯೇಬಲ್ಸ್ ಏನಿರ್ತಾವ ಅಂತಂದ್ರೆ ಎನ್ ಮತ್ತೆ ಡಿ ಇರ್ತಾವ. ಲೆಂದಿ ಆಗತ್ರಿ. ಅದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ಇನ್ನೊಂದು ನಮಗೆ ಏನಪ್ಪಾ ಅಂದ್ರೆ ಸಿಂಪಲ್ ಫಾರ್ಮುಲಾ ಅದ ರೀ. ನಾನ್ ನಿಮ್ಗೆ ಅದನ್ನ ಥಿಯರಿ ಪಾರ್ಟ್ ಹೇಳ್ಬೇಕಾದಾಗ ಹೇಳಿದ್ದೆ. ಏನಪ್ಪಾ ಅಂದ್ರೆ ಈ ಫಾರ್ಮುಲಾ ಬಳಕೆ ಕಡಿಮೆ ಆಗುತ್ತೆ,
ಆದ್ರ ಇದು ಯಾವಾಗ ಎಲ್ಲಿ ಹೆಂಗ್ ಬರ್ತ ಅಂತಂದ್ರೆ ಗೊತ್ತಿಲ್ಲ ಅಂತಂದೇಳಿ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ದಟ್ ಈಸ್ nth ಟರ್ಮ್ ಈಸ್ ಈಕ್ವಲ್ ಟು Sn minus 1 sum of n terms minus sum of n minus 1 terms ಅಂತ ಫಾರ್ಮುಲಾ. ಓಕೆ, ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ದಟ್ ಈಸ್ an is equal to Sn ಅಂದ್ರೆ 210 ಮೈನಸ್ ಏನ್ರಿ n minus 1 ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ 171. 210 ಒಳಗ 171 ಅನ್ನ ಮೈನಸ್ ಮಾಡ್ತೀವಿ, ಇಲ್ಲಿ ಇನ್ನು 29 ಬೇಕು ಪ್ಲಸ್ 10 ಅಂದ್ರೆ nth ಟರ್ಮ್ ಏನ್ ಬರ್ತ್ರಿ ದಟ್ ಈಸ್ 39 ಬರ್ತತಿ. ಸಿಂಪಲ್ ಆಗಿ ಎರಡ ಸ್ಟೆಪ್ ಒಳಗೆ ಏನಪ್ಪಾ ಅಂದ್ರೆ ನಮ್ಗೆ nth ಟರ್ಮ್ ಸಿಕ್ಬಿಡ್ತು. nth ಟರ್ಮ್ ಸಿಕ್ತು, ಮತ್ತೆ ಏನ್ ಗೊತ್ತದೆ ನಮ್ಗ ಎ ಗೊತ್ತದ, nth ಟರ್ಮ್ ಗೊತ್ತು, ಎ ಗೊತ್ತು, Sn ಗೊತ್ತು. ಇಷ್ಟು ವಿಷಯಗಳು ಗೊತ್ತಿತ್ತಂದ್ರೆ ಹಿಂದಿನ ಪ್ರಾಬ್ಲಮ್ ನಾಗ ನಾವು ಸಾಲ್ವ್ ಮಾಡಿದಾಗೆ ಏನಪ್ಪಾ ಅಂತಂದ್ರ ದಟ್ Sn ಫಾರ್ಮುಲಾ ಹಾಕಿದ್ವಿ ಅಂದ್ರ n ಸಿಗ್ತೈತಿ. ಓಕೆ, ಸೊ ದಟ್ sum of first n terms that is Sn is equal to n divided by 2 into a plus an. ಇದು ಆಕ್ಚುಲಿ ದಟ್ ನಾವು ದೊಡ್ಡ ಫಾರ್ಮುಲಾ ಹಾಕೊಂಡು ಮಾಡ್ಕೋತ ಹೋದ್ವಿ ಅಂತಂದ್ರ ಬಹಳ ಲೆಂದಿ ಆಗತ್ರಿ. ನಾನ್ ನಿಮ್ಗೆ ಅಗ್ದಿ ಸಿಂಪಲ್ ಆಗಿ ಇದನ್ನ ಮಾಡೋದನ್ನ ಹೇಳ್ಕೊಡ್ಲಿಕ್ಕತ್ತೀನಿ. ಓಕೆ ರೈಟ್, Sn ಅಂದ್ರೆ ಏನದ್ರಿ 210, n ಅಂದ್ರೆ ಗೊತ್ತಿಲ್ಲ, n divided by 2 into a plus an. a ಅಂದ್ರೆ ಏನದ್ರಿ 3 ಅದ, ಪ್ಲಸ್ an ಗೊತ್ತ್ರಿ ದಟ್ ಇಸ್ 39. ಫೈಂಡ್ ಮಾಡಿದೀವಿ ನಾವು, ಕಂಡು ಹಿಡ್ಕೊಂಡಿದೀವಿ ಅದನ್ನ. ಓಕೆ, ಸೊ 210 is equal to n divided by 2. 2 ಈ ಕಡೆ ತಗೊಂಡ್ರೆ ಹಿಡಿತೈತ್ರಿ, ಅದಕ್ಕೂ ಮುಂಚೆ ನಾ ಇಲ್ಲೇ ಇದನ್ನ ಕೂಡಿಸ್ಕೊಂಡು ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. 39 plus 3 ಅಂದ್ರೆ ಏನ್ ಬರ್ತ್ರಿ 42 ಬರ್ತದ. 2 1s are 2, 2 2s are 4, 2 1s are 2. ಓಕೆ, n into 21 ಅದರಿ, 21 ಲೆಫ್ಟ್ ಸೈಡ್ ಬರ್ಲಿ, ಇದೇನಾಗ್ತ್ರಿ 210 divided by 21 is equal to n. 21 1s are 21, 21 1s are ಮುಂದೊಂದು 0 ರೀ. ಸೊ n equal to ಏನ್ ಬರ್ತೈತಿ ಅಂತಂದ್ರೆ 10 ಬರ್ತೈತಿ, which means sum of first 10 terms equal to 210, sum of first 9 terms equal to 171 ಅನ್ನುವಂತ ಅರ್ಥ ಕೊಡ್ತೈತಿ. ನಮಗ್ ಮುಂದೆ ಏನ್ ಬೇಕ್ರಿ ದಟ್ ಏನೇನ್ ಗೊತ್ತಾಯ್ತು ನಮ್ಗೆ, ಏನ್ ಗೊತ್ತಾಯ್ತು, ಏನ್ ಗೊತ್ತಾಯ್ತು, ಎ ಗೊತ್ತು. ಏನ್ ಬರಿ ಅಂದಾರಿ ಅವರು ಎ ಪಿ ಬರಿ ಅಂದಾರ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿ ಅಂದಾರಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿಬೇಕು ಅಂದ್ರೆ ನಮ್ಗೆ ಏನೇನ್ ಬೇಕ್ರಿ, ಎ ಗೊತ್ತಿರ್ಬೇಕು, ಡಿ ಗೊತ್ತಿರ್ಬೇಕು. ನಮಗ ಇಲ್ಲಿ ಎ ಗೊತ್ತದ, ಡಿ ಗೊತ್ತಿಲ್ಲ. ಸೊ ಡಿ ಗೊತ್ತು ಮಾಡ್ಕೋಬೇಕು ಅಂತಂದ್ರೆ ನಾವು ಏನ್ ಫಾರ್ಮುಲಾನ ಯೂಸ್ ಮಾಡೋಣ, ದಟ್ ಈಸ್ nth ಟರ್ಮ್ ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇದರಿಂದ ನಮಗ ಡಿ ವ್ಯಾಲ್ಯೂ ಗೊತ್ತಾಗ್ತತಿ, ಅದರಲ್ಲಿಂದ ನಮ್ಗೆ ಏನ್ ಬರ್ತೈತ್ರಿ ಎ ಪಿ ಸಿಗ್ತತಿ. ಓಕೆ, ದಟ್ ಈಸ್ an. ಏನಂದ್ರೆ ಗೊತ್ತದ್ರಿ ದಟ್ ಈಸ್ 39 is equal to a ಅಂದ್ರೆ ಏನದ್ರಿ ದಟ್ ಈಸ್ 3 ಪ್ಲಸ್ n ಅಂದ್ರೆ ಏನದ್ರಿ ಇಲ್ಲಿ ಫೈನ್ ಮಾಡ್ಕೊಂಡಿದೀವಿ ದಟ್ ಈಸ್ 10 ಮೈನಸ್ 1. ಡಿ ಅಂದ್ರೆ ಏನದ್ರಿ, ಡಿ ಅಂದ್ರೆ ಇಲ್ಲಿ ಗೊತ್ತಿಲ್ಲ, ಎಲ್ಲೂ ನಾವು ಮೆನ್ಷನ್ ಇಲ್ಲ, ಅದನ್ನ ಫೈನ್ ಮಾಡಕತ್ತೀವಿ. ಸೊ ಡಿ ಬರ್ಕೊಳ್ಳೋಣ. 3 ಎಡಗಡೆ ಹೋದ್ರೆ ಏನಾಗುತ್ತೆ ದಟ್ ಈಸ್ ಪ್ಲಸ್ 3 ಇದ್ದಿದ್ದು ಎಡಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ 3 ಆಗುತ್ತೆ. ಇಸ್ ಈಕ್ವಲ್ ಟು 10 ಮೈನಸ್ 1 ಅಂದ್ರೆ 9 ಡಿ ಬರ್ತದ್ರಿ. ಓಕೆ, 39 ಮೈನಸ್ 3 ಅಂದ್ರೆ ಏನ್ ಬರ್ತ್ರಿ 36 ಇಸ್ ಈಕ್ವಲ್ ಟು 9d. 9 ಈ ಕಡೆ ಹೋಗ್ಲಿ, ಇವೆರಡರ ನಂಬರ್ ಇಂಟು ಅದ, ಇದು ಈ ಕಡೆ ಹೋದ್ರೆ ಡಿವೈಡೆಡ್ ಬೈ 9 ಆಗುತ್ತೆ. ಇಸ್ ಈಕ್ವಲ್ ಟು ಡಿ. 9 1s are 9, 9 4s are 36 ಅಂದ್ರೆ ಡಿ ವ್ಯಾಲ್ಯೂ ಏನ್ ಬರ್ತರಿ 4 ಬರ್ತೈತಿ. ಓಕೆ, ಎ ಗೊತ್ತು, ಡಿ ಗೊತ್ತು. ಸೊ ನಮಗ ನಾವೇನಪ್ಪಾ ಅಂತಂದ್ರೆ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಆರಾಮಾಗಿ ಬರಿಬಹುದ್ರಿ. ಏನ್ರಿ ಜನರಲ್ ಫಾರ್ಮ್ ಅನ್ನ ಫಸ್ಟ್ ಬರ್ಕೊಳ್ಳೋಣ ಅಂತ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿಬೇಕಂದ್ರೆ ಈ ರೀತಿಯಾಗಿ ಬರ್ರಿ, ಜನರಲ್ ಫಾರ್ಮ್ ಆಫ್ ಆನ್ ಎಪಿ. ಓಕೆ, ಇದು ಎಪಿ ಜನರಲ್ ಫಾರ್ಮ್ ಅಂತಂದ್ರೆ ಏನದ ಅಂತಂದ್ರೆ ದಟ್ ಈಸ್ ಎ ಪ್ಲಸ್ ಡಿ, ಎ ಪ್ಲಸ್ 2d ಸೋ ಆನ್. ಓಕೆ, ಸೊ ದಟ್ ಎ ಅಂದ್ರೆ ಏನದ್ರಿ ಗೊತ್ತು, ದಟ್ ಈಸ್ 3. ಆ ನಂತರ 3 ಪ್ಲಸ್ ಡಿ ಅಂದ್ರೆ 4, ನಂತರ 3 ಪ್ಲಸ್ 2 ಇಂಟು 4 ಸೋ ಆನ್. ಓಕೆ, ಸೊ ಎ ಪಿ ಏನಾಗುತ್ತೆ 3, 3 ಪ್ಲಸ್ 4 7. ಮೊದಲಿಗೆ ಇಂಟು ಮಾಡಿ ಪ್ಲಸ್ ಮಾಡ್ತೀವಿ. 4 2s are 8, 8 ಪ್ಲಸ್ 3 11. ಬೋರ್ಡ್ ಮಾಸ್ ರೂಲ್ ನ ನಾವು ಬಿಡ್ಲಿಕ್ಕಿಲ್ಲ, ಎಲ್ಲ ಕಡೆನೂ ಅದನ್ನ ಅಪ್ಲೈ ಮಾಡ್ತಿರ್ತೀವಿ. ಓಕೆ, ಸೊ ಇದು ಎ ಪಿ ಆಯ್ತು. ಆದ್ರೆ ಅವ್ರು ಏನ್ ಕೇಳ್ರಿ ದಟ್ 20th ಟರ್ಮ್ ನ ಫೈಂಡ್ ಮಾಡಂದ್ರ ದಟ್ ಈಸ್ A20 is equal to ಡೈರೆಕ್ಟ್ A20 ಅಂತ ಬರೆಯೋದು ಬೇಡ, ದಟ್ ಈಸ್ AN ಫಾರ್ಮುಲಾನ ಹಾಕೊಳ್ಳೋಣ ಅಂತ್ರಿ. ಓಕೆ, ಸೊ AN ಫಾರ್ಮುಲಾ ಬರ್ಕೊಂಡು ದಟ್ A20 ಅನ್ನ ಕಂಡಿಡಿಯೋಣ. ದಟ್ ಈಸ್ AN is equal to A plus n minus 1 into D. ಓಕೆ, ದಟ್ ಈಸ್ A20 is equal to A20 is equal to A ಅಂದ್ರೆ ಏನದ್ರಿ 3 ಅದ, 3
ಪ್ಲಸ್ 20 minus 1 into d ಅಂದ್ರೆ ಏನದ್ರಿ, where is the d? d is 4 into 4. okay, this is equal to 3 plus 20 minus 1 ಅಂದ್ರೆ 19 into 4. okay, 3 plus 19 4 76. 76 plus 3 ಅಂದ್ರೆ ಏನು ಬರುತ್ತೆ? 79 ಬರ್ತೈತಿ. ಓಕೆನಾ? ರೈಟ್, ಇದು ನಮ್ಮ 71st ಪ್ರಾಬ್ಲಮ್ ಆಗಿತ್ತು. ನೆಕ್ಸ್ಟ್ 72nd ಪ್ರಾಬ್ಲಮ್ ಏನದ ನೋಡ್ರಿ. ದ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಪಾಲಿಗಾನ್ ಆಫ್ n sides is n minus 2 into 180 degree. The interior angles of the pentagon are in the arithmetic progression. If the smallest angle is 72 degree, then find the angles of the pentagon. okay, so that ಇದ್ರೊಳಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಕಾನ್ಸೆಪ್ಟ್ ಅನ್ನ ಕೊಟ್ಟು ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡ್ಯಾರಿ. ಓಕೆ, ಒಂದು ಪಾಲಿಗಾನ್ ಐತಿ ಅಂತಂದ್ರ ಅದ್ರ ಇಂಟೀರಿಯರ್ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಏನಾಗಿರ್ತೈತಿ ಅಂತಂದ್ರೆ ಅದಕ್ಕೊಂದು ಫಾರ್ಮುಲಾ ಅದರಿ, ದಟ್ ಇಸ್ n minus 2 into 180 degree. ಇದು 8th ಸ್ಟ್ಯಾಂಡರ್ಡ್ ಒಳಗೆ ಏನಪ್ಪಾ ಅಂತಂದ್ರೆ ಜಾಮೆಟ್ರಿ ಪಾರ್ಟ್ ಒಳಗೆ ಇದು ನಮಗ ಬಂದಿತ್ತು. ಓಕೆ, ಅದಾದ ನಂತರ ಮುಂದೆ ಏನ ಕೊಡಕತ್ತಾರ ಅಂತಂದ್ರ ಒಂದು ಪೆಂಟಗಾನ್ ಒಳಗ ಏನದ ಎಷ್ಟು ಆಂಗಲ್ಸ್ ಇರ್ತಾವ್ರಿ? 5 ಆಂಗಲ್ಸ್ ಇರ್ತಾವು. ಈ 5 ಆಂಗಲ್ಸ್ ಏನಿದಾವ ಅಂತಂದ್ರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಅದಾವ. ಅದ್ರೊಳಗ ಸ್ಮಾಲೆಸ್ಟ್ ಆಂಗಲ್ ಎಷ್ಟೈತ್ರಿ? 72 ಡಿಗ್ರಿ ಐತಿ. ಹಂಗಂದ್ರ ಉಳಿದಂತ 4 ಆಂಗಲ್ಸ್ ಏನದಾವಲ್ರಿ ಆ ಆಂಗಲ್ಸ್ ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ, ತೊಂದ್ರೆ ಇಲ್ಲ, ಫೈಂಡ್ ಮಾಡೋಣಂತ್ರಿ. ರೈಟ್, ಸೊ ಈಗ ಅವ್ರು ಕೊಟ್ಟಂಗ ಬರ್ಕೊಳ್ಳಂತ್ರಿ. 72nd ಪ್ರಾಬ್ಲಮ್. ಈಗ ಒಂದು ಪೆಂಟಗಾನ್ ಐತಿ. ಪೆಂಟಗಾನ್ ಅಂತಂದ್ರೆ ದಟ್ ಸೈಡ್ಸ್ ಎಷ್ಟು ಇರ್ತಾವ್ರಿ? 5 ಸೈಡ್ಸ್ ಇರ್ತಾವು. ಓಕೆ, ಸೊ ಪೆಂಟಗಾನ್ ಅಂತಂದ್ರೆ 5 ಸೈಡ್ಸ್ ಇರ್ತಾವು. ಆ ನಂತರ ದಟ್ 5 ಆಂಗಲ್ಸ್ ಇರ್ತಾವ. ಓಕೆ, ರೈಟ್, ಸೊ ದಟ್ sum of all angles equal to, that is n minus 2 into 180 degree. ಇದು ಫಾರ್ಮುಲಾ. ಇಲ್ಲಿ ಎಷ್ಟು ಆಂಗಲ್ಸ್ ಅದಾವ್ರಿ? ಟೋಟಲ್ ಆಂಗಲ್ಸ್ 5 ಅದಾವ್. ಆಂಗಲ್ಸ್ ಅಂತಾರ ಅನ್ಕೊಡ್ರಿ, ಸೈಡ್ಸ್ ಅಂತ ಅದ್ರ ಅನ್ಕೊಡ್ರಿ. ಎಷ್ಟಂದ್ರೆ ಸೈಡ್ಸ್ 5 ಅದಾವ್. 5 minus 2 into 180, that is 5 minus 2 ಅಂದ್ರೆ ಏನ್ ಬರ್ತದೆ? 3 ಬರ್ತದ. 3 into 180 is equal to 540 ಡಿಗ್ರಿ. ಎಲ್ಲಾ ಆಂಗಲ್ಸ್ ಸಮ್ ಏನಾಗಿರ್ತೈತಿ ಅಂತಂದ್ರೆ 540 ಡಿಗ್ರಿ ಆಗಿರ್ತೈತಿ. ಓಕೆ, ರೈಟ್. ಸೊ ಹಾಗಾದ್ರೆ ದಟ್ ಅವು ಆ ಒಂದು ಆಂಗಲ್ಸ್ ಎದ್ರೊಳಗ ಅದಾವ್ರಿ? AP ಒಳಗ ಅದಾವ. ಓಕೆ, ಸೊ ಸ್ಮಾಲೆಸ್ಟ್ ಆಂಗಲ್ ಎಷ್ಟದರಿ? 72 ಡಿಗ್ರಿ ಅದ. ಆ ನಂತರ ಇದಕ್ಕಿಂತ ನೆಕ್ಸ್ಟ್ ಆಂಗಲ್ ಏನ್ ಬರ್ತ್ರಿ? ಒಂದು ಕಾಮನ್ ಡಿಫರೆನ್ಸ್ ಅನ್ನ ನಾವು ಆಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಏನ್ ಬರ್ತದ್ರಿ? ದಟ್ ಇಲ್ಲಿ ಡಿ ಇದ್ರೆ ನೆಕ್ಸ್ಟ್ ಏನ್ ಬರ್ತದ್ರಿ? 2D ಬರ್ತೈತಿ. ನೆಕ್ಸ್ಟ್ ಏನ್ ಬರ್ತದ್ರಿ? 72 ಪ್ಲಸ್ 3D ಬರ್ತೈತಿ. ಓಕೆ, ರೈಟ್. 1 2 3 4. ನೆಕ್ಸ್ಟ್ ದಟ್ ಫಿಫ್ತ್ ಆಂಗಲ್ 72 ಪ್ಲಸ್ 4D ಈಸ್ ಈಕ್ವಲ್ ಟು 540 ಡಿಗ್ರಿ. ಎಲ್ಲಾ ಆಂಗಲ್ಸ್ ಸಮ್ 540 ಐತಿ. ಈ 72 ಎಲ್ಲಿಂದ ಬಂತು? ನಾವು ಇದನ್ನ ತಗೋತಾ ಇಲ್ಲ ರೀ, ಅವರೇ ಕೊಟ್ಟಿದಾರ. ಸ್ಮಾಲೆಸ್ಟ್ ಆಂಗಲ್ 72 ಐತಿ ಅಂತಂದೇಳಿ. ಓಕೆ, ಸೊ ಇಷ್ಟು ಆಂಗಲ್ಸ್ ಸಮ್ ಅನ್ನ ತಗೊಂಡ್ವಿ ಅಂತಂದ್ರೆ ಅದು 540 ಡಿಗ್ರಿಗೆ ಈಕ್ವಲ್ ಐತಿ. ಇದನ್ನ ಇಷ್ಟುನು ನಾವು ಸಾಲ್ವ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಡಿ ವ್ಯಾಲ್ಯೂ ಸಿಗ್ತೈತಿ. ಡಿ ಸಿಕ್ತಂತಂದ್ರೆ ದಟ್ ಆ ಇಷ್ಟು ಆಂಗಲ್ಸ್ ನಮ್ಗೆ ಇಲ್ಲಿ ಸಿಗುತ್ತಾವ. ಸಿಂಪಲ್ ಅದೇ, ಅಂತ ಕಷ್ಟದ ಏನ್ ಪ್ರಾಬ್ಲಮ್ ಇಲ್ಲ. ಅವ್ರು ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ನಮ್ಗೆ ಈ ಒಂದು ಕ್ಯಾಲ್ಕುಲೇಷನ್ ಕೊಟ್ಟಾರ, ಅದ್ರೊಳಗೆ ಸ್ವಲ್ಪ ಟ್ವಿಸ್ಟ್ ಐತಿ. ಅದು ಬಿಟ್ರೆ ನಾರ್ಮಲ್ ಅದ ಲೆಕ್ಕ. ಓಕೆ, ಸೊ 72 ಎಷ್ಟು ಸಾರಿ ಬರುತ್ತೆ ನೋಡ್ರಿ? 1 2 3 4 5. ಅಂಡರ್ಲೈನ್ ಮಾಡ್ಬಿಡ್ತೀನಿ. 2 3 4 5 ಸಾರಿ ಬರುತ್ತೆ. 72 into 5 ಅಂದ್ರೆ ಏನ್ ಬರ್ತ್ರಿ? 360 ಪ್ಲಸ್ ಡಿ ಎಷ್ಟು ಸಾರಿ ಬರ್ತಿ? 1 plus 2. 1 plus 2 3, 3 plus 3 6, 6 plus 4 10 ಆಗುತ್ತೆ. 10D is equal to 540. ಓಕೆ, 360 ರೈಟ್ ಸೈಡ್ ಹೋಗ್ಲಿ. 10D is equal to 540 minus 360, that is 10D is equal to 540 minus 360 ಅಂದ್ರೆ ಎಷ್ಟು ಬರ್ತ್ರಿ? 180 ಬರ್ತೈತಿ. 10 ರೈಟ್ ಸೈಡ್ ಹೋದ್ರೆ ಇಲ್ಲಿ 2 ನಂಬರ್ ಇಂಟು ಐತಿ. ಇದು ರೈಟ್ ಸೈಡ್ ಹೋದ್ರೆ ಡಿವೈಡೆಡ್ ಬೈ 10 ಆಗ್ತೈತ್ರಿ. ಸೊ 1 0 ಕ್ಯಾನ್ಸಲ್ ಐತ್ರಿ. D is equal to 80. ಓಕೆ, ಡಿ ಸಿಕ್ತು. ಹಂಗಂದ್ರ ಆ 5 ಆಂಗಲ್ಸ್ ಯಾವ್ರಿ? ಇಲ್ಲದ ನೋಡ್ರಿ. 72 ಪ್ಲಸ್ ಡಿ, 72 ಪ್ಲಸ್ 2D, 72 ಪ್ಲಸ್ 3D, 72 ಪ್ಲಸ್ 4D. ಓಕೆ, ಸ್ಮಾಲೆಸ್ಟ್ ಆಂಗಲ್ 72, ನಂತರ 72 ಪ್ಲಸ್ ಡಿ ಅಂದ್ರೆ 18, ನಂತರ 72 ಪ್ಲಸ್ 2D, 72 ಪ್ಲಸ್ 2D, ಡಿ ಅಂದ್ರೆ 18, ನಂತರ 72 ಪ್ಲಸ್ 3D. ಓಕೆ, ನಂತರ 72 ಪ್ಲಸ್ 4D. ಓಕೆ, ಸೊ ಫಸ್ಟ್ ಆಂಗಲ್ 72 ಪ್ಲಸ್ 18 ಅಂದ್ರೆ 19, 18 2s 36 ಪ್ಲಸ್ 72 ಅಂದ್ರೆ ಏನ್ ಬರ್ತ್ರಿ? 108 ಬರ್ತೈತಿ. ಓಕೆ, ನಂತರ
18 3 54, 54 plus 72, 126 ಬರ್ತೈತಿ. ಆನಂತರ 18 4 72, 72 plus 72 ಅಂದ್ರೆ ಎಷ್ಟು ಬರ್ತೀರಿ 144 ಬರ್ತೈತಿ. ಸೊ ಆ ಒಂದು 5 angles ಏನಾಗಿರ್ತಾವ ಅಂತಂದ್ರೆ ಇವಾಗಿರ್ತಾವ. ಒಂದ್ಸಾರಿ ಇಷ್ಟು ಕೂಡಿಸಿ ನೋಡ್ರಿ, ದಟ್ 540 ಬರ್ತದೆ ಇಲ್ಲ ಅಂತ ಹೇಳಿ. ಸೊ 144ಗೆ 126 ಕೂಡ್ಸೋಣ, ಏನ್ ಬರ್ತೀರಿ 170 ಬರ್ತೈತಿ. ಕರೆಕ್ಟಾ? ಸಾರಿ 270 ಬರ್ತೈತಿ. 270 ಇಲ್ಲ ಆಯ್ತು. ಆ ನಂತರ 72 ಪ್ಲಸ್ 108 ಮಾಡಿದ್ರೆ ಏನ್ ಬರ್ತೀರಿ 180 ಬರ್ತೈತಿ. 180 ಪ್ಲಸ್ 170 ಅಂತಂದ್ರೆ 350 ಬಂತು. 450 ಬರ್ತೈತಿ. 450 ಪ್ಲಸ್ 90 ಅಂತಂದ್ರೆ ಏನ್ ಬರ್ತೀರಿ 540 ಬರ್ತೈತಿ. ಓಕೆನಾ? ರೈಟ್. ಸೊ ಆ ಪೆಂಟಗಾನದ್ದು 5 angles ಇವು ಆಗಿದ್ವು. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 73rd ಕ್ವಶನ್ ಏನದ ನೋಡ್ರಿ. ಎ ಪರ್ಸನ್ ವರ್ಕ್ಸ್ ಇನ್ ಎ ಶಾಪ್ ಫ್ರಮ್ ಮಂಡೇ ಟು ಸ್ಯಾಟರ್ಡೇ, ಹಿಸ್ ಎವ್ರಿಡೇ ಅರ್ನಿಂಗ್ಸ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಬ್ಬ ಮನುಷ್ಯ ಏನಪ್ಪಾ ಅಂತಂದ್ರೆ ಒಂದು ಶಾಪ್ ಒಳಗೆ ವರ್ಕ್ ಮಾಡ್ತಾನ್ರಿ. ದಟ್ ಯಾವ ದಿವಸದಿಂದ ಯಾವ ದಿವಸ ತನಕ ಮಾಡ್ತಾರ ಅಂತಂದ್ರೆ ಮಂಡೇಲಿಂದ ಹಿಡಿದು ಸ್ಯಾಟರ್ಡೇ ತನಕ ವರ್ಕ್ ಮಾಡ್ತಾರ. ಸಂಡೇ ದಿವಸ ಅವ್ರು ವರ್ಕಿಂಗ್ ಇರಲ್ಲ. ನಂತರ ಮುಂದೆ ಏನಾಗ್ಲಿಕ್ಕೈತಿ ಅಂತಂದ್ರೆ ಹಿಸ್ ಟೋಟಲ್ earnings from Monday to Wednesday are 525. Monday, Tuesday, Wednesday ಈ 3 ದಿವಸ ವರ್ಕ್ ಮಾಡಿ ಅವ್ರು ಏನ್ ಅರ್ನ್ ಮಾಡ್ತಾರಲ್ಲ ಅದ್ರ ಟೋಟಲ್ ಎಷ್ಟು ಅಂದ್ರೆ 525 rupees ಅದ. And Friday he gets rupees 100 more than his Monday's earnings. Find the everyday's earnings. Okay, so ಇನ್ನೊಂದು ಏನಾಗ್ಲಿಕ್ಕೈತಿ ಅಂತಂದ್ರೆ ಫ್ರೈಡೆ ಎಷ್ಟು ಅರ್ನ್ ಮಾಡ್ಲಿಕ್ಕತ್ತಾರ ಅಂತಂದ್ರ ಮಂಡೇ ಎಷ್ಟು ಅರ್ನ್ ಮಾಡ್ತಾರಲ್ರಿ ಅದಕ್ಕಿಂತ 100 rupees ಹೆಚ್ಚಿಗೆ ಅರ್ನ್ ಮಾಡ್ತಾರ. ಅಂದ್ರೆ ಇಲ್ಲಿ ದಟ್ 20 rupees ಇತ್ತಂದ್ರ ಅಲ್ಲಿ ಏನಾಗತ್ತಂದ್ರ 100 rupees ಹೆಚ್ಚಿಗೆ ಐತಿ. ಎದಕ್ಕೆ ದಟ್ ಮಂಡೇ ಮತ್ತೆ ಫ್ರೈಡೆಗೆ. ಕರೆಕ್ಟಾ? ರೈಟ್. ಓಕೆ, ಸೊ ಹಂಗಂದ್ರೆ ಫೈಂಡ್ ದ ಎವ್ರಿ ಡೇಸ್ ಅರ್ನಿಂಗ್ಸ್. ಪ್ರತಿ ದಿವಸ ಅವ್ರ ಎಷ್ಟು ಅರ್ನ್ ಮಾಡ್ತಾರ ಅದನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ, ಮಂಡೇಲಿಂದ ಹಿಡಿದು ಫ್ರೈಡೆ ತನಕ ಸ್ಯಾಟರ್ಡೆ ತನಕನೂ ಏನಪ್ಪಾ ಅಂದ್ರೆ ಪ್ರತಿ ದಿವಸದ ಅರ್ನಿಂಗ್ ಅನ್ನು ನಾವಿಲ್ಲಿ ಫೈಂಡ್ ಮಾಡ್ಬೇಕು. ಅಂದ್ರೆ ಎಲ್ಲಾ ಆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದು ಎಲ್ಲಾ ಟರ್ಮ್ಸ್ ಅನ್ನ ಫೈಂಡ್ ಮಾಡ್ಬೇಕು ಅನ್ನೋ ಅರ್ಥದೊಳಗ ಕೊಡಾಕತ್ತಾರೆ. ಓಕೆ, 73rd ಕ್ವಶನ್. ಅವ್ರ ಎಲ್ಲಿ ತನಕ ವರ್ಕ್ ಮಾಡಕತ್ತಾರಿ? ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ. ಓಕೆ, ಸೊ ನಾವೇನು ಇಲ್ಲಿ ಏನ್ ಅನ್ಕೊಳ್ಳೋಣ ಅಂತಂದ್ರೆ ದಟ್ ಮಂಡೇ ದಿವಸ ಏನ್ ಮಾಡ್ತಾರ ಅದು ಎ ಆಗಿರ್ಲಿ, ನಂತರ ಟ್ಯೂಸ್ಡೇ ಎ ಪ್ಲಸ್ ಡಿ ಆಗಿರ್ಲಿ, ವೆನ್ಸ್ಡೇ ಎ ಪ್ಲಸ್ 2D, ದಟ್ ಥರ್ಸ್ಡೇ ಎ ಪ್ಲಸ್ 3D, ಫ್ರೈಡೆ ಎ ಪ್ಲಸ್ 4D, ಸ್ಯಾಟರ್ಡೆ ಎ ಪ್ಲಸ್ 5D. ಓಕೆ, ನಂತರ ಸೊ ಇಲ್ಲಿಂದ ಇಲ್ಲಿ ತನಕ ಫಸ್ಟ್ 3 days ದ ಅರ್ನಿಂಗ್ಸ್ ಟೋಟಲ್ ಎಷ್ಟೈತಿ ಅಂದ್ರೆ 525 rupees ಐತಿ. ಓಕೆ, ಸೊ ವಿಚ್ ಮೀನ್ಸ್ ಎ ಪ್ಲಸ್ ಡಿ ಎರಡನೇ ದಿವಸದ್ದು, ಮೂರನೇ ದಿವಸದ್ದು ಎ ಪ್ಲಸ್ 2D ಇದಿಷ್ಟು ಅರ್ನಿಂಗ್ಸ್ ಎಷ್ಟ ಅಂದ್ರೆ 525 rupees ಐತಿ. ಮತ್ತೆ ಇನ್ನೊಂದು ಕೊಡಾಕತ್ತಾರ್ರಿ ಏನಪ್ಪಾ ಅಂತಂದ್ರೆ ಫ್ರೈಡೆ ದಿವಸ ಎಷ್ಟು ಅರ್ನ್ ಮಾಡ್ತಾರೆ. ಓಕೆ, ಸೊ ಫ್ರೈಡೆ ದಿವಸ ಎಷ್ಟು ಅರ್ನ್ ಮಾಡ್ತಾರಲ್ಲ ಅದೇನಪ್ಪಾ ಅಂದ್ರೆ ಮಂಡೇ ದಿವಸದಕ್ಕಿನ್ನ ಏನಪ್ಪಾ ಅಂತಂದ್ರೆ 100 rupees ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ವಿಚ್ ಮೀನ್ಸ್ ಇಲ್ಲಿ ಫ್ರೈಡೆ ದಿವಸದ್ದು ಎ ಪ್ಲಸ್ ಡಿ ಅದ, ಮಂಡೇ ದಿವಸದ ಎಷ್ಟು ಅದರಿ ಎ ಅದ. ಇದು ಇದಕ್ಕಿಂತ 100 rupees ಹೆಚ್ಚಿಗೆ ಐತಿ ಅಂತಂದ್ರ ಅವು ಎರಡರದ ಡಿಫ್ರೆನ್ಸ್ ಏನ್ ಬರ್ತೈತಿ ಅಂತಂದ್ರ 100 rupees ಬರ್ತೈತಿ, 100 ಬರ್ತದ. ಓಕೆ, ಸರಿ, ಇದನ್ನ ಸಾಲ್ವ್ ಮಾಡೋಣಂತ್ರಿ. ಇಲ್ಲೊಂದು ಕಂಡೀಷನ್ ಬರ್ತೈತಿ, ಇಲ್ಲೊಂದು ಕಂಡೀಷನ್ ಬರ್ತೈತಿ. ನಮಗ ಇದರ್ಲಿಂದ ಏನ್ ಗೊತ್ತಾಗ್ತಾವ ಅಂದ್ರೆ ಎ ಮತ್ತು ಡಿ ವ್ಯಾಲ್ಯೂ ಗೊತ್ತಾಗ್ತಾವ. ಎ ಮತ್ತು ಡಿ ವ್ಯಾಲ್ಯೂ ಗೊತ್ತಿದ್ರೆ ನಾವ್ ಏನ್ ಬೇಕಾದ್ರೂ ಫೈಂಡ್ ಮಾಡ್ಬೋದು. ಓಕೆ, ರೈಟ್. ಸೊ ಎ ಎಷ್ಟು ಸರಿ ಅದ್ರಿ? 1 2 3 ಸರಿ ಅದ. ದಟ್ ಈಸ್ 3a ಪ್ಲಸ್ ಡಿ ಎಷ್ಟು ಸರಿ ಅದ್ರಿ? ಡಿ ಪ್ಲಸ್ 2D ಅಂದ್ರೆ ಏನಾಗುತ್ತೆ? 3D ಇಸ್ ಈಕ್ವಲ್ ಟು 525. ಇವೆರಡರೊಳಗೆ ಏನ್ ಕಾಮನ್ ತೆಗಿತೀವಿ? 3 ಕಾಮನ್ ತೆಗಿಲಿಕ್ಕೆ ಬರುತ್ತೆ. 3 ಇಂಟು ಎ ಪ್ಲಸ್ ಡಿ. 3 ಹೊರಗಡೆ ಹೋದ್ರೆ ಇಲ್ಲಿ ಎ ಉಳಿತೈತಿ, ಇಲ್ಲಿ ಡಿ ಉಳಿತೈತಿ. ಈಸ್ ಈಕ್ವಲ್ ಟು 525. ದಟ್ ಇಸ್ ದ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಇವೆರಡನ್ನ ಬಿಟ್ಟು ಇಂಟು ಐತಿ. ಇದು ರೈಟ್ ಸೈಡ್ ಬಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಡಿವೈಡೆಡ್ ಬೈ 3 ಆಗುತ್ತೆ. 3 1 3, 3 1 3, 2 ಉಳಿತು 22 ಆಯ್ತು. 3 7 21, 1 ಉಳಿತು 15 ಆಯ್ತು. 3 5 15, ವಿಚ್ ಮೀನ್ಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 175 ಆಗಿರ್ತದೆ. ಓಕೆ, ನಂತರ ಇಲ್ಲಿ ಏನದ್ರಿ? ಇಲ್ಲಿ ಎ ಅದ, ಇಲ್ಲಿ ಎ ಅದ, ಇಲ್ಲಿ ಮೈನಸ್ ಎ ಅದ. ಸೊ ಎ ಒಳಗ ಎ ಕಳೆದ ಅಂದ್ರೆ 0 ಬರ್ತೈತಿ. 4D ಇಸ್ ಈಕ್ವಲ್ ಟು 100 ಆಯ್ತು. ಅದನ್ನ ಒಂದು ಸ್ಟೆಪ್ ಬರ್ಕೊಂಡ್ಬಿಡೋಣಂತ್ರಿ. ಓಕೆ, 4D ಇಸ್ ಈಕ್ವಲ್ ಟು 100. 4 ಬಲಗಡೆ ಬಂದ್ರೆ ಏನಾಗ್ತರಿ? ಡಿವೈಡೆಡ್ ಬೈ 4 ಆಗ್ತತಿ. 4 1 4, 4 2 8, 2 ಉಳಿತು 20 ಆಯ್ತು. 4 5 20. ಸೊ ಡಿ ವ್ಯಾಲ್ಯೂ ಏನೈತಿ ಅಂತಂದ್ರೆ 25 ಐತಿ. ಓಕೆ, ಸೊ
ದಟ್ ಇಲ್ಲಿ ಬೇಡ, ಇಲ್ಲಿ ಕೆಳಗಡೆ ಬಿಡ್ತೇನೆ ರೀ. ದಟ್ ಒಂದು ನಿಮಿಷ ರೀ, ಇಲ್ಲಿ ಡಿ ಸಿಕ್ತಲ್ಲ, ನಮ್ಗೆ ಇನ್ನೂ ಇದು ಸಿಕ್ಕಿಲ್ಲ. ಏನ್ ಸಿಕ್ಕಿಲ್ಲ? ಎ ವ್ಯಾಲ್ಯೂ ಸಿಕ್ಕಿಲ್ಲ. ಸೊ ಇಲ್ಲಿ ಎರಡು ಅನ್ನೋನ್ಸರ್ ಅಂದ್ರೆ ಏನ್ ಮಾಡೋಣ ಅಂತಂದ್ರೆ ಇಕ್ವೇಶನ್ 1 ಅಂತ ಕರೆಯೋಣ. ಸೊ ಫ್ರಮ್ equation 1 a plus d is equal to 175. d value ಗೊತ್ತೈತಿ, which means a plus 25 is equal to 175. 25 ರೈಟ್ ಸೈಡ್ ಹೋಗ್ಲಿ, ಇದೇನಾಗತ್ರಿ minus 25 ಆಗುತ್ತೆ. ಇಲ್ಲಿ plus 25 ಇದ್ದ ರೈಟ್ ಸೈಡ್ ಹೋದ್ರೆ minus 25 ಆಗುತ್ತೆ. 175 minus 125 ಅಂದ್ರೆ ಏನ್ ಬರ್ತ್ರಿ? 150 ಬರ್ತೈತಿ. ಸರಿನಾ? ದಿಸ್ ಇಸ್ ಫಸ್ಟ್ ಡೇಸ್ ಅರ್ನಿಂಗ್. ಇದು ಮೊದಲೇ ದಿವಸದ ಅರ್ನಿಂಗ್. ಓಕೆ, ರೈಟ್. His every day's earning is ಏನಪ್ಪಾ ಅಂತಂದ್ರೆ ಒಂದೇ ದಿವಸ ಎಷ್ಟದ್ರಿ? 150. ನಮ್ಗೆ ಎ ವ್ಯಾಲ್ಯೂ ಗೊತ್ತಾಗೈತಿ, ದಟ್ ಈಸ್ 150. ಎರಡನೇ ದಿವಸದ ಎಷ್ಟದ್ರಿ? 150 ಪ್ಲಸ್ ಡಿ, ದಟ್ ಈಸ್ 150 ಪ್ಲಸ್ 25. ಮೂರನೇ ದಿವಸದ್ರಿ 150 ಪ್ಲಸ್ 25 ಇಂಟು 2, ಅಥವಾ 2d ಅದಲ್ರಿ, 2 ಇಂಟು 25. ಆ ಕಡೆ ಈ ಕಡೆ ಆಗೋದು ಬೇಡ, ನೀಟಾಗಿ ಬರ್ಕೊಂಡ್ಬಿಡೋಣ. 2 ಇಂಟು 25, 1 2 3 ದಿವಸದಾಯ್ತು. ನಂತರ 150 ಪ್ಲಸ್ 3 ಇಂಟು 25. ಅವಸರ ಮಾಡಬಾರ್ದ್ರಿ, ಸಾವಕಾಶ ಬರೋಣ ಅಂತ. ಓಕೆ, 150 ಪ್ಲಸ್ 4 ಇಂಟು 25. ಲಾಸ್ಟ್ ದಿವಸದ ಎಷ್ಟಪ್ಪ ಅಂದ್ರೆ 150 ಪ್ಲಸ್ 5 ಇಂಟು 25, ದಟ್ ಇಸ್ ಅ ಸ್ಯಾಟರ್ಡೇ ಸ್ಯಾಲರಿ. ಓಕೆ, ರೈಟ್. ಸೊ ಇವನಿಷ್ಟು ನಾವು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ ಅಂತಂದ್ರೆ ಏನಾಗುತ್ತೆ? ಫಸ್ಟ್ ಡೇದು 150 ಅದ, ಸೆಕೆಂಡ್ 150 ಪ್ಲಸ್ 25 175, 25 2 50, 50 ಪ್ಲಸ್ 150 200. ಓಕೆ, ಸೊ ದಟ್ ಡಿ 25 ಅದಲ್ಲ, 25 ಕೂಡಿಸ್ಕೊತ ಹೋಗ್ಬಿಡೋಣ, ನಮ್ಗೆ ಆನ್ಸರ್ ಬರುತ್ತೆ 225. ನೆಕ್ಸ್ಟ್ 250, ನೆಕ್ಸ್ಟ್ 275, 1 2 3 4 5 6. ಓಕೆ, ರೈಟ್. ಸೊ ದಟ್ ಇವು ನಮ್ಗೆ ಸಿಕ್ರಿ. ದಟ್ ಈ ಕಂಡೀಷನ್ ಕರೆಕ್ಟ್ ಅದಾವ ಇಲ್ಲ ಅಂತಂದ್ರೆ ನಾವು ನೋಡ್ದಾಯ್ತು ಅಂತಂದ್ರೆ ಮೊದಲೇ 3 ದಿವಸದನ್ನ ಕೂಡಿಸಿದ್ವಿ ಅಂತಂದ್ರೆ ದಟ್ 150 ಪ್ಲಸ್ 175 ಅಂತಂದ್ರೆ ಏನ್ ಬರ್ತೀರಿ? 325 ಪ್ಲಸ್ 200 525. ಮೊದಲೇ 3 ದಿವಸದ ಸಮ್ಮು 525 ಐತಿ. ನಂತರ ದಟ್ ಫ್ರೈಡೆ ಮತ್ತು ಮಂಡೇ ಇವೆರಡರದ್ದು ಡಿಫರೆನ್ಸ್ ಎಷ್ಟೈತಿ ಅಂತಂದ್ರೆ 100 ಐತಿ ಅಂತ ಹೇಳಿದ್ರು. ಇಲ್ಲಿ 250 ಅದ. ಓಕೆ, ಇಲ್ಲಿ 250 ಅದ ಫ್ರೈಡೇದು, ಆನಂತರ ಮಂಡೇದು 150 ಅದ. 250 ಒಳಗೆ 150 ಹೋದ್ರೆ ಏನ್ ಬರ್ತ್ರಿ? 100 ಬರ್ತೈತಿ. ವಿಚ್ ಮೀನ್ಸ್ ನಾವು ಮಾಡಿರುವಂತ ಕಂಡೀಷನ್, ಅವ್ರು ಕೊಟ್ಟಿರುವಂತ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಾವು ಮಾಡಿರುವಂತ ಲೆಕ್ಕಕ್ಕೆ ಸರಿಯಾಗಿ ಹೊಂದಾಕತೈತಿ. ವಿಚ್ ಮೀನ್ಸ್ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಓಕೆ, ರೈಟ್. ಇದು 73rd ಕ್ವಶನ್ ಆಗಿತ್ತು. ನಂತರ 74th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಒಂದ್ಸಾರಿ. ದಟ್ ಫಸ್ಟ್ ಪ್ರಾಬ್ಲಮ್ ಅನ್ನ ನೋಡ್ಬಿಡೋಣ. ದ ಆಂಗಲ್ ಆಫ್ ಎ ಕ್ವಾಡ್ರಿಲೇಟರಲ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಗಲ್ಲಿ ಪೆಂಟಗಾನ್ ಬಗ್ಗೆ ಹೇಳಿದ್ರು, ಈ ಕ್ವಾಡ್ರಿಲೇಟರ್ ಬಗ್ಗೆ ಹೇಳಕತ್ತಾರ್ರಿ. ಕ್ವಾಡ್ರಿಲೇಟರ್ ಒಳಗ 4 ಆಂಗಲ್ಸ್ ಇರ್ತಾವ್ರಿ. ಅವು ಏನಪ್ಪಾ ಅಂತಂದ್ರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗದಾವ್. ಇಫ್ ದ ಸಮ್ ಆಫ್ ಎ ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ ಇಸ್ 130 ಡಿಗ್ರಿ, ದೆನ್ ಫೈಂಡ್ ದ ಆಂಗಲ್ಸ್ ಆಫ್ ದ ಕ್ವಾಡ್ರಿಲೇಟರ್. ಆಕ್ಚುಲಿ ಏನಪ್ಪಾ ಅಂದ್ರೆ 2 ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ ಇರ್ತಾವು. ಅದ್ರೊಳಗೆ ಒಂದು ಪೇರ್ ಏನಪ್ಪಾ ಅಂತಂದ್ರೆ 130 ಡಿಗ್ರಿ ಅದರಿ. ಹಂಗಂದ್ರೆ ದಟ್ ಫೈಂಡ್ ದ ಆಂಗಲ್ಸ್ ಆಫ್ ದ ಕ್ವಾಡ್ರಿಲೇಟರ್. ಉಳಿದ 4 ಆಂಗಲ್ಸ್ ಅನ್ನ ಏನ್ ಮಾಡ್ರಿ ಅಂತಂದ್ರೆ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ, ಸೊ ಕ್ವಾಡ್ರಿಲೇಟರ್ ಅಂದ್ರ, ಸೊ ಕ್ವಾಡ್ರಿಲೇಟರ್ ನಾ ಇಲ್ಲಿ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಸರ್ ಡ್ರಾ ಮಾಡ್ಕೋಬೇಕಾ? ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೀದಿಲ್ವಾ? ನಡೀತೈತ್ರಿ. ಅದರ ಒಂದು ರೆಫರೆನ್ಸ್ ಇರ್ಲಿ ಅಂತ ನಾವು ಬರ್ಕೊಳ್ತಾ ಇರೋದು. ಓಕೆ, ABCD ಇಸ್ ಎ ಕ್ವಾಡ್ರಿಲೇಟರ್. ಇವುಗಳದ್ದು ಆಂಗಲ್ಸ್ ಏನದಾವ್ರಿ? ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗದಾವ್. ಒಂದನೇದು ಎ ಆಗಿರ್ಲಿ, ಎರಡನೇದು A ಪ್ಲಸ್ ಡಿ. ಓಕೆ, ಸೊ ಮೂರನೇದು A ಪ್ಲಸ್ 2D, ನಂತರ ನಾಲ್ಕನೇದು A ಪ್ಲಸ್ 3D. ಓಕೆ, ಸೊ ಇವುಗಳದ್ದು ಸಮ್ ಎಷ್ಟಾಗಿರ್ತೈತ್ರಿ? 360 ಡಿಗ್ರಿ ಆಗಿರ್ತೈತಿ. ದಟ್ ಒಂದು ಕ್ವಾಡ್ರಿಲೇಟರ್ 4 ಆಂಗಲ್ಸ್ ಸಮ್ ಏನಾಗಿರ್ತೈತ್ರಿ? 360 ಡಿಗ್ರಿ. 360 ಡಿಗ್ರಿ. A ಪ್ಲಸ್ ಡಿ, A ಪ್ಲಸ್ 2D, ನಂತರ A ಪ್ಲಸ್ 3D ಇಷ್ಟು ಕೂಡಿಸಿದ್ರೆ ಎಷ್ಟು ಬರಾಕತ್ತೈತಿ ಅಂತಂದ್ರೆ 360. ಯಾಕಂದ್ರೆ ಕ್ವಾಡ್ರಿಲೇಟರಲ್ 4 ಆಂಗಲ್ ಸಮ್ 360 ಡಿಗ್ರಿ ಆಗಿರುತ್ತೆ. ಇದು ನಮ್ಗೆ ಗೊತ್ತದ. ಓಕೆ, A ಎಷ್ಟು ಇದೆ ನೋಡ್ರಿ? 1 2 3 4 4 ಟೈಮ್ಸ್ ಅದ. ಸೊ ವಿಚ್ ಮೀನ್ಸ್ ದಿಸ್ ಇಸ್ ಅ 4A ಪ್ಲಸ್ D ಎಷ್ಟು ಇದೆ? D 2D. 3D ಪ್ಲಸ್ 3D ಏನಾಗುತ್ತೆ ಅಂತಂದ್ರೆ 6D ಈಸ್ ಈಕ್ವಲ್ ಟು 360. ಇವೆರಡೂ ಏನ್ ಕಾಮನ್ ತೆಗಿಬೋದ್ರಿ? 2 ಕಾಮನ್ ತೆಗಿಬಹುದು. 2 ಇಂಟು 2A, ಇಲ್ಲಿ 2 ಕಾಮನ್ ತೆಗೆದ್ರೆ 2 ಬರ್ತೈತಿ. 2 3s 6. 3D is equal to 360. ಇದೇನ್ ಬರ್ತ್ರಿ? 2A plus
3d ಇವೆರಡನ್ನ ಬಟ್ ಇಂಟು ಐತಿ ಇದು ರೈಟ್ ಸೈಡಿಗೆ ಹೋದ್ರೆ ಏನಾಗುತ್ತೆ ರೀ ಡಿವೈಡೆಡ್ ಬೈ 2 ಆಗ್ತತಿ 2 1s are 2 2 1s are 2 1 3 16 ಆಯ್ತು 2 8 16 ಮುಂದೊಂದು 0 ಇದನ್ನ ಇಲ್ಲೇ ಬರ್ಕೊಂಡ್ಬಿಡ್ತೇನೆ ರೀ 2a plus 3d is equal to 180 ಓಕೆ ಎ ಮತ್ತೆ ಡಿ ಅದ ಎರಡು ಅನ್ನೋನ್ ಅದಾವು ಇಕ್ವೇಶನ್ ನ ಮುಂದೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ ಹಂಗಂದ್ರೆ ಇದನ್ನ ಏನ್ ಮಾಡೋಣ್ರಿ ಇಕ್ವೇಶನ್ 1 ಅಂತ ಕರೆಯೋಣ ಓಕೆ ಇದ್ರ ಕೆಲಸ ಮುಗೀತು ಒಂದೇ ಕಂಡೀಷನ್ ನೆಕ್ಸ್ಟ್ ಮುಂದೆ ಏನಂತ ನೋಡ್ರಿ that if sum of pair of opposite angles is 130 degree ಇಲ್ಲಿ ಎರಡು ಅದಾವ್ರಿ ದಟ್ ಎ ಸಿ ಇದು ಒಂದು ಆಪೋಸಿಟ್ ಪೇರ್ ರೀ ಇನ್ನೊಂದು ಡಿ ಬಿ ಅಥವಾ ಬಿ ಡಿ ಇನ್ನೊಂದು ಪೇರು ಇದ್ರೊಳಗ ನಾವು ಇದನ್ನ ಎ ಬಿ ಸಿ ಡಿ ಅಂತ ತಗೊಂಡಿವಿ ಅಂದ್ರೆ ಇದು ಎ ಇದು ಬಿ ಇದು ಸಿ ಇದು ಡಿ ಅಂತ ತಗೊಳಕತ್ತೀವಿ ಅಂತಂದ್ರೆ ನಮಗ ಎ ಪ್ಲಸ್ ಸಿ ಆದ್ರೂ ಮಾಡ್ರಿ ಅಥವಾ ಬಿ ಪ್ಲಸ್ ಡಿ ಆದ್ರೂ ಮಾಡ್ರಿ ನಾವ್ ಒಂದ್ ಕೆಲಸ ಮಾಡ್ತೇನ್ರಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಬಿ ಪ್ಲಸ್ ಡಿ ಸಾರಿ ಎ ಪ್ಲಸ್ ಸಿ ಅಂತ ತಗೋತೀನಿ ನೀವು ಬಿ ಪ್ಲಸ್ ಡಿ ಅಂತಂದೇಳಿ ತಗೊಂಡ್ ಮಾಡ್ರಿ ಅವಾಗ್ಲೂ ಸಹಿತ ಆನ್ಸರ್ ಸೇಮ್ ಬರ್ತೈತಿ ಅದ್ರೊಳಗೆ ಏನಪ್ಪಾ ಅಂದ್ರೆ ಬದಲಾವಣೆ ಆಗಲ್ಲ ಓಕೆನಾ ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ದಟ್ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 130 ಡಿಗ್ರಿ ಅಂತ ತಗೋತೀನಿ ಓಕೆ ನೀವು ಬಿ ಪ್ಲಸ್ ಡಿ ಅಂತಂದ್ರೆ ತಗೊಂಡ್ರಿ ನಿಮ್ಗೆ ಆನ್ಸರ್ ಸೇವ್ ಬರ್ತದೆ ಓಕೆ ಎ ಅಂದ್ರೆ ಏನದರಿ ಏನದ ಓಕೆ ಪ್ಲಸ್ ಸಿ ಅಂದ್ರೆ ಏನದರಿ ಎ ಪ್ಲಸ್ 2d ಅದ ಇಸ್ ಈಕ್ವಲ್ ಟು 130 ಎ ಪ್ಲಸ್ ಎ 2a ಪ್ಲಸ್ 2d ಇಸ್ ಈಕ್ವಲ್ ಟು 130 ಇಲ್ಲಿ ಏನದರಿ 2a ಅದ ಓಕೆ ಇಲ್ಲೂ 2a ಅದ ಇಲ್ಲೂ 2a ಅದ ಸೊ ಹಂಗಂದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಅದು ಇಕ್ವೇಶನ್ 1 ಆಗಿರ್ಲಿ ಇದು ಇಕ್ವೇಶನ್ 2 ಆಗಿರ್ಲಿ ಸೊ ಈಗ ಏನ್ ಮಾಡೋಣ್ರಿ ಇದ್ರೊಳಗ ಒಂದು ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ಅನ್ನ ಮೈನಸ್ ಮಾಡೋಣ ನಮ್ಗೆ ಏನಾಗತ್ರಿ ಎ ಎಲಿಮಿನೇಟ್ ಆಗಿಬಿಡ್ತೈತಿ ಹೋಗ್ಬಿಡ್ತೈತಿ ಡಿ ಅಷ್ಟೇ ಉಳಿತೈತಿ ಓಕೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಒಳಗೆ ನಾವು ಸಾಲ್ವ್ ಮಾಡ್ತಿದ್ದಿಲ್ಲ ಆ ರೀತಿಯಾಗಿ ಮಾಡೋದಿಲ್ಲ ಓಕೆ ಸೊ ಎದ್ರೊಳಗೆ ಇದನ್ನ ಮೈನಸ್ ಮಾಡೋಣ ಆ ವ್ಯಾಲ್ಯೂ ದೊಡ್ಡದಾವ್ರಿ ಇವು ಸಣ್ಣದಾವು ಅದ್ರೊಳಗೆ ಇದನ್ನ ಮೈನಸ್ ಮಾಡೋಣ ಸಬ್ಸ್ಟ್ರಾಕ್ಟ್ ಇಕ್ವೇಶನ್ 2 ಇನ್ ಇಕ್ವೇಶನ್ 1 2 ಒಳಗ 1 ಅನ್ನ ಮೈನಸ್ ಮಾಡೋಣ 2 ಏನದ್ರಿ 2a plus 3d is equal to 180 ಓಕೆ 1 ಏನದ್ರಿ ದಟ್ ಇದದ 1 ಒಳಗ 2 ನ ಮೈನಸ್ ಮಾಡ್ಲಿಕ್ಕೆ ಸೊ ಇಕ್ವೇಶನ್ 2 ಏನದ್ರಿ 2a plus 2d is equal to 130 ಓಕೆ ಮೈನಸ್ ಮಾಡೋಣ ಮೈನಸ್ ಮಾಡಿದ್ರೆ ಏನಾಗುತ್ತೆ ಇದ್ರೊಳಗಿರುವಂತ ಆಂಗಲ್ ಇವು ಏನಾಗ್ತಾವ ಸೈನ್ಸ್ ಎಲ್ಲ ಮೈನಸ್ ಆಗ್ತಾವ ಪ್ಲಸ್ ಇದು ಮೈನಸ್ ಆಗ್ತಾವ ಮೈನಸ್ ಇದ್ದು ಪ್ಲಸ್ ಆಗ್ತಾವ ಇಲ್ಲೆಲ್ಲ ಪ್ಲಸ್ ತಾವು ಮೈನಸ್ ಆಗ್ತಾವ್ರಿ ಇದು ಮೈನಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ 2a minus 2a ಅಂದ್ರೆ ಇದೇನಾಗುತ್ತೆ ದಟ್ 0 ಆಗ್ತೈತಿ 3d minus 2d ಅಂದ್ರೆ ಇದೇನಾಗುತ್ತೆ ಅಂದ್ರೆ d ಆಗುತ್ತೆ 180 ಒಳಗೆ 130 ಹೋದ್ರೆ ಏನ್ ಬರುತ್ತೆ 50 ಬರ್ತೈತಿ ಓಕೆ ಸೊ ಡಿ ವ್ಯಾಲ್ಯೂ ಗೊತ್ತಾಯ್ತು ಸೊ ಎ ವ್ಯಾಲ್ಯೂ ಗೊತ್ತಾಗಬೇಕು ಅಂತಂದ್ರೆ ಯಾವ್ದಾದ್ರೂ ಒಂದು ಇಕ್ವೇಶನ್ ಒಳಗೆ ಇದನ್ನ ಪುಟ್ ಮಾಡೋಣ ಅಂತ ಓಕೆ ರೈಟ್ ಸೊ ಫ್ರಮ್ ಇಕ್ವೇಶನ್ 2 ಯಾವ್ದಾದ್ರು ತಗೊಳ್ರಿ ಫಸ್ಟ್ ಇಕ್ವೇಶನ್ ಆದ್ರೂ ತಗೊಳ್ರಿ ಸೆಕೆಂಡ್ ಇಕ್ವೇಶನ್ ಆದ್ರೂ ತಗೊಳ್ರಿ ನಡೀತೈತಿ ಸೊ ನಾ ಸೆಕೆಂಡ್ ಇಕ್ವೇಶನ್ ತಗೊಳಿಕತ್ತೀನಿ ದಟ್ ಇಸ್ 2a ಅಂದ್ರೆ ಗೊತ್ತಿಲ್ಲ ಅದನ್ನ ಹಂಗೆ ಇಡೋಣ ಪ್ಲಸ್ 2d ದಟ್ ಇಸ್ 2 ಇಂಟು ಡಿ ಅಂದ್ರೆ ಏನದ್ರಿ 50 is equal to 130 okay 2a plus 50 into 2 ಅಂದ್ರೆ 100 ಬರ್ತ್ರಿ is equal to 130 100 ರೈಟ್ ಸೈಡ್ ಗೆ ಹೋದ್ರೆ ಏನಾಗುತ್ತಪ್ಪ ಅಂತಂದ್ರೆ ಮೈನಸ್ 100 ಆಗುತ್ತ್ರಿ ಓಕೆ 2a is equal to 130 minus 100 ಅಂದ್ರೆ ಏನ್ ಬರುತ್ತ್ರಿ 30 ಬರ್ತೈತಿ ಓಕೆ ರೈಟ್ ಸೊ ಇವೆರಡನ್ನ ಬರ್ಕ ಇಂಟು ಐತ್ರಿ ಇದು ರೈಟ್ ಸೈಡ್ ಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ 2 ಆಗುತ್ತೆ 2 1s are 2 2 1s are 2 1 3 10 ಆಯ್ತು 2 5s are 10 a is equal to 15 ಓಕೆ ಎ ವ್ಯಾಲ್ಯೂ ಸಿಕ್ತು ಡಿ ವ್ಯಾಲ್ಯೂ ಸಿಕ್ತು ಬಾಕ್ಸ್ ಹಾಕೋಣತ್ರಿ ಕರೆಕ್ಟ್ ಆಗಿ ಕಾಣಿಸ್ಲಿ ಎ ವ್ಯಾಲ್ಯೂ ಸಿಕ್ತು ಡಿ ವ್ಯಾಲ್ಯೂ ಸಿಕ್ತು ನಮಗ ಆ 4 ಆಂಗಲ್ಸ್ ಅನ್ನ ಫೈಂಡ್ ಮಾಡಂದಾರ ಸೊ ಆ 4 ಆಂಗಲ್ಸ್ ಏನಾಗಿರ್ತಾವು ಅಂತಂದ್ರೆ ದಟ್ ಇಸ್ ಫಸ್ಟ್ ಎ ಅದ ಎ ಅಂದ್ರೆ 15 ಬರ್ತೈತಿ ನಂತರ ಏನ್ ಬರ್ತಾರಿ ದಟ್ ಒಂದು ಸ್ಟೇಟ್ಮೆಂಟ್ ಬರೋದು ನಂತರ ಏನ್ರಿ 4 ಆಂಗಲ್ಸ್ ಆಫ್ quadrilateral R 4 angles of quadrilateral R A that is 15 ನಂತರ A plus D 15 plus 50 15 plus 50 ನಂತರ 15 plus 2D 2 into 50 ನಂತರ 15 plus 3 into D 3 into 50 okay so first ಏನ್ ಬರ್ತರಿ 15 plus 50
65, 15 2s are 100, 100 plus 15, 115, ಅಂದ್ರೆ 15, 53s are 150, 150 plus 15 ಅಂದ್ರೆ 165 ಬರ್ತೈತಿ. ಓಕೆನಾ? ಸೊ ಇವೇನಾಗಿದ್ವು ಅಂತಂದ್ರೆ ದಟ್ ಆ ಕೊಟ್ಟಿರುವಂತಹ ಕ್ವಾಡ್ರಿಲೇಟರ್ಸ್ 4 ಆಂಗಲ್ಸ್ ಆಗಿದ್ದು. ಸೊ ಬೇಕಾದ್ರೆ ಒಂದ್ಸರಿ ಇದನ್ನ ಚೆಕ್ ಮಾಡ್ರಿ. ಈ 15 ಮತ್ತೆ 115 ಈ ಎರಡು ಆಂಗಲ್ಸ್ ಅನ್ನ ಕೂಡಿಸ್ರಿ ಎಷ್ಟು ಬರ್ತೈತಿ ಅಂದ್ರೆ 130 ಬರ್ತೈತಿ. ಓಕೆ, 115 ಪ್ಲಸ್ 150 130. ಆ ನಂತರ ಇದನ್ನ ಕೂಡಿಸ್ರಿ. ಓಕೆ, ನಾವು ಇದು ಈ ತರ ತಗೊಂಡಿವಲ್ಲ. ಸೊ ನೀವೇನಪ್ಪಾ ಅಂತಂದ್ರೆ ಎ ಮತ್ತೆ ಸಿ ನಾನು ತಗೊಂಡು 130 ತಗೊಂಡಿನಿ. ನೀವು ಬಿ ಮತ್ತೆ ಡಿ ತಗೊಳ್ರಿ, ನಿಮಗೆ 15 ಮತ್ತೆ 65 ಈ ಕಡೆ ಬರ್ತಾವು. ಇಲ್ಲಿ ಏನ್ ಬರ್ತಾವು ಅಂತಂದ್ರೆ ದಟ್ ಉಳಿದ ಆಂಗಲ್ಸ್ ಬಂದಿರ್ತಾವ. ಓಕೆ, ಅದನ್ನ ಒಂದ್ಸರಿ ನೀವೇನಪ್ಪಾ ಅಂದ್ರೆ ಬರ್ತದ ಇಲ್ಲ ಅಂತ ಚೆಕ್ ಮಾಡ್ರಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 75th ಕ್ವಶನ್ ಏನದ ನೋಡ್ರಿ. an arithmetic progression consists of 16 terms. arithmetic progression ಒಳಗೆ ಎಷ್ಟು ಟರ್ಮ್ಸ್ ಅದಾವ್ರಿ? 16 ಟರ್ಮ್ಸ್ ಅದಾವು. the sum of all terms is 768. ಎಲ್ಲಾ ಟರ್ಮ್ಸ್ ಸಮ್ ಎಷ್ಟೈತಿ ಅಂದ್ರೆ 768 ಐತಿ. ನಂತರ if the last term of the progression is 93, so arithmetic progression ಇದ್ದ ಲಾಸ್ಟ್ ಟರ್ಮ್ ಎಷ್ಟೈತಿ ಅಂತಂದ್ರೆ 93 ಐತಿ. then find the arithmetic progression. ಹಂಗಂದ್ರೆ arithmetic progression ನ ಫೈಂಡ್ ಮಾಡಂದ್ರಿ. ಇಲ್ಲಿಗೆ ನಿಲ್ಸಲ್ಲ, ಲೆಕ್ಕ ಇನ್ನು ಮುಂದುವರಿದೈತಿ. also show that the sum of all the terms of this progression is equal to 3 times the sum of first 16 odd natural numbers using formula. ಇನ್ನೊಂದು ಏನ್ ಹೇಳಕತ್ತಾರೆ, ಈ arithmetic progression ಇಂದ ಎಲ್ಲಾ ಟರ್ಮ್ಸ್ ಸಮ್ ಅದು ಕೊಟ್ಟಾರೆ 768 ಐತಿ. ಇದು ಎದಕ್ಕೆ ಈಕ್ವಲ್ ಐತಿ ಅಂತಂದ್ರ ದಟ್ ಇಸ್ 3 times of 16 odd terms. 3 times of sum of 16 odd numbers. ಓಕೆ, ಫಸ್ಟ್ 16 odd numbers ಏನದಲ್ಲ ಅವುಗಳದ್ದು ಸಮ್ಮದ 3 times ಗೆ ಇದ್ರ ಕೊಟ್ಟಿರುವಂತಹ ಒಂದು arithmetic progression ಇದ್ದು ಟರ್ಮ್ಸ್ ಸಮ್ ಈಕ್ವಲ್ ಐತಿ ಅಂತ ಪ್ರೂವ್ ಮಾಡ ಅಂತ ಹೇಳಿದಾರೆ. ಓಕೆ, ಸೊ ಇದನ್ನ ಒಂದೊಂದಾಗಿ ನಾನು ನಿಮ್ ಸಾಲ್ವ್ ಮಾಡ್ಕೋತ ಹೋಗ್ತೇನ್ರಿ, ಅದು ಅರ್ಥ ಆಗ್ತೈತಿ. ಈಸಿ ಅದ್ರಿ, ಅಂತ ಕಷ್ಟದಿಲ್ಲ. ಓಕೆ, ನನ್ ಏನ್ರಿ ದಟ್ ಇಸ್ 75th ಕ್ವಶನ್. ಸಾರಿ, ಎಷ್ಟು ಟರ್ಮ್ಸ್ ಅದಾವ್ರಿ? 16 ಟರ್ಮ್ಸ್ ಅದಾವು. ಓಕೆ, ಸೊ n ಈಕ್ವಲ್ ಟು 16 ಅಂತ ಬರ್ಕೋತೀನಿ. ಯಾಕಂತಂದ್ರ ಆ ಎಲ್ಲಾ 16 ಟರ್ಮ್ಸ್ ಸಮ್. ಓಕೆ, 16 ಟರ್ಮ್ಸ್ ಸಮ್ ಎಷ್ಟೈತಿ ಅಂತಂದ್ರೆ ದಟ್ ಈಸ್ 786 ಐತಿ. ಓಕೆ, ಆ ನಂತರ ದಟ್ ಲಾಸ್ಟ್ ಟರ್ಮ್ ಅನ್ನ ಕೊಟ್ಟದಾರ, ಅದು ಯಾವ್ದಪ್ಪ ಅಂದ್ರೆ an is equal to 93. ಟೋಟಲ್ 16 ಟರ್ಮ್ಸ್ ಅದಾವು. ದಟ್ ಸಮ್ ಆಫ್ ಫಸ್ಟ್ 16 ಟರ್ಮ್ಸ್ 786 ಐತಿ. ಆ ನಂತರ ಲಾಸ್ಟ್ ಟರ್ಮ್ ಎಷ್ಟೈತಿ ಅಂದ್ರೆ 93 ಐತಿ. ಕರೆಕ್ಟ್ ಆಗಿ ಬರ್ಕೊಂಡಿರೋದು ಕರೆಕ್ಟ್ ಐತಿ. ಫಸ್ಟ್ ಏನ್ ಮಾಡೋಣ, arithmetic progression ನ ಫೈಂಡ್ ಮಾಡೋಣ. arithmetic progression ಫೈಂಡ್ ಮಾಡಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕ್ರಿ? ಎ ಮತ್ತೆ ಡಿ ಬೇಕು. ಸೊ ಇದರಿಂದ ಎ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಎ ಸಿಗ್ತೈತಿ. ಯಾವ ರೀತಿ? ನಮ್ಗೆ ಫಾರ್ಮುಲಾ ಗೊತ್ತು, ದಟ್ ಇಸ್ Sn is equal to n divided by 2 into a plus an. ಈಗ ಒಂದಿಷ್ಟು ಹುಡುಗರಿಗೆ ಏನಪ್ಪಾ ಅಂದ್ರೆ ಡೌಟ್ ಬರ್ತೈತಿ, ಸರ್ ನಮ್ಗೆ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ? ನಿಮ್ಗ arithmetic progression ಮೇಲೆ ಲೆಕ್ಕ ಕೇಳಿದಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮೊದಲೇ ಅದಕ್ಕೆ ಸಂಬಂಧಪಟ್ಟಂಗ ಎಷ್ಟು ಫಾರ್ಮುಲಾ ಅದಾವ್ರಿ ಅವನು ಬರ್ಕೋರಿ. ಆ ನಂತರ ಏನ್ ವ್ಯಾಲ್ಯೂ ಕೊಟ್ಟಿರಲ್ಲ ಅದರ ಆಧಾರದ ಮೇಲೆ ಯಾವ ಒಂದು ಫಾರ್ಮುಲಾ ಹಾಕ್ಬೇಕು ಅನ್ನೋದು ನಮ್ಗೆ ಏನಪ್ಪಾ ಅಂದ್ರೆ ಕ್ಲಾರಿಟಿ ಸಿಗ್ತೈತಿ. ಓಕೆ, ರೈಟ್. ನಂತರ Sn that is S16 is equal to 16 divided by 2 into a plus an. a ಅಂದ್ರೆ ಗೊತ್ತಿಲ್ಲ, ಪ್ಲಸ್ an ಅಂದ್ರೆ ಎಷ್ಟದರಿ 93 ಐತಿ. ಓಕೆ, S16 ವ್ಯಾಲ್ಯೂ ಗೊತ್ತೈತ್ರಿ, ಅದರ ಸಂಬಂಧ ಇದನ್ನ 786 ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಏನಾಗತ್ರಿ? 2 1s are 2, 2 8s are 16. ಇವು ಎರಡರ ನಂಬರ್ ಇಂಟು ಅದ, ಇದು ಎಡಗಡೆ ಬಂದ್ರೆ ಏನಾಗತ್ರಿ? ಡಿವೈಡೆಡ್ ಬೈ 8 ಆಗುತ್ತೆ. ಓಕೆನಾ? ರೈಟ್. ಮುಂದೆ ಬಲಗಡೆ ಏನದ್ರಿ? a plus 93 ಐತಿ. 8 1 8, 8 1 8, 8 9 72. ಇನ್ನು ಎಷ್ಟು ಉಳಿತ್ರಿ? 6 ಉಳಿತು. 8 9 72. ಏನೋ ಮಿಸ್ ಆಗಿದೆ ನೋಡ್ರಿ. 786 ಅದನ್ನ, ಇದು 768 ಅದನ್ನ. ಒಂದ್ಸರಿ 786 ಅಂದ್ರೆ 768 ಅದ. ಇದು ಲೆಕ್ಕ ಸ್ವಲ್ಪ ನೋಡ್ಕೊಂಡು ಹಚ್ಕೋರಿ. ನಾನು ಅದನ್ನ ನೋಡ್ಲಾರ್ದನೆ ಮೆನ್ಷನ್ ಮಾಡ್ಕೊಂಡೆ ಬರ್ಕೊಂಡೆ, ಅದು ಸಂಬಂಧ ಮಿಸ್ ಆಗ್ಯದ. 768 ಇಲ್ಲಿ ಇಂಟು 8 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 8 ಆಗ್ತದೆ. ರೈಟ್. 8 1 8, 8 9 72. ಎಷ್ಟು ಉಳಿತ್ರಿ? 4 ಉಳಿತು. 48 ಆಯ್ತು. 8 6 48. ಏನಾಯ್ತ್ರಿ? 93 ಆಯ್ತು. 93 ಎಡಗಡೆ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ -93 is equal to a. 96 ಒಳಗೆ 93 ಹೋದ್ರೆ ಏನ್ ಬರ್ತ್ರಿ? 3 ಬರ್ತದ. ಸೊ ಅದನ್ನ ನಾವೇನ್ ಬರ್ಕೊಳ್ಳೋಣ ಅಂತಂದ್ರೆ a equal to 3 ಅಂತ ಬರ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಟರ್ಮ್ ಸಿಕ್ತು, n ಕೊಟ್ಟಿದ್ದಾರ.
ಎಸ್ ಎನ್ ಕೊಟ್ಟಿದಾರ, ಏನ್ ಕೊಟ್ಟಿದಾರ. ಸೊ ನಮ್ಗೆ ಈಗ ಏನಪ್ಪಾ ಅಂದ್ರೆ ಅವ್ರು ಏನ್ ಫೈಂಡ್ ಮಾಡಂದ್ರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಫೈಂಡ್ ಮಾಡಂದಾರ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ, ಎ ಮತ್ತೆ ಡಿ ಬೇಕು. ಓಕೆ, ಎ ವ್ಯಾಲ್ಯೂ ಗೊತ್ತದ, ಡಿ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೊ ಡಿ ವ್ಯಾಲ್ಯೂ ಫೈಂಡ್ ಮಾಡ್ಬೋದಾ ಅಂದ್ರೆ ಮಾಡ್ಕೋಬಹುದ್ರಿ. ಅದಕ್ಕೆ ಫಾರ್ಮುಲಾ ಗೊತ್ತೈತಿ ನಮ್ಗ, ಏನಪ್ಪಾ ಅಂದ್ರೆ nth ಇದು ಏನ್ರಿ, nth ಟರ್ಮ್ ಏನ್ ಇಸ್ ಈಕ್ವಲ್ ಟು ಎ ಪ್ಲಸ್ n minus 1 into d. ಓಕೆ, ಸೊ nth ಟರ್ಮ್ ಎಷ್ಟದ್ರಿ, 93 ಅದ, ಅದನ್ನ ಬರ್ಕೊಂಡ್ಬಿಡೋಣ. 93 is equal to a ಅಂದ್ರೆ ಫೈಂಡ್ ಮಾಡಿದೇವ್ರಿ 3 ಅದ, ಪ್ಲಸ್ n minus 1, n ಅಂದ್ರೆ ಏನದ್ರಿ 16 ಐತಿ, 16 minus 1 into d. ಓಕೆ, 3 ಲೆಫ್ಟ್ ಸೈಡ್ ಹೋಗ್ಲಿ, ಇದೇನಾಗುತ್ತೆ ಅಂತಂದ್ರೆ -3 ಆಗ್ತೈತಿ. 93 minus 3 is equal to 16 ಒಳಗೆ ಒಂದೋದ್ರೆ ಎಷ್ಟು ಬರ್ತ್ರಿ, 15 ಬರ್ತೈತಿ, 15 d. 93 minus 3 ಅಂದ್ರೆ ಏನ್ ಬರ್ತ್ರಿ 90, ಇಲ್ಲಿ ಇಂಟು ಡಿ ಇಂಟು 15 ಅದ, ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 15 ಆಗುತ್ತೆ, ಇಸ್ ಈಕ್ವಲ್ ಟು ಡಿ. 15 1 15, 15 6 90. ಅಂದ್ರೆ ಏನ್ ಬರ್ತಪ್ಪ ಅಂದ್ರೆ ಡಿ ವ್ಯಾಲ್ಯೂ ಏನ್ ಬರ್ತ್ರಿ 6 ಬರ್ತೈತಿ. ಓಕೆ, ಕಾಮನ್ ಡಿಫರೆನ್ಸ್ ಸಿಕ್ತು, ಎ ಸಿಕ್ತು. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಆರಾಮಾಗಿ ಬರ್ಕೋಬಹುದು. ಓಕೆ, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೀಬೇಕಾದ್ರೆ ನಾವ್ ಏನ್ ಮಾಡಂದ್ರಿ, ಜನರಲ್ ಫಾರ್ಮ್ ಬರ್ಕೊಳ್ಳೋಣ ಫಸ್ಟ್. ಓಕೆ, ಜನರಲ್ ಫಾರ್ಮ್ ಆಫ್ ಆನ್ ಎ ಪಿ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಜನರಲ್ ಫಾರ್ಮ್ ಏನಾಗಿರ್ತೈತಿ ಅಂತಂದ್ರೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಸೋ ಆನ್. 3 ಟರ್ಮ್ಸ್ ಅಷ್ಟೇ ಬರೀರಿ, 3ಕ್ಕಿಂತ ಹೆಚ್ಚಿಗೆ ಟರ್ಮ್ಸ್ ಬರ್ಲಿಕ್ಕೆ ಹೋಗ್ಬೇಡ್ರಿ, ನಮಗ್ ಮಾರ್ಕ್ಸ್ ಅನ್ನ ಹೆಚ್ಚಿಗೆ ಕೊಡುದಿಲ್ಲ. 3 ಟರ್ಮ್ಸ್ ಬರ್ದ್ರೆ ಸಾಕು. ಓಕೆ, ಎ ಅಂದ್ರೆ ಎಷ್ಟದ್ರಿ 3 ಅದ, ನಂತರ 3 ಪ್ಲಸ್ ಡಿ ಅಂದ್ರೆ ಏನದ್ರಿ 6 ಅದ, ನಂತರ 3 ಪ್ಲಸ್ 2d, ಡಿ ಅಂದ್ರೆ ಏನದ್ರಿ 6 ಅದ, ಸೋ ಆನ್. ಓಕೆ, 6 ಪ್ಲಸ್ 3 9. ಇಲ್ಲಿ ಮೊದ್ಲು ಇಂಟು ಮಾಡಿ ಕೊಡ್ಸೋಣ. 6 2 12, 12 ಪ್ಲಸ್ 3 ಅಂದ್ರೆ ಏನ್ ಬರ್ತ್ರಿ 15 ಬರ್ತೈತಿ. ಓಕೆ, ರೈಟ್. ಸೊ ಇದು ಅವ್ರು ಕೇಳಿರುವಂತಹ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯ್ತು. ಲೆಕ್ಕ ಇಲ್ಲಿಗೆ ಮುಗ್ದಿಲ್ಲ ರೀ. ಅವ್ರು ಏನ್ ಹೇಳಕತ್ತಾರ ಅಂತಂದ್ರ ದಟ್ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದು ಎಲ್ಲಾ ಟರ್ಮ್ಸ್ ಸಮ್ ಎದಕ್ಕೆ ಈಕ್ವಲ್ ಐತಿ ಅಂತ ಹೇಳಿ ಪ್ರೂವ್ ಮಾಡ್ಬೇಕಾಗೈತಿ ಅಂತಂದ್ರ 3 ಟೈಮ್ಸ್ ಆಫ್ ಸಮ್ ಆಫ್ ಫಸ್ಟ್ 16 ನಂಬರ್ಸ್, 16 ಇಂಟಿಜರ್ಸ್. ಓಕೆ, ಒಂದ್ಸರಿ ಅದನ್ನ ಕ್ಲಾರಿಟಿ ತಗೊಂಡ್ಬಿಡೋಣ. ಆಡ್ ನ್ಯಾಚುರಲ್ ನಂಬರ್ಸ್, ಸಾರಿ, sum of first 16 odd natural numbers. Okay, that is S16 is equal to 3 into sum of 16 odd integers. ಇದನ್ನ ಪ್ರೂವ್ ಮಾಡಬೇಕಾಗೈತ್ರಿ. ಓಕೆ, ನಾನು ಇದನ್ನ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಬರ್ಕೊಂಡ್ಬಿಡ್ತೇನ್ರಿ, ಟು ಪ್ರೂವ್. ಇದನ್ನ ನಾವು ಪ್ರೂವ್ ಮಾಡ್ಬೇಕಾಗೈತಿ. ಓಕೆ, S16 ಅಂದ್ರೆ ಎಷ್ಟದ್ರಿ 768 ಐತಿ, is equal to 3 into sum of first 16 odd integers. ಇದನ್ನ ನಾವು ಥಿಯರಿ ಪಾರ್ಟ್ ಹೇಳಬೇಕಾದಾಗ ಹೇಳಿದ್ವಿ, sum of n even numbers, sum of n odd numbers ಇದ್ದ ಫಾರ್ಮುಲಾನ ಕೊಟ್ಟಿದ್ದೆ ನಾನು ನಿಮಗೆ. ಅದ್ರ ಜೊತೆಗೆ sum of first n natural numbers, ಈ ಮೂರು ಫಾರ್ಮುಲಾನ ನೋಡಿದ್ವಿ. ಅದರೊಳಗೆ sum of first n odd numbers ಅಂದ್ರೆ ಏನೈತಿ ಅಂತಂದ್ರೆ ಫಾರ್ಮುಲಾ ದಟ್ ಈಸ್ n ಸ್ಕ್ವೇರ್ ಐತ್ರಿ. ಓಕೆನಾ? ಸೊ ನಿಮ್ಗೆ ನೆನಪಿದ್ರೆ ಸರಿ, ಇಲ್ಲ ಅಂದ್ರೆ ಒಂದ್ಸಾರಿ ಆ ವಿಡಿಯೋನ ನೀವು ನೋಡ್ರಿ, ನಿಮ್ಗೆ ಅದ್ರ ಕ್ಲಾರಿಟಿ ಸಿಗ್ತೈತಿ. ಎನ್ ಅಂದ್ರೆ ಎಷ್ಟದ್ರಿ 16 ಅದ, 16 ಸ್ಕ್ವೇರ್ ದಟ್ ಇಸ್ 768 is equal to 3 into 16 ಸ್ಕ್ವೇರ್ ಅಂದ್ರೆ ಏನ್ ಬರ್ತ್ರಿ 256 ಬರ್ತೈತಿ. 768 is equal to 256 into 3 ಅಂದ್ರೆ ಏನ್ ಬರ್ತ್ರಿ 768 ಬರ್ತೈತಿ. 250 into 3 ಮಾಡಿದ್ರೆ 750, 6 3s are 18, 750 ಪ್ಲಸ್ 18 ಮಾಡಿದ್ರೆ 768 ಬರ್ತೈತಿ. ಸೊ ಅವ್ರೇನ್ ಪ್ರೂವ್ ಮಾಡಂದ್ರೆ ಅದನ್ನ ನಾವು ಪ್ರೂವ್ ಮಾಡಿದೀವಿ. ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬರೋಣ, ಹೆನ್ಸ್ ಪ್ರೂವ್ಡ್. ಓಕೆ, ರೈಟ್. ಸೊ ಇದು ನಮ್ಮ 75th ಕ್ವಶನ್ ಆಗಿತ್ತು. ನೆಕ್ಸ್ಟ್ 76th ಕ್ವಶನ್ ಏನದ ನೋಡ್ರಿ. ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 7th ಟರ್ಮ್ ಈಸ್ 5 times its second term and 5th term is 1 less than the twice the third term. Write the arithmetic progression. Find the 15th term of the progression using formula. ಓಕೆ, ಸೊ ಇದನ್ನ ಯಾವಾಗ ಕೇಳಿದ್ರು ಅಂತಂದ್ರೆ May 2025 ಹೋದ ವರ್ಷ ಕೇಳಿರುವಂತಹ ಪ್ರಶ್ನೆ ರೀ. ಸೊ ಇದು ಹಿಂದಿನ ಪ್ರಶ್ನೆ ಏನ್ ಮಾಡಿದ್ರಲ್ಲ ಅದನ್ನ ಯಾವಾಗ ಕೇಳಿದ್ರು ಅಂತಂದ್ರೆ ದಟ್ ಇಸ್ ಮಾರ್ಚ್ 2025 ಒಳಗೆ ಕೇಳಿದ್ರು. ಇದು ಫಸ್ಟ್ ಪೇಪರ್ ಒಳಗೆ ಇದನ್ನ ಕೇಳ್ಯಾರ, ಸೆಕೆಂಡ್ ಪೇಪರ್ ಒಳಗ ಈ ಪ್ರಾಬ್ಲಮ್ ಕೇಳ್ಯಾರ. ಎರಡು ಪ್ರಾಬ್ಲಮ್ ಇಂಪಾರ್ಟೆಂಟ್ ಅದಾವ್ರಿ, ಇವನ್ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಸೊ ಏನ್ ಹೇಳಕತ್ತಾರ ಅವ್ರಿ, ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 7th term is, okay, that is 7th term. 7th term ಅಂದ್ರೆ ಏನ್ರಿ A7. ಇದೇನಪ್ಪಾ ಅಂತಂದ್ರೆ is 5 times second term, 5 times
ಸೆಕೆಂಡ್ ಟರ್ಮ್ 5 ಟೈಮ್ಸ್ ಐತಿ ಅಂದ್ರೆ ದಟ್ ನಾವು ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಸೆಕೆಂಡ್ ಟರ್ಮ್ಗೆ ಇಂಟು 5 ಮಾಡ್ಕೊಳ್ಳೋಣ. 5 ಟೈಮ್ಸ್ ಅಂದ್ರೆ 5 ಇಂದ ಇಂಟು ಮಾಡ್ತೀವಿ. ಓಕೆ, ನಂತರ ಏನದರಿ ಅಂಡ್ ಫಿಫ್ತ್ ಟರ್ಮ್ ಈಸ್ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಕೊಡಕತ್ತಾರಿ. ಫಿಫ್ತ್ ಟರ್ಮ್ ಈಸ್ ಒನ್ ಲೆಸ್ ಅಂತಂದ್ರೆ -1 ಅಂತ ಬರ್ಕೋತೀವಿ. 1 ಲೆಸ್ ದನ್ ದ ಟ್ವೈಸ್ ದ ಥರ್ಡ್ ಟರ್ಮ್ ಅಂದ್ರೆ A3 ಟ್ವೈಸ್ ಅಂದಕ್ಕೆ ಇಂಟು 2 ಮಾಡ್ಕೊಳಕತ್ತೀವಿ. ಓಕೆ ರೈಟ್, ಇಷ್ಟು ಬರ್ದ್ವಿ ಅಂತಂದ್ರೆ ನಮಗ ಒಂದ್ ಹಂತದವರೆಗೆ ಏನಪ್ಪಾ ಅಂತಂದ್ರೆ ಲೆಕ್ಕ ಮುಗಿದ ಹಾಗೆ. ಓಕೆ, ಟ್ವೈಸ್ ದ ಥರ್ಡ್ ಟರ್ಮ್. ನಂತರ ಮುಂದೆ ಏನ್ ಕೊಡಕತ್ತಾರ್ರಿ ಅವರು, ರೈಟ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡ್ರಿ, ಬರೀರಿ. ಆ ನಂತರ ಇನ್ನೊಂದು ಏನ್ ಹೇಳಕತ್ತಾರ ಅಂತಂದ್ರೆ 15th ಟರ್ಮ್ ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ ರೈಟ್, ಸೊ ನಮಗ ಗೊತ್ತೈತ್ರಿ, ಏನ್ ಗೊತ್ತೈತಿ ಅಂತಂದ್ರ ಫಾರ್ಮುಲಾ ಗೊತ್ತೈತಿ. ದಟ್ ಇಸ್ nth ಟರ್ಮ್ ಅದ ಫಾರ್ಮುಲಾ ಗೊತ್ತೈತಿ, ನಾವು ಅದನ್ನ ಬರ್ಕೊಂಡ್ಬಿಡೋಣಂತ್ರಿ. ದಟ್ ಇಸ್ an is equal to a plus n minus 1 into d. ಓಕೆ ರೈಟ್, ಆಕ್ಚುಲಿ ಈ ಫಾರ್ಮುಲಾ ನಾವು ಎಕ್ಸಾಕ್ಟ್ಲಿ ಹಂಗ ಯೂಸ್ ಮಾಡೋಲ್ಲ ರೀ, ಇನ್ನೊಂದು ಅರ್ಧವಾಗಿ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ a7 ಅಂದ್ರೆ ಏನ್ರಿ, a plus 7 minus 1 into d. ಅಂದ್ರೆ ಇದನ್ನ ನಾ ಡೈರೆಕ್ಟ್ ಆಗಿ ಏನ್ ಬರೀತೀನಿ ಅಂದ್ರೆ a plus 6d ಅಂತ ಬರ್ಕೋತೀನಿ. 7 minus 1 ಅಂದ್ರೆ 6 ಬರ್ತದ, a plus 6d is equal to 5 into a2 ಅಂದ್ರೆ ಏನ್ ಬರ್ತೀರಿ, a plus d ಅಂತ. ಓಕೆ ರೈಟ್, ಇದು ಫಸ್ಟ್ ಕಂಡೀಷನ್ ಆಯ್ತು. ಸೆಕೆಂಡ್ ಕಂಡೀಷನ್ ಏನ್ ಬರ್ತೈತೆ ಅಂದ್ರೆ a5 ಅಂದ್ರೆ ಏನದ್ರಿ, a plus 4d. ಓಕೆ, ಇಲ್ಲಿ ಎಷ್ಟು ನಂಬರ್ ಇರ್ತದಲ್ರಿ, ಅದಕ್ಕೆ ನಾವು ಒಂದು ನಂಬರ್ ಕಡಿಮೆ ಆಗ್ತತಿ. is equal to 2a3 ಅಂದ್ರೆ ಏನ್ ಬರ್ಕೊಂಡ್ರಿ, ಒನ್ ಸೆಕೆಂಡ್ 2 into a3 ಅಂದ್ರೆ ಏನ್ರಿ, a plus 2d minus 1 ಆಗಿರ್ತತಿ. ಓಕೆನಾ ರೈಟ್, ಇದನ್ನ ಮುಂದುವರ್ಸೋಣ. ಏನಾಗುತ್ತೆ ಇದು, a plus 6d is equal to 5 into a 5a plus 5 into d 5d. ಎಲ್ಲಾನು ಎಡಗಡೆ ತೊಂಬರ್ರಿ, ಏನಾಗುತ್ತೆ a 5a ಇದ್ದಿದ್ದು ಎಡಗಡೆ ಬಂದ್ರೆ -5a ಆಗ್ತತಿ, ಪ್ಲಸ್ 6d 5d ಎಡಗಡೆ ಬಂದ್ರೆ ಏನಾಗುತ್ತೆ -5d ಆಗ್ತತಿ, is equal to 0. a minus 5a ಅಂದ್ರೆ ಏನಾಗುತ್ತೆ -4a. ಓಕೆ, ನಂತರ 6d minus 5d ಅಂದ್ರೆ ಏನಾಗುತ್ತೆ ಪ್ಲಸ್ d is equal to 0. 6 ಒಳಗೆ 5 ಹೋದ್ರೆ 1 ಬಂದಿರ್ತತಿ. ನಂತರ ಇದೇನಾಗುತ್ತೆ a plus 4d is equal to 2 into a 2a plus 2 into 2 4d minus 1. ಓಕೆ, ಇಲ್ಲೂ 4d ಐತಿ, ಇಲ್ಲೂ 4d ಐತಿ. ಸೊ ಇದು ಈ ಕಡೆ ಬರ್ಲಿ ಅಥವಾ ಇದು ಆ ಕಡೆ ಹೋಗ್ಲಿ, ಎರಡು ಒಂದ್ರೊಳಗೆ ಒಂದ್ ಕಳೆದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ ಆಗ್ತತಿ. ಸೊ ಹಿಂಗಾಗಿ ಎರಡು ಒಂದ್ರೊಳಗೆ ಒಂದ್ ಕಳೆದ್ರೆ ಏನಾಗುತ್ತೆ 0 ಆಗ್ತತಿ. ಸೊ ಹಿಂಗಾಗಿ ಅದನ್ನ ಕ್ಯಾನ್ಸಲ್ ಮಾಡ್ಬಿಡೋಣ. ಈ 2a ನ ಎಡಗಡೆ ತಗೊಂಡ್ಬರ್ತೀನಿ, ಇಲ್ಲಾಂದ್ರೆ ಏನ್ ಮಾಡ್ರಿ, -1 ಈ ಕಡೆ ತಗೊಂಡ್ರಿ, a ಆ ಕಡೆ ತಗೊಂಡ್ ಹೋಗ್ರಿ. -1 ಈ ಕಡೆ ಬಂದ್ರೆ +1 ಆಗುತ್ತೆ, a ಬಲಗಡೆ ಹೋದ್ರೆ ಏನಾಗುತ್ತೆ -a ಆಗುತ್ತೆ. ಹಿಂಗ್ಯಾಕ್ ಮಾಡಿದ್ವಿ ಅಂತಂದ್ರೆ 2a ಎಡಗಡೆ ತಗೊಂಡ್ಬಂದ್ರೆ ಏನಾಗುತ್ತೆ a -2 ಅಂದ್ರೆ ಅದು ನೆಗೆಟಿವ್ ಆಗಿ ಬರುತ್ತೆ ಅನ್ನುವಂತ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದು. ಓಕೆ, 1 is equal to 2a minus a ಅಂದ್ರೆ ಏನ್ ಬರ್ತ್ರಿ, a ಬರ್ತಿ. 1 equal to a ಅಥವಾ a is equal to 1 ಆಗಿರ್ತತಿ. ಓಕೆ, ಸೊ ಇಲ್ಲಿ ಎರಡು ಅನ್ನೋನ್ ಅದಾವು, ನಮ್ಗೆ ಇಕ್ವೇಶನ್ ಮುಂದೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ, ಇನ್ನು 1 ಅನ್ಕೊಳ್ಳೋಣ. a ವ್ಯಾಲ್ಯೂನ ಇಲ್ಲಿ ತಂದು ಹಾಕೊಂಡ್ರಿ. ಓಕೆ, ಸೊ ಅದಕ್ಕೆ ಏನ್ ಬರೆಯೋಣ ಅಂತಂದ್ರೆ ಫ್ರಮ್ ಇಕ್ವೇಶನ್ 1 ಅಥವಾ ಪುಟ್ ದ ವ್ಯಾಲ್ಯೂ ಆಫ್ a ಇನ್ ಇಕ್ವೇಶನ್ 1. ನಿಮ್ ಟೈಮ್ ಹೆಚ್ಚಿಗೆ ಅಂತಂದ್ರೆ ಆ ರೀತಿ ಫುಲ್ ಸೆಂಟೆನ್ಸ್ ಅನ್ನ ಬರ್ಕೊಡ್ರಿ. ಓಕೆ, ಇದೇನಾಗುತ್ತೆ -4 into a ಅಂದ್ರೆ ಏನದ್ರಿ 1 plus d is equal to 0. -4 into 1 -4 plus d is equal to 0. -4 ಬಲಗಡೆ ಹೋದ್ರೆ ಏನಾಗುತ್ತೆ +4 ಆಗತ್ತೆ. ಅಂದ್ರೆ ದಟ್ ಕಾಮನ್ ಡಿಫರೆನ್ಸ್ ಏನಾಗತ್ತಪ್ಪ ಅಂತಂದ್ರೆ 4 ಆಗ್ತತಿ. ಫಸ್ಟ್ ಟರ್ಮ್ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಏನ್ ಬರಿ ಅಂತಾರೆ ಅವರು, ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿ ಅಂತಾರ. ಅದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ಕೊಂಡ್ಬಿಡೋಣ. ಏನ್ರಿ ಅದನ್ನ ಬರಿಬೇಕಾದ್ರೆ ಫಸ್ಟ್ ಜನರಲ್ ಫಾರ್ಮ್ ಬರೀನ್ರಿ. ಜನರಲ್ ಫಾರ್ಮ್ ಆಫ್ AP, ಜನರಲ್ ಫಾರ್ಮ್ ಆಫ್ AP ಏನದ್ರಿ, a plus d a plus 2d so on. a ಅಂದ್ರೆ ಏನದ್ರಿ 1 ಅದ, ನಂತರ 1 plus d ಅಂದ್ರೆ ಏನದ್ರಿ 4 ಅದ, 1 plus 2d ಅಂದ್ರೆ ಏನದ್ರಿ 2 into 4 so on. ಓಕೆ, ಸೊ 1 plus 4 ಅಂದ್ರೆ ಏನಾಗುತ್ತೆ 5, 4 2 8, 8 plus 1 9 ಆಗುತ್ತೆ, so on. ಓಕೆ, ಸೊ ಅವ್ರು ಕೇಳಿರುವಂತಹ ಕಂಡೀಷನ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾಗಿರ್ತೈತಿ ಅಂತಂದ್ರೆ 159 ಆಗಿರ್ತೈತಿ. ಓಕೆ, ನಂತರ ಅಲ್ಲಿಗೆ ಅವ್ರು ನಿಲ್ಸಿಲ್ಲ, ಮುಂದೆ ಏನ್ ಹೇಳಕತ್ತಾರ್ರಿ
15th ಟರ್ಮ್ ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ನಮಗ ದಟ್ ಫಾರ್ಮುಲಾ ಗೊತ್ತು, ಏನಪ್ಪಾ ಅಂದ್ರ ದಟ್ an is equal to a plus n minus 1 into d. Okay, right. So an, that is a15 is equal to a ಅಂದ್ರೆ ಏನದ್ರಿ, ಫಸ್ಟ್ ಟರ್ಮ್ ದಟ್ ಇಸ್ 1 plus n minus 1 ಅಂದ್ರೆ ಏನ್ರಿ 15 minus 1 d ಅಂದ್ರೆ ಏನೈತ್ರಿ 4 ಐತಿ. ಓಕೆ, 1 plus 15 minus 1 ಅಂದ್ರೆ ಏನ್ ಬರ್ತ್ರಿ 14 into 4. 1 plus 14 4 56. 56 plus 1 ಅಂದ್ರೆ ಏನ್ ಬರ್ತ್ರಿ 57 ಬರ್ತದೆ. ಓಕೆ, ರೈಟ್. ಸೊ ಇದೇನಪ್ಪಾ ಅಂತಂದ್ರೆ ಅವ್ರು ಕೊಟ್ಟಿರುವಂತ ಅರ್ಥಮೆಟಿಕ್ ಕಂಡೀಷನ್ ಗೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿತ್ತು. ಆನಂತರ ಇದೇನಪ್ಪಾ ಅಂದ್ರೆ 15th ಟರ್ಮ್ ಆಗಿತ್ತು. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 77th ಕ್ವಶನ್ ಏನದ ನೋಡ್ರಿ. ದ ರೇಷಿಯೋ ಆಫ್ 11th and 8th terms of an arithmetic progression is 3:2. Find the ratio of sum of the 5 terms to the sum of first 21 terms. ಓಕೆ, ರೈಟ್. ಸೊ ಏನ್ ಕೊಟ್ಟಿದಾರೆ ಅದನ್ನ ಏನಪ್ಪಾ ಅಂದ್ರೆ ಸರಿಯಾಗಿ ಬರ್ಕೊಂಡ್ಬಿಡೋಣ. ದಟ್ ಪ್ರಾಬ್ಲಮ್ ಅಂತ ಏನ್ ಇದೆ ಇಲ್ಲ ರೀ, ದಟ್ ಆರಾಮಾಗಿ ಮಾಡ್ಕೋಬಹುದು. ರೈಟ್, ಏನ್ ಕೊಟ್ಟಿದ್ದಾರೆ ಇವರು, ದ ರೇಷಿಯೋ ಆಫ್ 11th and 8th term, that is the ratio of 11th term and 8th term is 3:2, right? Yes, 3:2 ಇದು ಕೊಟ್ಟಿದ್ದಾರೆ. ಮುಂದೆ ಏನ್ ಫೈಂಡ್ ಮಾಡಂತಾರ್ರಿ, ದಟ್ ಸಮ್ ಆಫ್ ಫಸ್ಟ್ 5 terms, sum of first 5 terms, that is S5 to the ratio, that is to the sum of first 21 terms. So to the sum of first 21 terms the ratio ಏನಾಗಿರ್ತೈತಿ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ, ರೈಟ್. ಸೊ ನಮಗ ಏನ್ ಗೊತ್ತದ್ರಿ, ಫಾರ್ಮುಲಾ ಗೊತ್ತದ, ದಟ್ ಇಸ್ ಏನ್ ಫಾರ್ಮುಲಾ ಗೊತ್ತೈತಿ. ದಟ್ 11th ಟರ್ಮ್ 8th ಟರ್ಮ್ ಬಗ್ಗೆ ಮಾತಾಡ್ರಂತಂದ್ರ ನಮ್ಗ nth ಟರ್ಮ್ ಅಂತ ಫಾರ್ಮುಲಾ ಬೇಕಾಗ್ತತಿ. ದಟ್ ಇಸ್ n is equal to a plus n minus 1 into d. ಓಕೆ, ಸೊ ದಟ್ a11 ಅಂದ್ರೆ ನಾವ್ ಏನ್ ಬರೀಬಹುದ್ರಿ, ಇದಕ್ಕಿಂತ ಮುಂಚೆ ನಾನು ಏನಂದ್ರೆ ಇದನ್ನ ಈ ರೀತಿ ಬರ್ಕೋತೀನಿ, a11 divided by a8 is equal to 3 divided by 2 ಅಂತ ಬರೀತೀನಿ. ಓಕೆ, ಸೊ ರೇಷಿಯೋ ಒಳಗಾದ್ರೂ ಬರ್ಕೊಡ್ರಿ ಅಥವಾ ಫ್ರಾಕ್ಷನ್ ಒಳಗಾದ್ರೂ ಬರ್ಕೊಳ್ರಿ, ಎರಡು ಅರ್ಥ ಅದೇ ಕೊಡ್ತದೆ. ಓಕೆ, a11 ಅಂದ್ರೆ ನಾವ್ ಏನ್ ಬರ್ಕೋಬಹುದ್ರಿ, ದಟ್ ಇಸ್ a plus 11 minus 1 into d ಅಂದ್ರೆ ದಟ್ ಈಸ್ a plus 11 minus 1 ಅಂದ್ರೆ 10d divided by 8 ಅಂದ್ರೆ ಏನ್ರಿ a plus 8 minus 1 ಅಂದ್ರೆ a plus 7d is equal to 3 divided by 2 ಆಗಿರ್ತದೆ. ಓಕೆ, ಸೊ ಇದನ್ನ ಆ ಕಡೆ ಈ ಕಡೆ ಮಾಡ್ಕೊಳ್ಳೋಣ. ರೈಟ್, ಇದು 2 ಈ ಕಡೆ ಹೋಗ್ಲಿ, ಇಂಟು 2 ಆಗ್ತತಿ. ಓಕೆ, ಸೊ 2 into a plus 10d is equal to ಇದು ಬಲಗಡೆ ಹೋಗ್ಲಿ, ಇದೇನಾಗುತ್ತೆ ಅಂದ್ರೆ 3 into a plus 7d ಆಕೈತಿ. ನನಗೆ ಎಷ್ಟೋ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಇದು ಎ ಕ್ಯಾನ್ಸಲ್ ಮಾಡಿ ಡಿ ಕ್ಯಾನ್ಸಲ್ ಮಾಡಿದ್ರೆ ಮಾಡಕ್ ಬರಲ್ಲ ಏನ್ರಿ? ಮಾಡಕ್ ಬರಲ್ರಿ. ಯಾಕಂದ್ರೆ ಇವೆರಡರ ನಡುವೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ. ಒಂದ್ ವೇಳೆ ಇಂಟು ಇತ್ತಂದ್ರೆ ನಾವೇನಪ್ಪಾ ಕ್ಯಾನ್ಸಲ್ ಮಾಡಬಹುದಾಗಿತ್ತು. ಇಲ್ಲಿ ಇಂಟು ಇರ್ಲಾರ್ದಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, 2 into a ಅಂದ್ರೆ ಏನ್ ಬರ್ತ್ರಿ 2a ಬರ್ತದ. 2a plus 2 times 20d is equal to 3 into a 3a 3 7s 21 ಬರ್ತದೆ, ದಟ್ ಇಸ್ 21d. ಓಕೆ, ಸೊ ಏನ್ ಮಾಡೋಣ, ಇವೆರಡು ಬಲಗಡೆ ತಗೊಂಡು ಹೋಗೋಣ್ರಿ. ಯಾಕಂದ್ರೆ ಇವೇನಪ್ಪ ಸಣ್ಣ ವ್ಯಾಲ್ಯೂ ಇದು, ಇವು ದೊಡ್ಡ ಹೋದ ಸಂಬಂಧ ಇವೆರಡು ಬಲಗಡೆ ಹೋದ್ರೆ ಈ ಕಡೆ 0 ಬರ್ತೈತಿ. 3a minus a is sorry right once again 3a minus 2a ಬಲಗಡೆ ಹೋದ್ರೆ ಏನಾಗುತ್ತೆ minus 2a ಆಗುತ್ತೆ, ಪ್ಲಸ್ 21d. ಈ 20d ಬಲಗಡೆ ಹೋದ್ರೆ ಏನಾಗುತ್ತೆ minus 20d ಆಗುತ್ತೆ. ಓಕೆ, 3a minus 2a ಅಂದ್ರೆ ಏನ್ ಬರ್ತ್ರಿ a ಬರ್ತದ, ಪ್ಲಸ್ 21d minus 20d ಅಂದ್ರೆ ಏನ್ ಬರ್ತ್ರಿ ದಟ್ 1d ಬರ್ತದ, ಅಥವಾ ನಾ ಡೈರೆಕ್ಟ್ ಆಗಿ d ಅಂತ ಬರ್ಕೋತೀನಿ. ಓಕೆ, ಆಕ್ಚುಲಿ ಇಲ್ಲಿ ಏನಪ್ಪಾ ಅಂದ್ರೆ 0 is equal to ಅಂತ ಬರೀಬೇಕಾಗಿತ್ತು. ಈ 0 ನಾ ಏನ್ ಮಾಡ್ತೀನಿ ಅಂತಂದ್ರೆ ಬಲಗಡೆ ಬರ್ಕೋತೀನಿ. ದಟ್ ಇಸ್ a plus d is equal to 0 ಆಗ್ತತಿ. ಇದು ಮುಂದುವರಿಯಂಗಿಲ್ಲ, ಇದಕ್ಕೆ ನಾ ಏನಂತ ಕರೆಯೋಣ ಅಂತಂದ್ರೆ ಇಕ್ವೇಶನ್ 1 ಅಂತ ಮೆನ್ಷನ್ ಮಾಡೋಣ. ಓಕೆ, ಸರಿ. ಇದಕ್ಕಿಂತ ಮುಂಚೆ ಇದಕ್ಕೆ ಇನ್ನೊಂದು ಸ್ಟೆಪ್ ಇದನ್ನ ಮುಂದುವರಿತೇನೆ, ಇದು ಇನ್ನೊಂದು ಸ್ಟೆಪ್ ಮುಂದುವರಿತೇನೆ. ಇದನ್ನ ಇಕ್ವೇಶನ್ 1 ಅಂತ ಕರೆಯೋಕ್ಕಿಂತ ಮುಂಚೆ ಇದನ್ನ ಇದನ್ನ ಡಿ ನ ಬಲಗಡೆ ತಗೊಂಡು ಹೋಗ್ತೇನೆ. ಇದನ್ನ ಏನಾಗ್ಲಿ ಇದು ಮೈನಸ್ ಡಿ ಆಗಿರ್ಲಿ. ಓಕೆ, ಸೊ ಇದು ಯಾಕೆ ಹಿಂಗ್ ಬರ್ದೆ ಅಂತಂದ್ರೆ ನಾನು ನಿಮ್ಗೆ ಇದನ್ನ ಹೇಳ್ತೇನೆ. a is equal to minus d ಆಗ್ತತಿ. ಇದನ್ನ ಯಾಕೆ ಹಿಂಗ್ ಬರ್ಕೊಳಕತ್ತೀವಿ ಅಂತಂದ್ರೆ ಎಲ್ಲಾದ್ರೂ ನಮ್ಗೆ a ಅಂತ ಕಾಣಿಸ್ತಂದ್ರೆ ಅದನ್ನ ಮೈನಸ್ ಡಿ ಅಂತ ಹಾಕೊಂಡ್ಬಿಡೋಣ, ಕೆಲಸ ಮುಗಿತೈತಿ. ಓಕೆ, ರೈಟ್. ಸೊ ಅದು ನಮ್ಗೆ ಹೆಲ್ಪ್ ಆಗ್ತತಿ. ನಂತರ ದಟ್ S5 ರೇಷಿಯೋ S21 ಅಂದ್ರಿ ನಮ್ಗೆ ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಗೊತ್ತಾಗಬೇಕು. ಅದ್ರ ಸಂಬಂಧ SN ಫಾರ್ಮುಲಾ ಹಾಕೋಣ. SN is equal to n divided by 2 into
ಸಣ್ಣ ಫಾರ್ಮುಲಾ ಅಲ್ರಿ ದೊಡ್ಡ ಫಾರ್ಮುಲಾ ತಗೋತೀನಿ. ಯಾಕಂದ್ರೆ ನಮ್ಗೆ ಎ ಮತ್ತೆ ಡಿ ಸಂಬಂಧ ಬರ್ಬೇಕಂದ್ರೆ ದೊಡ್ಡ ಫಾರ್ಮುಲಾ ಇರಬೇಕು. ಸೊ ಹಿಂಗಾಗಿ ದೊಡ್ಡ ಫಾರ್ಮುಲಾ ದಟ್ ಇಸ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ ರೈಟ್. ಈಗ S5 ಬೇಕು. S5 ಬೇಕು ಅಂತಂದ್ರೆ ಇದನ್ನೇನ್ ಬರೀನ್ರಿ, S5 ಇಸ್ ಈಕ್ವಲ್ ಟು n ಇದ್ದಲ್ಲಿ 5 ಬರ್ಕೊಳ್ಳೋಣ. ಯಾಕಂದ್ರೆ n ಜಗದಾಗ 5 ಐತಿ, 5/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. n ಮೈನಸ್ 1 ಅಂದ್ರೆ n ಮೈನಸ್ 1 ಅಂತಾನೆ ಬರ್ಕೊಳ್ಳೋಣ. ಒಂದ್ ಸೆಕೆಂಡ್ ರೀ, ಇದ್ರೊಳಗೆ ನಾನು ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಬರ್ತದ್ರಿ. ಬರ್ತದ ಇಲ್ಲದ ನೋಡ್ರಿ. ನಮಗ ಇಲ್ಲಿ ಎ ವ್ಯಾಲ್ಯೂ ಏನೈತ್ರಿ, ಮೈನಸ್ ಡಿ ಐತಿ. ಹಿಂಗಾಗಿ ಇದನ್ನ ಏನ್ ಮಾಡ್ಕೋತೀನಿ ಅಂದ್ರೆ ಮೈನಸ್ ಡಿ ಅಂತ ಹಾಕೋತೀನಿ. ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದ್ರೆ ಏನೈತ್ರಿ 5 ಐತಿ, 5 ಮೈನಸ್ 1 ಇಂಟು ಡಿ ಅಂದ್ರೆ ಡಿ ನ ಬರ್ಕೋತೀನಿ. ಸರ್ ಇಲ್ಲಿ ಡಿ ಇದ್ದಲ್ಲಿ ನಾನು ಇಲ್ಲಿ ಇದನ್ನ ಯಾಕೆ ಚೇಂಜ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಎರಡು ಕಡೆ ಇಲ್ಲಿ ನಮಗೆ ಡಿ ಬಂದು ಅಂತಂದ್ರೆ ಲೆಕ್ಕ ಈಸಿ ಆಗ್ತದೆ. ಅದ್ರ ಸಂಬಂಧ ಆ ರೀತಿ ಮಾಡ್ಕೊಂಡಿವ್ರಿ. ಓಕೆನಾ ರೈಟ್. ಸೊ ದಟ್ S5 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 2 ಇಂಟು 2 ಇಂಟು ಮೈನಸ್ ಡಿ ಅಂದ್ರೆ ಏನಾಗ್ತರಿ, ಮೈನಸ್ 2d ಆಗ್ತತಿ. 5 ಮೈನಸ್ 4 1 ಅಂದ್ರೆ ಏನಾಗ್ತರಿ, 4 ಬರ್ತತಿ, 4d ಆಗ್ತತಿ. ದಿಸ್ ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 2 ಮೈನಸ್ 2d ಪ್ಲಸ್ 4d. 4 ಒಳಗೆ 2 ಹೋದ್ರೆ ಏನ್ ಬರ್ತರಿ, 2 ಬರ್ತತಿ, 2d ಆಗ್ತತಿ. 2 ಗೆ 2 ಕ್ಯಾನ್ಸಲ್ ಆದ್ರೆ ದಟ್ 1 ಬರ್ತತಿ. 5 ಇಂಟು ಡಿ ಅಂದ್ರೆ ಏನ್ ಬರ್ತರಿ, 5d ಬರ್ತತಿ. ಇದು S5. ಓಕೆ. S21 ಒಂದು ಅದನ್ನ ಕಂಡುಹಿಡಿಯೋಣ, ಆನಂತರ ಅದ್ರ ಎರಡದ್ದು ರೇಷಿಯೋ ಕಂಡುಹಿಡಿಯಕ್ಕೆ ಬರ್ತದ್ರಿ. S21 ಇಸ್ ಈಕ್ವಲ್ ಟು ಆಲ್ರೆಡಿ ಫಾರ್ಮುಲಾ ಬರ್ದೇವಿ, ಇನ್ನೊಂದ್ಸರಿ ಬರೆಯುವಂತ ಅವಶ್ಯಕತೆ ಇಲ್ಲ. n ಡಿವೈಡೆಡ್ ಬೈ 2 21 ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. 2a ಎ ಅಂದ್ರೆ ಏನ್ ಬರ್ಕೊಳ್ಳೋಣ, ಮೈನಸ್ ಡಿ ಅಂತ ಬರ್ಕೊಂಡ್ರಿ. ಓಕೆ, ಮೈನಸ್ ಡಿ ಪ್ಲಸ್ n ಮೈನಸ್ 1 ಅಂದ್ರೆ 21 ಮೈನಸ್ 1 ಇಂಟು ಡಿ. ಓಕೆ, ಇಲ್ಲೊಂದು ಬ್ರಾಕೆಟ್ ಹಾಕೋಣ. ರೈಟ್. ಸೊ ಮುಂದೆ ಇದೇನಾಗತ್ರಿ, ಇದು ಕ್ಯಾನ್ಸಲ್ ಆಗತ್ತಾ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ, ಇದಿಷ್ಟೇ ಇರಲಿ. 21 2 ಇಂಟು ಮೈನಸ್ ಡಿ ಅಂದ್ರೆ ಮೈನಸ್ 2d ಪ್ಲಸ್ 21 ಒಳಗೆ 1 ಹೋದ್ರೆ ಏನಾಗತ್ರಿ, 20 ಬರ್ತೈತಿ, ದಟ್ ಇಸ್ 20d. ಓಕೆ, 21 ಡಿವೈಡೆಡ್ ಬೈ 2 ಇಂಟು ಮೈನಸ್ 2d ಪ್ಲಸ್ 20d. ಈಗ ದೊಡ್ಡ ನಂಬರ್ ಒಳಗೆ ಸಣ್ಣ ನಂಬರ್ ಮೈನಸ್ ಮಾಡೋಣ. 20 ಒಳಗೆ 2 ಹೋದ್ರೆ ಏನ್ ಬರ್ತ್ರಿ, 18 ಬರ್ತೈತಿ. ದೊಡ್ಡ ನಂಬರ್ ಇಂದ ಸೈನ್ ಐತಿ, ಸೊ ಪ್ಲಸ್ 18 ಬರ್ತದೆ. ಅದನ್ನ ಪ್ಲಸ್ ಬರೆಯುವಂತ ಅವಶ್ಯಕತೆ ಇಲ್ಲ. 2 1 2 2 9 18 21 9 21 9 189 189d. ಓಕೆ ಓಕೆ ಓಕೆ, ಹಾ 189d. ಲೆಕ್ಕ ಸ್ಪೇಸ್ ಸಾಲಲ್ಲ, ಇಲ್ಲಿ ಸಾಲಲ್ಲ, ಇಲ್ಲಿ ಸಾಲ್ತೈತೆ ನೋಡ್ರಿ. ಓಕೆ, S5 ರೇಷಿಯೋ S21. S5 ರೇಷಿಯೋ S21 ಅನ್ನ ನಾ ಯಾವ ರೀತಿ ಬರ್ತೀನಿ ಅಂದ್ರೆ S ಡಿವೈಡೆಡ್ ಬೈ S21 ಅಂತ ಬರ್ಕೋತೀನಿ. ಓಕೆ, S5 ಅಂದ್ರೆ ಏನೈತ್ರಿ, 5d ಐತಿ ಡಿವೈಡೆಡ್ ಬೈ 189d. ಡಿ ಗೆ ಡಿ ಕ್ಯಾನ್ಸಲ್ ಆಯ್ತು. ಸೊ ವಿಚ್ ಮೀನ್ಸ್ ಇದರ ಅರ್ಥ ಏನಪ್ಪಾ ಅಂತಂದ್ರೆ S5 ರೇಷಿಯೋ S21 ಇಸ್ ಈಕ್ವಲ್ ಟು 5 ರೇಷಿಯೋ 189. ಇದು ನಮ್ಮ ಆನ್ಸರ್ ಆಗಿರ್ತೈತಿ. ಓಕೆ, ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ರೇಷಿಯೋ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಏನಾಗಿರ್ತದೆ, ಅದರ ವ್ಯಾಲ್ಯೂ ಏನಾಗಿರ್ತದೆ ಅಂದ್ರೆ 5 ರೇಷಿಯೋ 189 ಆಗಿರ್ತೈತಿ. ಓಕೆ, ಇದು 78th ಕ್ವಶನ್ ಆಗಿತ್ತು. ನಂತರ 79th ಕ್ವಶನ್ ಏನದ ನೋಡ್ರಿ. ದ pth term of an arithmetic progression is q, qth term is p. Prove that rth term of the progression is p plus q minus r. rth term ಅನ್ನ ಪ್ರೂವ್ ಮಾಡಂದ್ರಿ. ಅದಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡ್ ಬಿಡ್ತೀನಿ. pth term of the arithmetic progression is q. pth term ಏನದರಿ, q ಅದ. ಅದಾದ ನಂತರ ಏನದರಿ, qth term ಏನದರಿ, p ಅದ. ದಟ್ ಇಸ್ qth term ಏನದರಿ, p ಅದ. pth term q ಅದ, qth term p ಅದ. ನಂತರ ಟು ಪ್ರೂವ್ ಏನ್ ಪ್ರೂವ್ ಮಾಡಂದಾರ್ರಿ, rth term ಅನ್ನ ಪ್ರೂವ್ ಮಾಡಂದಾರ್ರಿ. ಓಕೆ, rth term ಅಂದ್ರೆ ಏನ್ರಿ, ದಟ್ ಇಸ್ ar is equal to that is p plus q minus r ಅಂತ ಪ್ರೂವ್ ಮಾಡ್ಬೇಕಾಗೈತಿ. ಓಕೆ, ಸೊ ಇಲ್ಲೊಂದು ಟರ್ಮ್ ಕೊಟ್ಟಾರ, ಇಲ್ಲೊಂದು ಟರ್ಮ್ ಕೊಟ್ಟಾರ. ಸೊ ಇದರ ಆಧಾರದ ಮೇಲೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಇವೆರಡರ ಆಧಾರದ ಮೇಲೆ ನಮ್ಗೆ ಎರಡು ಇಕ್ವೇಶನ್ ಸಿಗ್ತಾವ. ಓಕೆ, ಸೊ ದಟ್ ಒಂದೊಂದಾಗಿ ಸಾಲ್ವ್ ಮಾಡ್ಕೋತ ನಂತರ ಮುಂದೆ ಏನ್ ಮಾಡ್ಬೇಕಂತ ಸ್ವಲ್ಪ ಸ್ವಲ್ಪ ಗೊತ್ತಾಗೋತ ಹೋಗ್ತದೆ. ರೈಟ್. ಸೊ ನಮ್ಗೆ ಏನ್ ಗೊತ್ತದ್ರಿ ಫಾರ್ಮುಲಾ, ದಟ್ ಇಸ್ nth ಟರ್ಮ್ ಫಾರ್ಮುಲಾ ಗೊತ್ತದನ. ಸೊ pth ಟರ್ಮ್ ಕೊಟ್ಟಾರ, qth ಟರ್ಮ್ ಕೊಟ್ಟಾರಿ, nth ಟರ್ಮ್ ಫಾರ್ಮುಲಾ ನಮ್ಗೆ ಗೊತ್ತದ. ದಟ್ ಇಸ್ n is equal to a plus n minus 1 into d. ಈಗ ಅವ್ರು pth ಟರ್ಮ್ ಅಂದಾರಂದ್ರೆ n ಜಾಗದಾಗ ಏನ್ ಬರ್ತ್ರಿ, p ಬರ್ತದೆ. ಓಕೆ, ದಟ್ ಈಸ್ AP. pth term AP is equal to a plus n ಇದ್ದಲ್ಲಿ ಏನ್ ಬರ್ತೀರಿ, p minus 1 into d.
ಒಂದ್ ಹೆಜ್ಜೆ ಮುಂದೆ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ ಪಿ ಟರ್ಮ್ ಏನ್ ಕೊಟ್ಟಾರಿ ಅವರು, ಕ್ಯೂ ಕೊಟ್ಟಾರ. ಹಂಗಂದ್ರೆ ಇದನ್ನ ಕ್ಯೂ ಅಂತ ಮೆನ್ಷನ್ ಮಾಡ್ಬಿಡೋಣ. ದಟ್ ಇಸ್ ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಓಕೆ ರೈಟ್. ಈಗ ನಮಗ ಇಲ್ಲಿ ಕ್ಯೂ ಪಿ ಮೈನಸ್ 1 ಅನ್ನೋದು ಕ್ಯೂ ಅನ್ನೋದು ಒಂದು ಏನಪ್ಪಾ ಅಂತಂದ್ರೆ ದಟ್ ಒಂದು ವ್ಯಾಲ್ಯೂ ಇರ್ತದೆ. ಆದ್ರೆ ನಮ್ಗೆ ಇಲ್ಲಿ ನಮ್ಗೆ ಗೊತ್ತಾಗಬೇಕಾಗಿದ್ದು ಏನಪ್ಪಾ ಅಂದ್ರೆ ಎ ಮತ್ತೆ ಡಿ ಗೊತ್ತಾಗಬೇಕು. ಸೊ ನಾವು ಇದನ್ನ ಏನ್ ಮಾಡೋಣ ಅಂತಂದ್ರೆ ಇಕ್ವೇಶನ್ 1 ಅಂತ ಕರೆಯೋಣ. ನಮ್ಗೆ ಇಲ್ಲಿ ಗೊತ್ತಿಲ್ಲದಂತ ವ್ಯಾಲ್ಯೂ ನಾವು ಫೈಂಡ್ ಮಾಡ್ಬೇಕಾಗಿದ್ದು ಏನಂದ್ರೆ ಎ ಮತ್ತೆ ಡಿ. ರೈಟ್. ಸೊ ಅದ್ರ ಡಿ ಅದು ಮಾಡ್ಬೇಕಂದ್ರೆ ನಮ್ಗೆ ಇಲ್ಲಿ ಇನ್ನೊಂದು ಕಂಡೀಷನ್ ಅದ ರೀ, ಇನ್ನೊಂದು ಟರ್ಮ್ ಕೊಟ್ಟಾರ. ಅದೇನಪ್ಪಾ ಅಂದ್ರೆ ಕ್ಯೂ ಟರ್ಮ್ ಎ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಜಾಗದಾಗ ಏನ್ ಬರ್ತ್ರಿ, ಕ್ಯೂ ಮೈನಸ್ 1 ಇಂಟು ಟಿ ಬರ್ತದೆ. ಓಕೆ, ದಟ್ ಇಸ್ ಎ ಕ್ಯೂ ಅಂದ್ರೆ ಏನದರಿ, ದಟ್ ಇಸ್ ಪಿ ಅದ. ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಇದೇನು ಮುಂದ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಿಂಗಾಗಿ ಇದನ್ನ ಇಕ್ವೇಶನ್ 2 ಅಂತ ಕರೆಯೋಣ. ಇವೆರಡು ಇಕ್ವೇಶನ್. ಸೊ ಹಿಂದಿನ ಎಲ್ಲಾ ಪ್ರಾಬ್ಲಮ್ ಒಳಗೆ ನಮ್ಗೆ ಏನಪ್ಪಾ ಅಂದ್ರೆ ಈ ರೀತಿ ಎರಡು ಕಂಡೀಷನ್ ಬಂದು ಅಂದ್ರೆ ನಾವ್ ಏನ್ ಮಾಡ್ತಿದ್ರಿ, ಮುಂದೆ ಎ ಮತ್ತೆ ಡಿ ಅನ್ನ ಕಂಡುಹಿಡ್ತಿದ್ವಿ. ಹೆಂಗ, ಒಂದ್ ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ನ ಮೈನಸ್ ಮಾಡಿದ್ರೆ ಯಾವ್ದಾದ್ರು ಒಂದು ಎಲಿಮಿನೇಟ್ ಆಗುತ್ತೆ. ಯಾವ್ದು ಎಲಿಮಿನೇಟ್ ಆಗುತ್ತೆ, ಇಲ್ಲೂ ಎ ಅದ, ಇಲ್ಲೂ ಎ ಅದ, ಹಂಗಂದ್ರೆ ಎ ಎಲಿಮಿನೇಟ್ ಆಗ್ತೈತಿ. ಸೊ ಎದ್ರೊಳಗೆ ಇದನ್ನ ಮೈನಸ್ ಮಾಡೋಣ, ಯಾವ್ದ್ರೊಳಗೆ ಯಾವ್ದನ್ನಾದ್ರೂ ಮೈನಸ್ ಮಾಡ್ರಿ. ಸೊ ನಾನು ಇಕ್ವೇಶನ್ 2 ಒಳಗೆ ಇಕ್ವೇಶನ್ 1 ನ ಮೈನಸ್ ಮಾಡ್ತೀನಿ. ಸಬ್ಸ್ಟ್ರಾಕ್ಟ್ ಇಕ್ವೇಶನ್ 1 ಇನ್ ಇಕ್ವೇಶನ್ 2. 1 ಅನ್ನ 2 ಲಿಂದ 2 ಒಳಗ ಮೈನಸ್ ಮಾಡ್ರಿ. ದಟ್ ಇಸ್ ದ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಇದ್ರ ಏನದರಿ, ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಸಬ್ಸ್ಟ್ರಾಕ್ಟ್ ಮಾಡೋಣ್ರಿ. ರೈಟ್. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗ್ತದೆ, ಕೆಳಗಡೆ ಇರುವಂತಹ ಒಂದು ಸೈನ್ ಏನಾಗ್ತಾವ ಅಂದ್ರೆ ಪ್ಲಸ್ ಇದ್ದು ಮೈನಸ್ ಆಗ್ತಾವ್ರಿ, ಮೈನಸ್ ಇದ್ದು ಪ್ಲಸ್ ಆಗ್ತಾವ. ಸೊ ಇದ್ರ ಹಿಂದೆ ಏನಾದ್ರಿ, ಈಗ ರೈಟ್ ನಾವು ಪ್ಲಸ್ ಐತಿ, ಅದೇನಾಗತ್ತೆ ಅಂದ್ರೆ ಮೈನಸ್ ಆಗುತ್ತೆ. ಇದು ಮೈನಸ್ ಪ್ಲಸ್ ಅದ್ರಿ, ಇದೇನಾಗುತ್ತೆ ಅಂದ್ರೆ ಪ್ಲಸ್ ಇದ್ದು ಇದು ಸಹಿತ ಮೈನಸ್ ಆಗ್ತದೆ. ಇದು ಪ್ಲಸ್ ಇದ್ದು ಏನಾಗುತ್ತೆ ಅಂದ್ರೆ ಮೈನಸ್ ಆಗುತ್ತೆ. ಸೊ ಪಿ ಮೈನಸ್ ಕ್ಯೂ, ಪಿ ಮೈನಸ್ ಕ್ಯೂ ಅನ್ನ ಪಿ ಮೈನಸ್ ಕ್ಯೂ ಅಂತಾನೆ ಬರೆಯೋಣ. ಎ ಒಳಗ ಎ ಹೋಗುತ್ರಿ, 0 ಆಗುತ್ತೆ. ಇದೇನಾಗತ್ತಪ್ಪ ಅಂದ್ರ ಕ್ಯೂ ಮೈನಸ್ 1 ಇಂಟು ಡಿ ಮೈನಸ್ ಪಿ ಮೈನಸ್ 1 ಇಂಟು ಡಿ ಆಗಿರ್ತೈತಿ. ಓಕೆ, ಸೊ ಇದೇನಾಗತ್ರಿ, ಪಿ ಮೈನಸ್ ಕ್ಯೂ. ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದ್ರಿ, ಡಿ ಕಾಮನ್ ತೆಗಿಬಹುದು. ಡಿ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ ಕ್ಯೂ ಮೈನಸ್ 1 ಮೈನಸ್ ಪಿ ಮೈನಸ್ 1 ಆಗ್ತೈತಿ. ಓಕೆ ರೈಟ್. ಸೊ ಮುಂದೆ ಏನಾಗತ್ರಿ, ಇದು ಪಿ ಮೈನಸ್ ಕ್ಯೂ ನ ಹಂಗ ಬರ್ಕೋತೀವಿ. ಡಿ ಇಂಟು ಬ್ರಾಕೆಟ್ ಅನ್ನ ತೆಗಿಯೋಣ. ಬ್ರಾಕೆಟ್ ಅನ್ನ ತೆಗೆದ್ರೆ ಇದೇನಾಗತ್ರಿ, ಕ್ಯೂ ಬರ್ತೈತಿ ಮೈನಸ್ 1, ಇದು ಹಿಂಗ ಉಳಿತೈತಿ. ಇಲ್ಲಿ ಬ್ರಾಕೆಟ್ ತೆಗೆದ್ರೆ ಅಂದ್ರೆ ಇಲ್ಲಿ ಹಿಂದೆ ಮೈನಸ್ ಐತಿ. ಮೈನಸ್ ಐತಿ ಅಂದ್ರೆ ಸೈನ್ಸ್ ಏನಾಗ್ತಾರ, ಒಳಗಡೆ ಇದ್ದ ಸೈನ್ಸ್ ದಟ್ ಚೇಂಜ್ ಆಗ್ತಾವ್ರಿ. ಪ್ಲಸ್ ಇದ್ದು ಮೈನಸ್, ಮೈನಸ್ ಇದ್ದು ಪ್ಲಸ್ ಆಗ್ತಾವ. ಯಾಕ ಅಂತಂದ್ರೆ ದಟ್ ಮೈನಸ್ ಬ್ರಾಕೆಟ್ ಕಿಂತ ಮುಂಚೆ ಇಂಟು ಇರ್ತೈತಿ. ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಏನ್ ಬರ್ತ್ರಿ, ದಟ್ ಇಸ್ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಏನ್ ಬರ್ತ್ರಿ, ಮೈನಸ್ ಬರ್ತೈತಿ. ದಟ್ ಇಸ್ ಮೈನಸ್ ಪಿ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನ್ ಬರ್ತ್ರಿ, ಪ್ಲಸ್ ಬರ್ತೈತಿ. ಪ್ಲಸ್ 1 ಆಗ್ತೈತಿ. ಇಲ್ಲಿ ಸ್ವಲ್ಪ ಹುಷಾರಾಗಿರ್ರಿ. ಓಕೆ ರೈಟ್. ಸೊ ಇಲ್ಲಿ ಮೈನಸ್ 1 ಐತ್ರಿ, ಇಲ್ಲಿ ಪ್ಲಸ್ 1 ಐತಿ. ಎರಡನ್ನು ಇದು ಮಾಡಿದ್ರೆ 0 ಬರ್ತೈತಿ. ಅಂದ್ರೆ ಇದೇನಾಗತ್ತಪ್ಪ ಅಂದ್ರೆ ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಡಿ ಇಂಟು ಏನಾಗುತ್ತೆ, ಇದು ಕ್ಯೂ ಮೈನಸ್ ಪಿ ಆಗ್ತದೆ. ಓಕೆ, ಇಲ್ಲಿ ಪಿ ಮೈನಸ್ ಕ್ಯೂ ಅದ, ಇಲ್ಲಿ ಕ್ಯೂ ಮೈನಸ್ ಪಿ ಅದ. ಎರಡು ಒಂದೇ ತರ ಇದ್ವು ಅಂದ್ರೆ ಭಾರಿ ಚೆನ್ನಾಗಿರ್ತಿದ್ರಿ. ಎರಡು ಬೇರೆ ಬೇರೆ ಇರೋ ಬದ್ಲಿ ಒಂದೇ ತರ ಇದ್ರೆ ಚೆನ್ನಾಗಿರ್ತಿತ್ತು. ಸೊ ಅದ್ರ ಸಲುವಾಗಿ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಮೈನಸ್ ಅನ್ನ ಕಾಮನ್ ತೆಗಿಯೋಣ. ಇಲ್ಲಿ ಮೈನಸ್ ಕಾಮನ್ ತೆಗಿನ್ರಿ, ಎಡಗಡೆನ ಮೈನಸ್ ಕಾಮನ್ ತೆಗಿತೀನಿ ನಾನು. ಇಲ್ಲಿ ಮೈನಸ್ ಕಾಮನ್ ತೆಗೆದ್ವಿ ಅಂದ್ರೆ ಏನಾಗುತ್ತೆ, ಒಳಗಡೆ ಪ್ಲಸ್ ಇದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಅಂದ್ರೆ ಮೈನಸ್ ಕ್ಯೂ ಇದ್ದು ಪ್ಲಸ್ ಕ್ಯೂ ಆಗ್ತತಿ, ಪ್ಲಸ್ ಪಿ ಇದ್ದು ಏನಾಗುತ್ತೆ, ಮೈನಸ್ ಪಿ ಆಗ್ತತಿ. ಅವುಗಳ ಸೈನ್ ಚೇಂಜ್ ಆಗ್ತತಿ. ಓಕೆನಾ, ಬೇಕಾದ್ರೆ ಹೊಳ್ಳಿ ಇಂಟು ಮಾಡಿ ನಮಗೆ ಇದೇ ವ್ಯಾಲ್ಯೂ ಬಂದಿರ್ತೈತಿ. ಓಕೆನಾ ರೈಟ್. ಡಿ ಇಂಟು ಕ್ಯೂ ಮೈನಸ್ ಪಿ. ಈ ಕ್ಯೂ ಮೈನಸ್ ಪಿ ಈ ಕಡೆ ಬರ್ಲಿ, ಇದೇನಾಗತ್ರಿ, ಇದು ಹಿಂಗೆ ಇರ್ಲಿ. ಕ್ಯೂ ಮೈನಸ್ ಪಿ ಡಿವೈಡೆಡ್ ಬೈ ಇದು ಈ ಕಡೆ ಬಂದ್ರೆ ಏನಾಗುತ್ತೆ, ಕ್ಯೂ ಮೈನಸ್ ಪಿ ಇಸ್ ಈಕ್ವಲ್ ಟು ಡಿ ಆಗ್ತದೆ. ಇಲ್ಲೂ ಕ್ಯೂ ಮೈನಸ್ ಪಿ ಅದ, ಇಲ್ಲೂ ಕ್ಯೂ ಮೈನಸ್ ಪಿ ಅದ. ಸೊ ಕ್ಯೂ ಮೈನಸ್ ಪಿ ಒಂದ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ನ್ಯೂಮರೇಟರ್ ಒಳಗೆ ಏನು ಉಳಿತೈತಿ ಅಂತಂದ್ರೆ ಮೈನಸ್ 1 ಉಳಿತೈತಿ. ಓಕೆನಾ. ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ 1 ಆಕೈತಿ. ಓಕೆನಾ, ಮೈನಸ್ 1 ಈಕ್ವಲ್ ಟು ಡಿ ಆಗ್ತೈತಿ. ಅದನ್ನ ನಾವು ಸ್ವಲ್ಪ ಚೇಂಜ್ ಮಾಡಿ ಡಿ ಈಕ್ವಲ್ ಟು ಮೈನಸ್ 1 ಅಂತ ಬರ್ಕೊಳ್ಳೋಣ. ಡಿ ವ್ಯಾಲ್ಯೂ ಸಿಕ್ತು. ಈ ವ್ಯಾಲ್ಯೂಸ್ ತೆಗೆದ ಕಷ್ಟನ ಈಸಿಯಾಗಿ ತೆಗಿಬಹುದ್ರಿ. ಹೆಂಗಪ್ಪ ಅಂತಂದ್ರ ಈ ಡಿ ವ್ಯಾಲ್ಯೂನ ಇಕ್ವೇಶನ್ 1 ಅಥವಾ ಇಕ್ವೇಶನ್ 2 ಒಳಗ ಪುಟ್ ಮಾಡ್ರಿ. ಯಾವ್ದಾದ್ರು ಒಳಗಾದ್ರೂ ಮಾಡ್ರಿ, ನಡೀತೈತಿ. ನಾ ಇಲ್ಲೇನ್ ಮಾಡ್ತಾನಲ್ಲ ಅದನ್ನ ಬಿಟ್ರೆ ನೀವು ಮಾಡ್ರಿ. ಅಂದ್ರೆ ನಿಮ್ಗೂ ಏನಪ್ಪಾ ಅಂತಂದ್ರೆ ಒಂದ್ಸರಿ ಪ್ರಾಕ್ಟೀಸ್ ಆದಂಗ ಆಗ್ತೈತಿ ಅದ್ರ ಸಲುವಾಗಿ. ಓಕೆ ಸರಿ. ಫ್ರಮ್ ಇಕ್ವೇಶನ್ 1 ಲಿಂದ ನಾ 1 ತಗೊಳಕತ್ತೇನೆ ಅಂದ್ರೆ ನೀವೇನ್ ಮಾಡ್ರಿ, 2 ತಗೊಂಡ್ ಮಾಡ್ರಿ. ದಟ್ ನಿಮ್ಗೊಂದು ಸರಿ ಅದೇನಂತಂದ್ರೆ ಪ್ರಾಕ್ಟೀಸ್ ಆಗ್ತದೆ. ದಟ್ ಇಸ್
ಕ್ಯೂ ಈಸ್ ಈಕ್ವಲ್ ಟು ಎ ಗೊತ್ತಿಲ್ಲ ರೀ, ಫೈಂಡ್ ಮಾಡ್ಲಿಕ್ಕೆ ಎ ಪ್ಲಸ್ ಪಿ ಮೈನಸ್ ಒನ್ ಡಿ ಅಂದ್ರೆ ಅದನ್ನ ಫೈಂಡ್ ಮಾಡೇವ್ರಿ, ದಟ್ ಇಸ್ -1. ಓಕೆ ರೈಟ್, ದಟ್ ಇಸ್ ದ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ -1 ಇಂಟು ಪಿ ಮೈನಸ್ ಪಿ. ಓಕೆ ರೈಟ್ ರೈಟ್, ಇದು ಇಲ್ಲೇ ಇರಲಿ. -1 ಇಂಟು ಪಿ ಮೈನಸ್ ಪಿ, -1 ಇಂಟು -1 ಅಂದ್ರೆ ಏನಾಗ್ತರಿ, +1 ಆಗುತ್ತೆ. ಬ್ರಾಕೆಟ್ ಅನ್ನ ತೆಗೆನ, ಸೊ ಇವೇನಾಗ್ತಾವ ಅಂತಂದ್ರೆ ಸೈನ್ ಏನಂತಂದ್ರೆ ಅದೇ ರೀತಿನ ಉಳಿತವ್ರಿ. ಪ್ಲಸ್ ಇಂಟು ಮೈನಸ್ ಸಾರಿ ಪ್ಲಸ್ ಇಂಟು ಮೈನಸ್ ಪಿ, ಪ್ಲಸ್ ಇಂಟು ಪ್ಲಸ್ ಬರ್ತೈತಿ +1. ನಮಗೆ ಬೇಕಾಗಿದ್ದು ಇದೆಲ್ಲ ಕ್ಯೂ ಅಲ್ಲ ರೀ, ನಮ್ಗೆ ಬೇಕಾಗಿದ್ದು ಎ. ಅದ್ರ ಸಂಬಂಧ ಇಷ್ಟು ಈ ಕಡೆ ತೊಗೊಂಬರೋಣ. ಇದೇನಾಗ್ತಾರೆ -p ಈ ಕಡೆ ಬಂದ್ರೆ ಏನಾಗ್ತಾರೆ +p ಆಗುತ್ತೆ. p ಪ್ಲಸ್ ಕ್ಯೂ 1 ಎಡಗಡೆ ಬಂದ್ರೆ -1 ಆಗುತ್ತೆ, ಈಸ್ ಈಕ್ವಲ್ ಟು ಎ. ಇದನ್ನ ಸ್ವಲ್ಪ ಬಂದ್ ಮಾಡಿ ನಾನು ಯಾವ ರೀತಿ ಬರ್ಕೋತೀನಿ ಅಂದ್ರೆ, ಇದನ್ನ ನಮಗೆ ಸ್ಪೇಸ್ ಬೇಕು. ಇದನ್ನ ನಾನು ಏನೈತಿ ಯಾವ ರೀತಿ ಬರ್ತೀನಿ ಅಂದ್ರೆ p ಪ್ಲಸ್ ಕ್ಯೂ -1. ಇದೆಲ್ಲಿಂದ ಬಂದ್ರಿ, ಅದನ್ನ ಈ ಕಡೆ ಬರ್ಕೊಂಡಿವಿ, ಇದನ್ನ ಆ ಕಡೆ ಬರ್ಕೊಂಡಿವಿ. ಓಕೆನಾ, ಎ ಈಕ್ವಲ್ ಟು ಬಿ ಆಗಿದ್ರೆ ಬಿ ಈಕ್ವಲ್ ಟು ಎ ಆಗಿರ್ತದೆ, ದಿಸ್ ಈಕ್ವಲ್ ಟು ದಿಸ್ ಅಂದ್ರೆ ದಿಸ್ ಈಕ್ವಲ್ ಟು ದಿಸ್ ಆಗಿರುತ್ತೆ, ಅದ್ರ ಸಂಬಂಧ. ಓಕೆ, ಎ ಸಿಕ್ತು, ಡಿ ಸಿಕ್ತು, ನಮಗೆ ಆರ್ತ್ ಟರ್ಮ್ ಫೈಂಡ್ ಮಾಡಂದಾರ. ಸೊ ಆರ್ತ್ ಟರ್ಮ್ ಫೈಂಡ್ ಮಾಡಬೇಕು ಅಂತಂದ್ರೆ ದಟ್ ಎಂತ ಟರ್ಮ್ ಫಾರ್ಮುಲಾ ಹಾಕೋಣ, ಆರ್ತ್ ಟರ್ಮ್ ಬರ್ತೈತಿ. ಅದು ವ್ಯಾಲ್ಯೂ ಆಗಿರ್ತೈತಿ ಇಲ್ಲ ಅಂತಂದ್ರೆ ನೋಡೋಣ ಅಂತ ಲಾಸ್ಟಿಗೆ, ಅದು ಇದೇ ವ್ಯಾಲ್ಯೂ ಬರ್ತದ ಇಲ್ಲ ಅಂತ ಚೆಕ್ ಮಾಡೋಣ ಅಂದ್ರಿ. ಓಕೆ ರೈಟ್, ನಮ್ಗೆ ಗೊತ್ತದ ಫಾರ್ಮುಲಾ, ದಟ್ ಇಸ್ ದ nth ಟರ್ಮ್ an is equal to a plus n minus 1 into d. ಓಕೆ, ಆರ್ತ್ ಟರ್ಮ್ ಅಂದ್ರಿ ದಟ್ ಇಸ್ n ಇಸ್ ಜಾಗದಾಗ r ಬರ್ತೈತಿ, ar is equal to a plus n minus 1 into d. a ಅಂದ್ರೆ ಇಲ್ಲದ ನೋಡ್ರಿ, ಬಹಳ ಬೇಕಾಗ್ತದೆ ಜಾಗ ಇರ್ಲಿ. a ಅಂದ್ರೆ p plus q minus 1 plus n minus 1 ಅಂದ್ರೆ ಏನ್ ಬರ್ತ್ರಿ, r minus 1 into d ಅಂದ್ರೆ ಏನದ್ರಿ -1 ಅದ. ಓಕೆ ರೈಟ್, ಸೊ ದಟ್ ಇಸ್ ar is equal to p plus q minus 1 into r ಅಂದ್ರೆ ಏನ್ ಬರ್ತ್ರಿ, ಹಿಂದ್ಗಡೆ ಪ್ಲಸ್ ಇದ್ದು ಸೈನ್ ಇಷ್ಟ ಇಟ್ಕೋತೀನಿ, ಇವ್ ಮೊದಲೇ ಗುಣಿಸ್ತೀನಿ. -1 into r ಅಂದ್ರೆ -r, -1 into -1 ಅಂದ್ರೆ +1, ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತೈತಿ, 1 into 1 ಅಂದ್ರೆ 1 ಬರ್ತೈತಿ. ದಟ್ ಈಸ್ ar is equal to p plus q minus 1 plus into -r plus into +1. ಓಕೆ, ಏನಾಯ್ತು ಇಲ್ಲಿ -1 ಅದ, ಇಲ್ಲಿ +1 ಅದ. -1 +1 ಮಾಡಿದ್ರೆ ಏನ್ ಬರ್ತೈತಿ, 0 ಬರ್ತೈತಿ. ದಟ್ ಈಸ್ ar is equal to p plus q minus r. ಅವ್ರೇನ್ ಪ್ರೂವ್ ಮಾಡಂದ ಅದು ಬಂದದ. ಸೊ ದಟ್ ವಿ ಕ್ಯಾನ್ ರೈಟ್ ಒನ್ ಜನರಲ್ ಸ್ಟೇಟ್ಮೆಂಟ್, ಹೆನ್ಸ್ ಪ್ರೂವ್ಡ್. ಓಕೆನಾ ರೈಟ್. ಸೊ ದಟ್ ಪ್ರಾಬ್ಲಮ್ ಅನ್ನ ನಾವು ಸ್ವಲ್ಪ ಮಾಡ್ಕೋತ ಹೋಗ್ನಂತ್ರಿ. ಸೊ ಒಂದೇ ಸಾರಿ ನೋಡಿದಾಗ ಈ ತರ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಡಿಫಿಕಲ್ಟ್ ಅನಿಸ್ತಾವು. ಸೊ ಒಂದ್ ಅಥವಾ 2 ಸಾರಿ ಇದೇ ಪ್ರಾಬ್ಲಮ್ಸ್ ಅನ್ನ ನೋಡಿದೀವಿ ಅಂತಂದ್ರೆ ರೂಢ ಆಗ್ತಾವ್ರಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಕ್ಕೂ ಮುಂಚೆ 77th ಮತ್ತೆ 78th ಕ್ವಶನ್ ಮಾಡ್ಬೇಕಾಗಿತ್ರಿ. ಆದ್ರೆ ಔಷಧದೊಳಗೆ ಏನಾಗಿದೆ ಅಂದ್ರೆ 77th ಮತ್ತೆ 79th ಕ್ವಶನ್ ನ ಡಿಸ್ಕಸ್ ಮಾಡೈತಿ. ಈ ಒಂದು ಪಾರ್ಟ್ ಒಳಗೆ ನಾನು ಏನ್ ಮಾಡ್ತೀನಿ ಅಂದ್ರೆ 78th ಮತ್ತೆ 80th ಕ್ವಶನ್ ನ ಡಿಸ್ಕಸ್ ಮಾಡಿರ್ತೀನಿ. ಓಕೆ, ಸೊ ಪ್ರಾಬ್ಲಮ್ ಸ್ವಲ್ಪ ಹಿಂದೆ ಮುಂದೆ ಆಗ್ಯಾವ್ರಿ, ಆದ್ರೆ ಮೇಲ್ಗಡೆ ಕ್ವಶನ್ ಏನ್ ಡಿಸ್ಪ್ಲೇ ಆಗ್ತಿರ್ತಲ್ಲ ಅದ್ರ ತಕ್ಕನಾಗಿ ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ ಇರ್ತಾವ. ಓಕೆ, ಸೊ ಅದ್ರ ಕರೆಕ್ಟ್ ಆಗಿ ಆ ಕ್ವಶನ್ ಗೆ ಆನ್ಸರ್ ಐತಲ್ಲ ಅಂತಂದ್ರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ಪ್ರಾಬ್ಲಮ್ ಅನ್ನ ನೋಡ್ಕೊಡ್ರಿ. Okay, right. So next 78th question ಏನದ ನೋಡ್ರಿ. The 7th term of an arithmetic progression is 4 times its second term. 7th term ಏನದ್ರಿ, second term ಇನ 4 times ಐತಿ. ನಂತರ 12th term is 2 more than the thrice its 4th term. So 12th term ಏನೈತಿ ಅಂತಂದ್ರ 4th term 3 times ಕಿನ 2 ಹೆಚ್ಚಿಗೆ ಐತಿ ಅನ್ನಕತ್ತಾರ್ರಿ. Find the progression. ಓಕೆ, ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಕೊಟ್ರೆ ನಾವ್ ಹೆಂಗ್ ಬೇಕಂದ್ರೆ ಎಷ್ಟು ಮಾರ್ಕ್ಸ್ ಅದಲ್ರಿ ಅಷ್ಟು ಮಾರ್ಕ್ಸ್ ಅನ್ನ ಆರಾಮಾಗಿ ನಾವ್ ಇಲ್ಲಿ ಏನಪ್ಪಾ ಅಂದ್ರೆ ತಗೋಬಹುದು. ಓಕೆ ರೈಟ್. ಸೊ ಅವ್ರೇನ್ ಕೊಟ್ಟಿದಾರೆ ಒಂದ್ಸರಿ ಅದನ್ನ ನೀಟಾಗಿ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 7th term of arithmetic progression, that is the A7 is 4 times its second term, 4 times its second term. ಮತ್ತೆ ಏನ್ ಹೇಳಕತ್ತಾರ್ರಿ ಅವರು, and 12th term is, that is the A12, that is the 12th term is 2 more than thrice its 4th term, 2 more than thrice its 4th term. 4th term 3 times ಕಿನ ಏನಪ್ಪಾ ಅಂತಂದ್ರೆ 2 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಓಕೆ, ಎರಡು ಕಂಡೀಷನ್ ಕೊಟ್ಟಾರ್ರಿ. ಇಲ್ಲಿ ಒಂದು ಇಕ್ವೇಶನ್ ಬರ್ತೈತಿ, ಇಲ್ಲಿ ಒಂದು ಇಕ್ವೇಶನ್ ಬರ್ತೈತಿ. ಆ ಎರಡು ಇಕ್ವೇಶನ್ ಸಾಲ್ವ್ ಮಾಡಿದ್ರೆ ಎ ಮತ್ತೆ ಡಿ ವ್ಯಾಲ್ಯೂ ಸಿಗ್ತಾವ್ರಿ. ಅದು ಗೊತ್ತಾಯ್ತು ಅಂತಂದ್ರೆ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಈಸಿಯಾಗಿ ಬರೀಬಹುದು.
ಓಕೆ, ಸೊ ಇಲ್ಲಿ 7th ಟರ್ಮ್ ಮತ್ತೆ ದಟ್ ಸೆಕೆಂಡ್ ಥರ್ಡ್ ಫೋರ್ತ್ 12th ಟರ್ಮ್ ಕೊಟ್ಟಾರ ಅಂತಂದ್ರೆ 4th ಟರ್ಮ್ 12th ಟರ್ಮ್ ಕೊಟ್ಟಾರ ಅಂತಂದ್ರೆ ನಮಗ ಏನ್ ಬರ್ಕೊಳ್ಳೋಣ ಅಂತಂದ್ರೆ nth ಟರ್ಮ್ ಫಾರ್ಮುಲಾ ಬರ್ಕೊಳ್ಳೋಣ. ದಟ್ ಇಸ್ an is equal to a plus n minus 1 into d. ಓಕೆ ರೈಟ್. ಸೊ ಹಾಗಾದ್ರೆ a7 ಅಂದ್ರೆ ನಾವ್ ಏನ್ ಬರ್ಕೋತೀವಿ, a plus 6d. ಇಲ್ಲಿ ಸ್ಟೆಪ್ ಅನ್ನ ಬರೆಯಕ್ ಒಂದು ಸ್ಟೆಪ್ ಅನ್ನ ನೀವು ಹಾರ್ಷ ಬರೀರಿ ನಡೀತೈತಿ, ಟೈಮ್ ಸೇವ್ ಆಗ್ತೈತಿ ನಮಗ. ದಟ್ ಏನಂದ್ರೆ ಸ್ಪೇಸ್ ಲಘು ಲಘುನ ಲೆಕ್ಕ ಮುಗಿತೈತಿ. ಓಕೆ, ದಿಸ್ ಇಸ್ ಈಕ್ವಲ್ ಟು 4. a2 ಅಂದ್ರೆ ಏನ್ ಬರ್ತ್ರಿ, a plus d. ಇದನ್ನ ಮುಂದುವರಿದ್ರೆ ಅಂದ್ರೆ a plus 6d is equal to 4 into a 4a 4 into d ಅಂದ್ರೆ 4d. ಎರಡನ್ನೂ ಈ ಕಡೆ ತಗೊಂಬರೋಣ. a ಮೈನಸ್ 4a ಈ ಕಡೆ ಬಂದ್ರೆ ಮೈನಸ್ 4a ಆಗ್ತೈತ್ರಿ, ಪ್ಲಸ್ 6d 4d ಎಡಗಡೆ ಬಂದ್ರೆ ಮೈನಸ್ 4d ಆಗ್ತೈತಿ, ಈಸ್ ಈಕ್ವಲ್ ಟು 0. ಓಕೆ, a ಮೈನಸ್ 4a ಅಂದ್ರೆ ಮೈನಸ್ 3a. ಓಕೆ, ದಟ್ a ಮೈನಸ್ 4a ಅಂದ್ರೆ ಮೈನಸ್ 3a ಪ್ಲಸ್ 6d ಮೈನಸ್ 4d ಅಂದ್ರೆ ಏನ್ ಬರ್ತ್ರಿ, 2d ಈಸ್ ಈಕ್ವಲ್ ಟು 0. ಇಲ್ಲಿ a12 ಅಂದ್ರಿ a ಪ್ಲಸ್ 11d ಈಸ್ ಈಕ್ವಲ್ ಟು 3 ಇಂಟು a4 ಅಂದ್ರೆ ಏನ್ ಬರ್ತ್ರಿ, a ಪ್ಲಸ್ 3d ಪ್ಲಸ್ 2. ಓಕೆ, ಸೊ 12 ಇದ್ದದಕ್ಕ ಒಂದ್ ಕಡಿಮೆ ಮಾಡೈತಿ, 4 ಇದ್ದದಕ್ಕ ಒಂದ್ ಕಡಿಮೆ ಮಾಡಿ ಬರ್ಕೊಳಕತ್ತೀವಿ. ಓಕೆನಾ, ರೈಟ್. ಸೊ a ಪ್ಲಸ್ 11d is equal to 3 into a 3a plus 3 into 3 9 ಬರ್ತ್ರಿ 9d plus 2. ಎರಡು ಎಡಗಡೆ ತಗೊಂಬರೋಣ. ಇದೇನಾಗ್ತ್ರಿ, a ಮೈನಸ್ 3a plus 11d minus 9d. 3a ಎಡಗಡೆ ಹೋದ್ರೆ ಮೈನಸ್ 3 ಆಗುತ್ತೆ, 9d ಎಡಗಡೆ ಹೋದ್ರೆ ಮೈನಸ್ 9d ಆಗುತ್ತೆ, is equal to 2. a ಮೈನಸ್ 3 ಅಂದ್ರೆ ಏನ್ ಬರ್ತ್ರಿ, ಮೈನಸ್ 2a ಬರ್ತೈತಿ, ಪ್ಲಸ್ 11d ಮೈನಸ್ 9d 11 ಒಳಗೆ 9 ಹೋದ್ರೆ ಏನ್ ಬರ್ತ್ರಿ, 2 ಬರ್ತದ, 2d is equal to 2. ಓಕೆನಾ, ಸೊ ಇಲ್ಲಿ ಎಲ್ಲಾ ಕಡೆನೂ 2 ಐತಿ, 2 ಲಿಂದ ಡಿವೈಡ್ ಮಾಡೋಣ. ಒಂದ್ ನಿಮಿಷ ರೀ, ಅವಸರ ಮಾಡೋದು ಬೇಡ. ಇಲ್ಲಿಯೂ ಪ್ಲಸ್ 2d ಐತಿ, ಇಲ್ಲೂ ಪ್ಲಸ್ 2d ಐತಿ. ಒಂದ್ರೊಳಗೆ ಒಂದನ್ನ ಮೈನಸ್ ಮಾಡಿದ್ರೆ d ನಮ್ಗೆ ಎಲಿಮಿನೇಟ್ ಆಗ್ತತಿ. ಸೊ ಹಂಗಂದ್ರೆ ಇದು ಇಕ್ವೇಶನ್ 2 ಆಗಿರ್ಲಿ, ಇದು ಇಕ್ವೇಶನ್ 1 ಆಗಿರ್ಲಿ. ಸೊ ಏನ್ ಮಾಡೋಣ, ಒಂದ್ರೊಳಗೆ ಒಂದನ್ನ ಮೈನಸ್ ಮಾಡೋಣ, 2 ಒಳಗ ಒಂದನ್ನ ಮೈನಸ್ ಮಾಡೋಣ. ಸರ್ ಒಂದ್ರೊಳಗೆ 2 ಮೈನಸ್ ಮಾಡೋಣ್ರಿ, ಹಂಗ ಮಾಡಿದ್ರು ನಡೀತೈತ್ರಿ, ಆನ್ಸರ್ ಸೇಮ್ ಬರ್ತೈತಿ. ಓಕೆ, ಸಬ್ಸ್ಟ್ರಾಕ್ಟ್ equation 1 in equation 2. Okay, minus 2d plus 2d is equal to 2. Second equation, ಮೊದಲನೇ equation ಏನೈತ್ರಿ, minus 3a plus 2d is equal to 0. ಸೊ ನಾವು ಸಬ್ಸ್ಟ್ರಾಕ್ಟ್ ಮಾಡಕತ್ತೀವಿ, ಮೈನಸ್ ಮಾಡಕತ್ತೀವಿ ಅಂದ್ರೆ ಕೆಳಗಡೆ ಇರುವಂತ ಇಕ್ವೇಶನ್ ಸೈನ್ಸ್ ಏನಾಗ್ತಾವ್ರಿ, ಚೇಂಜ್ ಆಗ್ತಾವ. ಇಲ್ಲಿ ಮೈನಸ್ ಇದ್ದಿದ್ದು ಏನಾಗತ್ರಿ, ಪ್ಲಸ್ ಆಗತ್ತೆ, ಪ್ಲಸ್ ಇದ್ದಿದ್ದು ಏನಾಗತ್ರಿ, ಮೈನಸ್ ಆಗತ್ತೆ. ಜೀರೋಕ್ಕೆ ಯಾವುದೇ ಸೈನ್ ಇಲ್ಲ, ಅದನ್ನ ಹಂಗೆ ಬಿಟ್ಬಿಡೋಣ. ಮೈನಸ್ 2a ಪ್ಲಸ್ 3a 3 ಒಳಗೆ 2 ಮೈನಸ್ ಮಾಡಿದ್ರೆ ಏನ್ ಬರ್ತ್ರಿ, 1 ಸೆಕೆಂಡ್, ಇಲ್ಲಿ ಏನೋ ಗಡಬಡ ಆಗೈತಿ. ಏನಾಗೈತಿ ಅಂದ್ರೆ ಇಲ್ಲಿ a ಬರ್ಕೋಬೇಕಾಗಿತ್ತು. a ಮೈನಸ್ 3a ಅಂದ್ರೆ ಮೈನಸ್ 2a ಬರುತ್ತೆ, ನಾವು 2d ಅಂತ ಬರ್ಕೊಂಡಿದೀವಿ. ಓಕೆ, ಅಲ್ಲಿ ಏನ್ ತಪ್ಪಾಗೈತಿ ಅದೇ ತಪ್ಪನ್ನ ಇಲ್ಲಿ ಕ್ಯಾರಿ ಮಾಡಿದೀವಿ. ಓಕೆ, ಮೈನಸ್ 2a ಪ್ಲಸ್ 3a 3 ಒಳಗೆ 2 ಹೋದ್ರೆ ಏನ್ ಬರ್ತ್ರಿ, 1 ಬರ್ತೈತಿ, ದಟ್ ಇಸ್ a ಆಗುತ್ತೆ. 2d ಗೆ 2d ಕ್ಯಾನ್ಸಲ್ ಆಗುತ್ತೆ, ಈಸ್ ಈಕ್ವಲ್ ಟು 2 ಮೈನಸ್ 0. 2 ಒಳಗೆ 0 ಹೋದ್ರೆ ಏನ್ ಬರ್ತ್ರಿ, 2 ಬರ್ತೈತಿ. ಓಕೆ, a ವ್ಯಾಲ್ಯೂ ಸಿಕ್ತು. d ವ್ಯಾಲ್ಯೂ ಬೇಕು. d ವ್ಯಾಲ್ಯೂ ಬೇಕಂದ್ರೆ ಏನ್ ಮಾಡ್ರಿ, ಯಾವ್ದಾದ್ರು ಒಂದು ಇಕ್ವೇಶನ್ ಒಳಗೆ a ವ್ಯಾಲ್ಯೂ ಹಾಕ್ರಿ. ಇದ್ರೊಳಗೆ ಹಾಕೋಣ. ಸೊ ಫ್ರಮ್ ಇಕ್ವೇಶನ್ 2 ಏನಾಗುತ್ತೆ, ಮೈನಸ್ 2 a ಅಂದ್ರೆ ಏನದ್ರಿ, 2 ಅದ ಪ್ಲಸ್ 2d is equal to 2. ಮೈನಸ್ 2 into 2 4 ಬರ್ತೈತಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತೈತಿ, ಮೈನಸ್ 4 ಪ್ಲಸ್ 2d is equal to 2. ಮೈನಸ್ 4 ಬಲ್ಗಡೆ ಹೋದ್ರೆ ಏನಾಗತ್ರಿ, ಪ್ಲಸ್ 4 ಆಗ್ತತಿ, 2 ಪ್ಲಸ್ 4 ಆಗ್ತತಿ. ಓಕೆ, ರೈಟ್. 2d is equal to 2 ಪ್ಲಸ್ 4 ಅಂದ್ರೆ ಏನಾಗತ್ರಿ, 6 ಆಗುತ್ತೆ. 2 ಬಲ್ಗಡೆ ಹೋದ್ರೆ ಏನಾಗತ್ರಿ, ದಟ್ ಇಲ್ಲಿ ಇಂಟು 2 ಇದೆ, ಬಲ್ಗಡೆ ಹೋದ್ರೆ ಏನಾಗತ್ರಿ, ಡಿವೈಡೆಡ್ ಬೈ 2 ಆಗುತ್ತೆ. 2 1 2 2 3 6 ಅಂದ್ರೆ ಏನಾಗತ್ರಿ, d is equal to ಏನ್ ಬರುತ್ತೆ, 3 ಬರ್ತೈತಿ. ಓಕೆನಾ, a ಇದ್ದಲ್ಲಿ 2 ಅದ, a ವ್ಯಾಲ್ಯೂ 2 ಬಂತು, d ವ್ಯಾಲ್ಯೂ 3 ಬಂತು. ಸೊ a ಮತ್ತೆ d ಸಿಕ್ತು. ಸೊ ನಮಗ್ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಬರಿಬೇಕು ಅಂತಂದ್ರೆ ಜನರಲ್ ಫಾರ್ಮ್ ಬರ್ಕೋತೀವಿ. ಸೊ ಜನರಲ್ ಫಾರ್ಮ್ ಆಫ್ ಆನ್ AP, ಜನರಲ್ ಫಾರ್ಮ್ ಆಫ್ ಆನ್ AP ಈಸ್. ಓಕೆ, ಸೊ ಇದ್ರ ಜನರಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ದಟ್ ಇಸ್ a ಪ್ಲಸ್ d, a ಪ್ಲಸ್ 2d, ಸೋ ಆನ್. a ಅಂದ್ರೆ ಏನದ್ರಿ, ದಟ್ a ಅಂದ್ರೆ ಏನಂದ್ರಿ, 2 ಅದ, 2 ಪ್ಲಸ್ d ಅಂದ್ರೆ ಏನದ್ರಿ,
3 ಅದ ನಂತರ 2d ಅಂದ್ರೆ ಏನಂದ್ರಿ d ಅಂದ್ರೆ ಏನಂದ್ರಿ 3 ಅದ 2 into 3 so on ಓಕೆ 2 plus 3 ಅಂದ್ರೆ 5 3 2s are 6 6 plus 2 ಅಂದ್ರೆ ಏನಂದ್ರಿ 8 ಅದ so on ಇದು ಏನಪ್ಪಾ ಅಂತಂದ್ರೆ ಅವ್ರು ಕೊಟ್ಟಿರುವಂತ ಕಂಡೀಷನ್ ಗೆ ಬರುವಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗೈತಿ ಸೊ ದಟ್ ಪ್ರಾಬ್ಲಮ್ ಅನ್ನ ಇನ್ನೊಂದ್ಸರಿ ನೋಡಿದ್ರೆ ಏನಂದ್ರಿ ಅವ್ರು ಫೈಂಡ್ ಮಾಡಂದ್ರೆ ಏನಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡಂದ್ರೆ ಮತ್ತೇನು ಇಲ್ಲ ಸೊ ಇದು ಅವ್ರು ಕೊಟ್ಟಿರುವಂತ ಕಂಡೀಷನ್ ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಂತರ 78 ಕ್ವಶನ್ ಆಯ್ತು ದಟ್ ಆಲ್ರೆಡಿ 79th ಕ್ವಶನ್ ಕಂಪ್ಲೀಟ್ ಮಾಡಿದೀವಿ ನಂತರ ನಾನು ಎಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಐ ವಿಲ್ ಜಂಪ್ ಇನ್ ಟು 80th ಕ್ವಶನ್ 80ನೇ ಪ್ರಶ್ನೆ ಏನು ನೋಡ್ರಿ ದೇರ್ ಆರ್ 5 ಟರ್ಮ್ಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಎಷ್ಟು ಟರ್ಮ್ಸ್ ಅದಾವ್ರಿ 5 ಟರ್ಮ್ಸ್ ಅದಾವು the sum of these terms is 55 ಇಷ್ಟು ಟರ್ಮ್ಸ್ ಅನ್ನ ಸಮ್ 55 ಆಗೈತಿ and the fourth term is 5 more than the sum of first two terms okay and the fourth term is 5 more than the sum of first two terms so fourth term ಏನೈತ್ರಿ first two terms ದ sum ಕಿನ 5 ಹೆಚ್ಚಿಗೆ ಐತಿ ಅಂತ ಹೇಳಾಕತ್ತಾರ ನಂತರ find the terms of the arithmetic progression that April 2020 ಒಳಗೆ ಕೇಳಿರುವಂತಹ ಪ್ರಶ್ನೆ ತೊಂದರೆ ಇಲ್ಲ ರೈಟ್ ಏನದ್ರಿ 5 ಟರ್ಮ್ಸ್ ಅದಾವ್ರಿ 5 ಟರ್ಮ್ಸ್ ಅನ್ನ ಏನ ಹೆಂಗ್ ಬರ್ಕೊಳ್ಳೋಣ a plus d a plus 2d ಆ ರೀತಿ ಆದ್ರೂ ಬರ್ಕೊಡ್ರಿ ಇಲ್ಲ ಅಂತಂದ್ರೆ ನಮ್ಗ ಒಂದು ರೂಢ ಐತಿ ಏನಪ್ಪಾ ಅಂತಂದ್ರೆ ಟರ್ಮ್ಸ್ ಕೊಟ್ಟಾರ ಅಂತಂದ್ರೆ ಇಷ್ಟೇ ಟರ್ಮ್ಸ್ ಅಂತ ಮೆನ್ಷನ್ ಮಾಡಿದಾರೆ ಅಂದ್ರೆ ಮಿಡಲ್ ಇಂದ ಸ್ಟಾರ್ಟ್ ಮಾಡೋಣ ಮಿಡಲ್ ಅದ a ಆಗಿರ್ಲಿ ಅದ್ರ ಮುಂದೆ a plus d ಆಗತ್ತ ಅದರ ನೆಕ್ಸ್ಟ್ ಏನ್ ಬರ್ತ್ರಿ a plus 2d ಆಗತ್ತೆ ಅದ್ರ ಹಿಂದುಳಿದ ಏನಾಗತ್ರಿ a minus d ಆಗತ್ತಿ ಅದ್ರ ಹಿಂದುಳಿದ ಏನಾಗತ್ತಂದ್ರೆ a minus 2d 5 ಟರ್ಮ್ಸ್ ಅದಾವು ಅದನ್ನ ನಾವು ಈ ರೀತಿಯಾಗಿ ಬರ್ಕೊಂಡಿದ್ದೇವೆ ಓಕೆ ರೈಟ್ ಮುಂದುವರೆದ ಏನ್ ಹೇಳಾಕತ್ತಾರ ಏನ್ ಕೊಟ್ಟಾರಿ ಇಷ್ಟು ಟರ್ಮ್ಸ್ ಸಮ ಏನಪ್ಪಾ ಅಂದ್ರೆ 55 ಐತಿ ಓಕೆ ದಟ್ ಈಸ್ a minus 2d plus a minus d plus a plus d plus a 1 second ರೈಟ್ ಪ್ಲಸ್ a plus 2d ಇಷ್ಟು ಟರ್ಮ್ಸ್ ದ ಸಮ್ ಎಷ್ಟೈತೆಪ್ಪ ಅಂತಂತಂದ್ರೆ ದಟ್ ಈಸ್ ಇನ್ನೊಂದ್ಸರಿ ನೋಡ್ತೇನ್ರಿ ಎಷ್ಟು 55 ಅದ ಓಕೆ ಇದನ್ನ ಯಾಕೆ ಈ ರೀತಿ ಬರ್ಕೊಂಡಿವಿ ಅಂತಂದ್ರೆ ನಮಗ ಇದ್ರೊಳಗ ಒಂದ್ ವ್ಯಾಲ್ಯೂ ಹೋಗಿ ಇನ್ನೊಂದು ವ್ಯಾಲ್ಯೂ ಉಳಿತೈತಿ ಯಾವ ರೀತಿ ರೀ -2d plus 2d ಎರಡು ಕ್ಯಾನ್ಸಲ್ ಆಗ್ತಾವು -d plus d ಎರಡು ಕ್ಯಾನ್ಸಲ್ ಆಗ್ತಾವ್ರಿ 1 2 3 4 5 ಸೊ a 5 ಸರಿ ಬಂದೈತಿ ದಟ್ ಇಸ್ 5a is equal to 55 5 ಬಲ್ಗಡೆ ಹೋಗ್ಲಿ ಇಲ್ಲಿ ಇಂಟು ಇದ್ದಿದ್ದು ಬಲ್ಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ 5 ಆಗತ್ರಿ 5 1 5 5 11 ಟೈಮ್ಸ್ ಸೊ a is equal to ಏನ್ ಬರ್ತೈತಿ ಅಂತಂದ್ರೆ 11 ಬರ್ತೈತಿ ಸೊ ಒಂದು ಟರ್ಮ್ ನಮ್ಗೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಸಿಗ್ತೈತಿ ಸೊ ಇದನ್ನ ಈ ರೀತಿಯಾಗಿ ತಗೊಳ್ಳುವಂತ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಟರ್ಮ್ ನಮ್ಗೆ ಡೈರೆಕ್ಟ್ ಆಗಿ ಸಿಗ್ಲಿ ಅನ್ನುವಂತ ಸಲುವಾಗಿ ಆ ರೀತಿ ಮಾಡಿರ್ತೀವಿ ಓಕೆ ಸೊ ದಟ್ a 11 ಸಿಕ್ತು d ಬೇಕು ಸೊ d ಬೇಕು ಅಂತಂದ್ರೆ ಅದಕ್ಕೆ ಇನ್ನೊಂದು ಕಂಡೀಷನ್ ಕೊಡ್ತಾರ ಏನಪ್ಪಾ ಅಂದ್ರೆ ಅಂಡ್ ದ fourth term ಅಂದ್ರೆ ಏನೈತ್ರಿ 1 2 3 4 this is the fourth term is okay right the fourth term is 5 more than the sum of first two terms so first two terms ಕಿನ ಏನಪ್ಪಾ ಅಂತಂದ್ರೆ 5 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ a minus 2d plus a minus d plus 5 ಓಕೆ ಸೊ ನಮಗೆ a ವ್ಯಾಲ್ಯೂ ಗೊತ್ತದಲ್ರಿ ಆ a ವ್ಯಾಲ್ಯೂನ ನಾನು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಹಾಕೋತೀನಿ ಅದಕ್ಕಿಂತ ಮುಂಚೆ ಇದನ್ನ ಬರ್ಕೊಂಡ್ಬಿಡ್ತೇನ್ರಿ ಇದನ್ನ ಬ್ರಾಕೆಟ್ ತೆಗೆದು ಬಿಡೋಣ a minus 2d plus a minus d plus 5 ಓಕೆ ರೈಟ್ a plus d is equal to a plus a ಅಂದ್ರೆ ಏನಾಗುತ್ತೆ 2a ಆಗುತ್ತೆ minus 2d minus d ಅಂದ್ರೆ ಏನಾಗುತ್ತೆ minus 3d plus 5 ಓಕೆ ಸೊ a ಮತ್ತೆ d ನ ಎಡಗಡೆ ತಗೊಂಡ್ಬಿಡೋಣ ಇದೇನಾಗುತ್ತೆ a minus 2a plus d minus 3d ಈ ಕಡೆ ಬಂದ್ರೆ ಏನಾಗುತ್ತೆ plus 3d ಆಗುತ್ತೆ is equal to 5 a minus 2a ಅಂದ್ರೆ ಏನಾಗುತ್ತೆ minus a ಆಗುತ್ತೆ d plus 3d ಅಂದ್ರೆ ಏನಾಗುತ್ತೆ ಅಂದ್ರೆ plus 4d is equal to 5 a ಅಂದ್ರೆ ಏನಿತ್ರಿ 11 ಅದ ಅದನ್ನ ಹಾಕ್ಬಿಡ್ತೀನಿ that is the minus 11 plus 4d is equal to 5 ಇಲ್ಲಿ ರೀಸನ್ ಬರ್ಕೊಡ್ರಿ a is equal to 11 ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ಎಲ್ಲಿಂದ ಬಂತು ಅಂತ ಗೊತ್ತಾಗಲ್ಲ ಅದರ ಸಂಬಂಧ ನಾವು ಇಲ್ಲಿ ಬರಿತಾ ಇದೀವಿ -11 ಬಲ್ಗಡೆ ಹೋದ್ರೆ ಏನಾಗುತ್ತೆ +11 ಆಗ್ತತಿ ಓಕೆ ಸೊ ದಟ್ ಇಲ್ಲಿ 2 ರೂಪಾಯಿ ಇಂಟು ಐತಿ ಬಲ್ಗಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗ್ತತಿ ಇದನ್ನ ಕೂಡಿಸ್ಕೊಂಡು ಡಿವೈಡೆಡ್ ಬೈ 4 ಮಾಡೋಣ 5 + 11 ಅಂದ್ರೆ 16 ಬರ್ತದೆ ಇಲ್ಲಿ 4 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 4 ಆಗ್ತದೆ 4 1 4 4 ಸೊ d ವ್ಯಾಲ್ಯೂ ಎಷ್ಟು ಐತಿ ಅಂತಂದ್ರೆ
4 ಐತೆ. ಸೊ ಎ ವ್ಯಾಲ್ಯೂ 11 ಬಂತು, ಡಿ ವ್ಯಾಲ್ಯೂ 4 ಬಂತು. ಸೊ ಆ ಟರ್ಮ್ಸ್ ಅನ್ನ ನಾವಿಲ್ಲಿ ಬರೀಬಹುದು. ಓಕೆ, ಸೊ those terms of APR, ಆ ಒಂದು APR ಟರ್ಮ್ಸ್ ಏನಾಗಿರ್ತಾವ ಅಂತಂದ್ರ a minus 2d, a ಅಂದ್ರೆ ಏನದ್ರಿ 11 ಅದ minus 2d ಅಂದ್ರೆ ಏನದ್ರಿ 4 ಅದ 2d minus 2 into 4. ನಂತರ a minus d, that is 11 minus 4, ನಂತರ a, that is 11. ಓಕೆ, ಹಾ, ನಂತರ a plus d, that is 11 plus 4, ನಂತರ a plus 2d, that is 11 plus 2 into d. ಓಕೆನಾ, ರೈಟ್. 11 minus 4 2s 8. ಒಂದು ನಿಮಿಷ ಹಿಂಗೆ ಯಾಕೆ ಮಾಡೋಣ್ರಿ, ಡೈರೆಕ್ಟ್ ಆಗಿ ಆನ್ಸರ್ ಹಚ್ಚಿಬಿಡೋಣ ಅಂತ. 4 2s 8, 11 ಒಳಗೆ 8 ಹೋದ್ರೆ ಏನ್ ಬರ್ತೈತಿ 3 ಬರ್ತೈತಿ. 11 minus 4 ಅಂದ್ರೆ 7 ಬರ್ತೈತಿ. ನೆಕ್ಸ್ಟ್ 11 plus 4 ಅಂದ್ರೆ 15. 2 4s 8, 8 plus 11 ಅಂತಂದ್ರೆ ಏನ್ ಬರ್ತೈತಿ 19 ಬಂದಿರ್ತೈತಿ. ಓಕೆನಾ, ಓಕೆ, ರೈಟ್. ಸೊ ಇವು ಏನಪ್ಪಾ ಅಂದ್ರ ಆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ 5 ಟರ್ಮ್ಸ್ ಆಗಿರ್ತಾವ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 81st ಕ್ವಶನ್ ಏನದ ನೋಡ್ರಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 6th ಟರ್ಮ್ ಈಸ್ 1 more than the twice the third term. ಓಕೆ, 6th ಟರ್ಮ್ ಏನದ್ರಿ, ಥರ್ಡ್ ಟರ್ಮ್ 2 times ಕಿನ ಒಂದು ಹೆಚ್ಚಿಗೆ ಐತೆ ಏನಾಗತ್ತಾರ. ಮುಂದೆ ಏನು ಕೊಡಾಕತ್ತಾರಿ, ದ ಸಮ್ ಆಫ್ ದ 4th and 5th ಟರ್ಮ್ಸ್ ಈಸ್ 5 times the second term. ಏನದ್ರಿ, ದಟ್ 4th ಮತ್ತೆ 5th ಟರ್ಮ್ ಸಮ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಟರ್ಮ್ 5 times ಗೆ ಈಕ್ವಲ್ ಅದ ಅಂತ ಹೇಳಕತ್ತಾರ. ಫೈಂಡ್ ದ 10th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಹಂಗಂದ್ರೆ ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದ 10th ಟರ್ಮ್ ಏನಾಗಿರ್ತೈತಿ ಅಂತ ಕೇಳಕತ್ತಾರಿ. ಓಕೆ, ರೈಟ್. ಸೊ ಅವ್ರೇನ್ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಸಮಾಧಾನದಿಂದ ಒಂದೊಂದಾಗಿ ಬರ್ಕೋತ ಹೋಗೋಣ. ಬಟ್ ಅದೇ ಆರಾಮಾಗಿ ಏನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಸೊ ಸಿಕ್ಸ್ತ್ ಟರ್ಮ್ is 1 more than the twice the third term. ಥರ್ಡ್ ಟರ್ಮ್ ಟ್ವಾಯ್ಸ್ ಕಿನ ಒಂದು ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ್ರಿ 6th ಟರ್ಮ್. ನಂತರ ದ ಸಮ್ ಆಫ್ ದ 4th and 5th terms is the sum of 4th and 5th term. Okay, that is 4th and 5th, correct? The sum of 4th and 5th terms is 5 times the second term. 5 times the second term. Second term with 5 times equal ಐತಿ ಅಂತ ಹೇಳಕತ್ತಾರ. Find the 10th term of the arithmetic progression. ಹಂಗಂದ್ರೆ that 10th term ಏನಾಗಿರ್ತೈತಿ ಅದನ್ನ ನೋಡ್ರಿ ಅಂತ ಹೇಳಕತ್ತಾರ. ಓಕೆ, ರೈಟ್. ಸೊ ದಟ್ ಇಲ್ಲಿ ದಟ್ ಈ ರೀತಿಯಾಗಿ ಕೊಟ್ಟಾರ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ದಟ್ ನಮ್ಗ ಗೊತ್ತದರಿ ಏನ್ ಮಾಡ್ತೀವಿ, nth ಟರ್ಮ್ ಫಾರ್ಮುಲಾ ಹಾಕೋತೀವಿ. ದಟ್ ಇಸ್ an is equal to a plus n minus 1 into d. ಓಕೆ, ಈ ಫಾರ್ಮುಲಾ ನಾವು ಎಕ್ಸಾಕ್ಟ್ಲಿ ಹಂಗ ಯೂಸ್ ಮಾಡಲ್ಲ ರೀ, ಬಟ್ ಆ ಫಾರ್ಮುಲಾ ನಾವು ಬರ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ a6 ಅಂದ್ರೆ ಏನ್ರಿ, a plus 6 minus 1 into d, that is a plus 5d ಅಂತ ಬರ್ಕೋತೀವಿ. ರೈಟ್, is equal to a3 ಅಂದ್ರೆ ಏನ್ ಬರ್ಕೋತೀವಿ, a plus 2d. ಇಲ್ಲಿ 3 ಇದ್ದಕ್ಕೆ ಇಲ್ಲಿ 2 ಬರ್ತೈತಿ, a plus 2d plus 1. a4 ಅಂದ್ರೆ ಏನ್ ಬರ್ತ್ರಿ, that is the a plus 3d plus a5 ಅಂತಂದ್ರೆ a plus 4d is equal to 5 into a2 ಅಂದ್ರೆ ಏನ್ರಿ, a plus d. Okay, right. This is a plus 5d is equal to 2 into a, 2a plus 2 2s 4d plus 1. ಇವೆರಡೂ ಈ ಕಡೆ ತಗೊಂಬರೋಣ ಅಂದ್ರೆ ಇದೇನಾಗುತ್ತೆ, a minus 2a plus 5d minus 4d. 2a ಈ ಕಡೆ ಹೋದ್ರೆ minus 2a ಆಗ್ತತಿ, 4d ಈ ಕಡೆ ಹೋದ್ರೆ minus 4d ಆಗ್ತತಿ. 1 ರೈಟ್ ಸೈಡ್ ಗೆ ಉಳಿಲಿ. a minus 2a ಅಂದ್ರೆ ಏನ್ ಬರ್ತೈತಿ, minus a ಬರ್ತತಿ, ಪ್ಲಸ್ 5d minus 4d ಅಂದ್ರೆ ಏನ್ ಬರ್ತೈತಿ, d ಬರ್ತತಿ, is equal to 1. ಮುಂದುವರೆ ಯಾಕೆ ಬರ್ತದ, ಬರಲ್ಲ. ಎರಡು ಏನಂದ್ರೆ ಅನ್ನೋನ್ ಅದಾವ್ರಿ, ಅದ್ರ ಸಂಬಂಧ ಇದನ್ನ ಇಕ್ವೇಶನ್ 1 ಅಂತ ಕರೆಯೋಣ. a plus a ಅಂದ್ರೆ 2a plus 3d plus 4d ಅಂದ್ರೆ ಏನ್ರಿ 7d is equal to 5 into a ಅಂದ್ರೆ 5a plus 5 into d ಅಂದ್ರೆ 5d. ಎರಡು ಈ ಕಡೆ ತಗೊಂಬರೋಣ, ಇದೇನಾಗುತ್ತೆ 2a 5a ಈ ಕಡೆ ಬಂದ್ರೆ minus 5a plus 7d
5d ಎಡಗಡೆ ಬಂದ್ರೆ -5d ಇಸ್ ಈಕ್ವಲ್ ಟು 0. ಬಲಗಡೆ ಏನು ಉಳಿಯಲ್ಲ ರೀ, 0 ಬರ್ಕೋತೀವಿ. 2a - 5a ಅಂದ್ರೆ ಏನ್ರಿ -3a ಬರ್ತೈತಿ. 7d - 5d ಅಂದ್ರೆ ದಟ್ 7 ಒಳಗೆ 5 ಹೋದ್ರೆ 2 ಬರ್ತೈತಿ. ದಟ್ ಇಸ್ 2d ಇಸ್ ಈಕ್ವಲ್ ಟು 0. ಓಕೆ, ನಮ್ಗೆ ಇಲ್ಲಿ ಏನ್ ಮಿಸ್ ಆಗತೈತಿ, ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಎ ಅಥವಾ ಡಿ ಏನಪ್ಪಾ ಅಂದ್ರೆ ಈಕ್ವಲ್ ಇತ್ತು ಅಂದ್ರೆ ನಮ್ಗೆ ಮುಂದುವರಿಕ್ ಬರ್ತಿತ್ತು. ಸೊ ಇಲ್ಲಿ ಎ ಮತ್ತೆ ಡಿ ಎರಡೂ ಕೋಎಫಿಷಿಯಂಟ್ ಈಕ್ವಲ್ ಇಲ್ಲ. ಇಲ್ಲಿ ದಟ್ ಯಾವ್ದಾದ್ರು ಒಂದು ಕೋಎಫಿಷಿಯಂಟ್ ಏನಪ್ಪಾ ಅಂದ್ರೆ ಈಕ್ವಲ್ ಮಾಡ್ಕೊಳ್ಳೋಣ. ಹೆಂಗ್ ಮಾಡ್ಕೊಳ್ಳೋಣ ಅಂತಂದ್ರೆ ಇಲ್ಲಿ ಈ ಡಿ ಕೋಎಫಿಷಿಯಂಟ್ 2 ಅದಲ್ರಿ, ಇಲ್ಲಿ 1 ಅದ. ಸೊ ಇದನ್ನ 2 ಮಾಡ್ಕೊಳ್ಬೇಕಂದ್ರೆ ಏನ್ ಮಾಡೋಣ ಅಂತಂದ್ರೆ ಇದಕ್ಕೆ ಇಂಟು 2 ಮಾಡ್ಕೊಳ್ಳೋಣ. 2 ಇಂಟು ಮೈನಸ್ ಎ ಅಂದ್ರೆ ಏನಾಗತ್ರಿ -2a ಆಗುತ್ತೆ. 2 ಇಂಟು ಡಿ ಅಂದ್ರೆ 2d ಆಗುತ್ತೆ ಇಸ್ ಈಕ್ವಲ್ ಟು 2. ಇದೇನಾಗತ್ರಿ -3a. ಇದನ್ನ ಯಾಕೆ ಬರ್ಕೊಳ್ಳೋದು, ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಇದು ಇಕ್ವೇಶನ್ 1 ಆಗಿರ್ಲಿ, ಇದು ಇಕ್ವೇಶನ್ 2 ಆಗಿರ್ಲಿ. ಓಕೆ, ಒಂದ್ ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ನ ಮೈನಸ್ ಮಾಡೋಣ. ಎದ್ರೊಳಗೆ ಇದನ್ನ ಮೈನಸ್ ಮಾಡ್ರಿ, ಇದ್ರೊಳಗೆ ಅದನ್ನ ಮೈನಸ್ ಮಾಡೋಣ. ಸರ್ ಅದ್ರೊಳಗೆ ಇದನ್ನ ಮೈನಸ್ ಮಾಡಿದ್ರೆ ನಡೀತದನ್ರಿ, ನಡೀತೈತಿ, ತೊಂದರೆ ಇಲ್ಲ. ಓಕೆ, ಸಬ್ಸ್ಟ್ರಾಕ್ಟ್ ಇಕ್ವೇಶನ್ 2 ಇನ್ ಇಕ್ವೇಶನ್ 1. ಓಕೆ, ಸೊ ಇಕ್ವೇಶನ್ 1 ಏನದರಿ -2a + 2d ಇಸ್ ಈಕ್ವಲ್ ಟು 2. ಆ ಇಕ್ವೇಶನ್ ಏನೈತ್ರಿ ಸೆಕೆಂಡ್ ಇಕ್ವೇಶನ್ -3a + 2d ಇಸ್ ಈಕ್ವಲ್ ಟು 0. ಮೈನಸ್ ಮಾಡೋದಂತ. ಸೊ ಮೈನಸ್ ಮಾಡಿದ್ವಿ ಅಂದ್ರೆ ಇದೇನಾಗುತ್ತೆ, ಸೈನ್ ಏನಂತಂದ್ರೆ ಕೆಳಗಡೆ ಇದ್ದಂತ ಇಕ್ವೇಶನ್ ಸೈನ್ ಚೇಂಜ್ ಆಗ್ತಾವ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. 0 ಯಾವುದು ಸೈನ್ ಇರಂಗಿಲ್ಲ. -2a + 3a ದಟ್ 3 ಒಳಗ ದಟ್ ದೊಡ್ಡ ನಂಬರ್ ಒಳಗೆ ಸಣ್ಣ ನಂಬರ್ ಮೈನಸ್ ಮಾಡ್ತೀವಿ. 3 ಒಳಗೆ 2 ಹೋದ್ರೆ 1 ಬರ್ತೈತಿ, ದಟ್ ಇಸ್ a ಆಗುತ್ತೆ. ಇಲ್ಲಿ +2d - 2d ಕ್ಯಾನ್ಸಲ್ ಆಗುತ್ತೆ ಈಸ್ ಈಕ್ವಲ್ ಟು ಇದೇನ್ ಬರ್ತ್ರಿ 2 ಬರ್ತೈತಿ. a = 2 ಬಂತು. ಸೊ a = 2 ಬಂತಂದ್ರೆ ದಟ್ ಡಿ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಯಾವ್ದಾದ್ರು ಒಂದು ಇಕ್ವೇಶನ್ ಒಳಗೆ ಡಿ ವ್ಯಾಲ್ಯೂ ಅನ್ನ ಹಾಕೋಣಂತ. ಎರಡು ಇಕ್ವೇಶನ್ ಒಳಗೆ ಹಾಕೋಣಂತ್ರಿ. ಓಕೆ, ಸೊ ಫ್ರಮ್ ಇಕ್ವೇಶನ್ 2 ಎರಡು ಇಕ್ವೇಶನ್ ಒಳಗೆ ಹಾಕಿದ್ವಿ ಅಂದ್ರೆ ಏನಾಗತ್ರಿ -3 a ಅಂದ್ರೆ ಏನೈತ್ರಿ 2 ಅದ ಪ್ಲಸ್ 2d ಈಸ್ ಈಕ್ವಲ್ ಟು 0. ಓಕೆ, 3 2s are 6 -6 ಪ್ಲಸ್ 2d ಈಸ್ ಈಕ್ವಲ್ ಟು 0. -6 ಬಲಗಡೆ ಹೋದ್ರೆ ಏನಾಗುತ್ತೆ +6 ಆಗುತ್ತೆ. ಓಕೆ, ಆ ಲೆಕ್ಕ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. -6 ಬಲಗಡೆ ಹೋದ್ರೆ +6 ಆಗುತ್ತೆ. ದಟ್ 2 ಬಲಗಡೆ ಹೋಗ್ಬೇಕು. 2 ಬಲಗಡೆ ಹೋಗ್ಬೇಕಂದ್ರೆ ಏನಾಗುತ್ತೆ /2 ಆಗುತ್ತೆ. ಇವೆರಡರ ನಡುವೆ ಮೊದಲಕ್ಕೆ ಇಲ್ಲಿ ಇಂಟು ಇತ್ತು, ಇದು ಬಲಗಡೆ ಹೋದ್ರೆ ಏನಾಗುತ್ತೆ /2 ಆಗುತ್ತೆ. 2 1s are 2, 2 3s are 6. d ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದ್ರೆ 3 ಬರ್ತದೆ. a ವ್ಯಾಲ್ಯೂ ಸಿಕ್ತು, 3 ವ್ಯಾಲ್ಯೂ ಸಿಕ್ತು, ಇದು a ವ್ಯಾಲ್ಯೂ ಸಿಕ್ತು, d ವ್ಯಾಲ್ಯೂ ಸಿಕ್ತು. ನಮಗ 10th ಟರ್ಮ್ ಫೈಂಡ್ ಮಾಡಂದ್ರ. ಸೊ 10th ಟರ್ಮ್ ಫೈಂಡ್ ಮಾಡಬೇಕು ಅಂದ್ರೆ nth ಟರ್ಮ್ ಫಾರ್ಮುಲಾ ಹಾಕೋಣ, ನಂತರ 10th ಟರ್ಮ್ ನ ಫೈಂಡ್ ಮಾಡೋಣ. n ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d. an ದಟ್ ಇಸ್ a10. ದಟ್ a10 is equal to a plus a ಅಂದ್ರೆ ಏನದ್ರಿ 2 ಅದ ಪ್ಲಸ್ n ಅಂದ್ರೆ ಏನದ್ರಿ 10 ಅದ 10 - 1 ಇಂಟು d ಅಂದ್ರೆ 3 ಅದ್ರಿ. ಓಕೆನಾ, 2 ಪ್ಲಸ್ 10 - 1 ಅಂದ್ರೆ 9 ಇಂಟು 3. ಓಕೆ, 2 ಪ್ಲಸ್ 9 3s are 27. 27 ಪ್ಲಸ್ 2 ಅಂದ್ರೆ ಏನಾಗುತ್ತೆ 29. ದಟ್ ಇಸ್ ದ 10th ಟರ್ಮ್ ಆಫ್ ಗಿವನ್ AP ಏನಾಗಿರ್ತೈತಿ ಅಂತಂದ್ರೆ 29 ಆಗಿರ್ತೈತಿ. ಓಕೆನಾ, ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಮೇಲಿನ 4 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ದು ರೀ. ಮುಂದಿನ ವಿಡಿಯೋದೊಳಗ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ. ದಟ್ ಏನಾದ್ರು ಡೌಟ್ಸ್ ಇದು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡಿರ್ತೈತಿ. ಓಕೆ, ಸೊ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.